ಇತ್ತ ಮೂರು ಅತ್ತ ಮೂರು ನಂದು ಮೂರು ಅಂಜುದು ಮೂರು ಸಮಾನತೆ ಸಮಾನತ್ವಕ್ಕೆ ಬ್ರ್ಯಾಂಡ್ ಅಂಬಾನಿ ಆಗ್ಬಿಡ್ಬೇಕು. ಜುಮ್ಕು ಚುಕ್ ಜುಮ್ ಐ ಮಕ್ಕಳೇ ಸ್ಟ್ರಾಂಗ್ ಗುರು. ಏನಂದ್ರೆ ತಮ್ಮ ಇಂಟರ್ವ್ಯೂಗೋಸ್ಕರ ಬೆಂಗಳೂರಿಗೆ ಬಂದಿದ್ದಾನೆ. ಫ್ರೆಂಡ್ ರೂಮ್ನಲ್ಲಿದ್ದಾನೆ. ಲಂಚ್ಗೆ ಮನೆಗೆ ಕರೆದಿದ್ದೀನಿ. ಹೋಗಿ 1 kg ಚಿಕನ್ ತಗೊಂಡ್ಬರ್ತೀರಾ? ಹಾ ತರ್ತೀನಿ. 120 ರೂಪೀಸ್ ಫೋನ್ ಪೇ ಮಾಡೀಗ. ಹಾಗೆ ನೋಡ್ಬೇಡ, ಚಿಕನ್ kg 240, ನಂದು 120, ನಿಂದು 120, ಸಮಾನತ್ವ. ಕಳಿಸ್ತೀನಿ. ಹೋಗ್ತೀನಿ. ಈ ಬಕೆಟ್ ತಗೋ. ಏನ್ರಿ ಸಮಾನತೆ ಅಂತ ಹೇಳ್ಬಿಟ್ಟು ಚಿಕನ್ನ ರೋಡ್ನಲ್ಲಿ ಬಿಟ್ಟು ಬಾಕಿ ನನ್ನನ್ನೇ ತಗೊಂಬನ್ನಿ ಅಂತ ಹೇಳ್ಬೇಡಿ ಪ್ಲೀಸ್ ರೀ. ಚೇಚೆ ಹಾಗೇನಿಲ್ಲ, ನೀನು ಅಡುಗೆ ಮಾಡ್ತಿರ್ತೀಯಲ್ಲ, ಅದಕ್ಕೆ ನಾನು ಹೋಗಿ ಅಡುಗೆ ಮನೆವರೆಗೂ ಚಿಕನ್ ತರ್ತೀನಿ. ಆಗ್ಲೇ ಸಮಾನತ್ವ. ನಿಮ್ ಸಮಾನತೆ ಫಿಲಾಸಫಿನ ರೋಡ್ನಿಂದ ಮನೆವರೆಗೂ ತರ್ತಿದ್ದೀರಲ್ಲ, ತುಂಬಾ ಥ್ಯಾಂಕ್ಸ್. ಸರಿ ಸರಿ. ಬಾರೋ ತಮ್ಮ, ಯಾಕಿಷ್ಟು ಕಪ್ಪಗಾಗಿದೀಯಾ? ಸುಮ್ಮನೆ ಇರಕ್ಕ, ನಾನು ಯಾವಾಗ ಬೆಳಗಾಗೋದೆ ಕಪ್ಪಗಾಗಕ್ಕೆ. ಹೌದಾ? ಇನ್ಸ್ಟಾಗ್ರಾಮ್ ಅಲ್ಲಿ ಅಷ್ಟು ಪಳಪಳ ಹೊಳಿತಿದ್ದೆ. ಇನ್ಸ್ಟಾಗ್ರಾಮ್ ಎಫೆಕ್ಟ್ ಅಕ್ಕ. ಇನ್ನೇನು ಸಮಾಚಾರ? ರೂಮ್ ನಲ್ಲಿ ಕರೀಸ್ ಮಾಡ್ಕೊಂತಿದ್ಯಾ ಇಲ್ಲಾಂದ್ರೆ ಹೊರಗಡೆಯಿಂದ ತರ್ತಿದೀಯಾ? ಬೇಣು ಚೆನ್ನಾಗಿದೆಯಾ? ಹಾ ಬಾವ, ಎಲ್ಲ ನಿಮ್ದೆ. ಏನೇ ಇವನು ನಮ್ದು ಇದನ್ನು ಚೆನ್ನಾಗಿದ್ದಾನೆ ಅಂತ ಹೇಳ್ತಿದ್ದಾನೆ. ಅಪ್ಪಿ ತಪ್ಪಿ ನನಗೆ ಗೊತ್ತಿಲ್ಲದೆ ನಿಮ್ಮ ತಮ್ಮ ಅಮ್ಮನಿಗೆ ಉಪ್ಪು ಖಾರ ಎಲ್ಲ ಕಳಿಸಿದೆ. ಹೇಗೆ ಹಾಗಾದ್ರೆ ಸರಿ ಇರಲ್ಲ. ನಾನು ನಮ್ಮ ಅಪ್ಪನ ಮನೆಗೆ ಉಪ್ಪು ಖಾರ ಎಲ್ಲ ಕಳಿಸ್ತೀನಿ. ಏನಾದರೂ ಸಮಾನವಾಗಿರ್ಬೇಕು. ಮುಚ್ಕೊಳ್ರಿ, ಅವನಿನ್ನೂ ಸುಮ್ಮನೆ ಹೇಳ್ತಿದ್ದಾನೆ. ಏನ್ ಬಾವ ಇಬ್ರು ಗುಸುಗುಸ? ಕುಸುಗುಸುಗಳಲ್ಲೂ ಸಮಾನತೆ ಬಗ್ಗೆ ಡಿಸ್ಕಸ್ ನಡೀತಾ ಇದ್ದಾವೆ. ಓ ಹೌದಾ? ಸರಿ, ನೀನು ಹೋಗಿ ಫ್ರೆಶ್ ಅಪ್ ಆಗೋ, ನಾನು ನಿಂಗೆ ಊಟ ಬಡಿಸ್ತೀನಿ. ಏನ್ ಮಾಡಿದಾಳಕ್ಕ ಸ್ಪೆಷಲ್ ಆಗಿ? ಅಂಜು, ನೀನು ಕೂಡ ಪ್ಲೇಟ್ ತಗೋ. ಮೂವರ್ಗೂ ಸಮಾನವಾಗಿ ಬಡಿಸು. ಆಗ ಸಮಾನವಾಗಿ ಬಡ್ಸ್ಕೊಡೋದೇನ್ ಬಾವ? ಯಾರಿಗೆ ಎಷ್ಟು ಬೇಕೋ ಅಷ್ಟು ಬಡ್ಸ್ಕೊಂಡ್ರೆ ಆಯ್ತು. ಇಲ್ಲ ಹಾಗಾಗಲ್ಲ. ಮೂವರ್ಗೂ ಸಮಾನವಾಗಿ ಬಡಿಸ್ಬೇಕು. ಒಂದು ತುತ್ತು ಹೆಚ್ಚು ಕಮ್ಮಿ ಆದ್ರೆ ನನಗೆ ಮೆಂಟಲ್ ಬಂದ್ಬಿಡುತ್ತೆ. ಸರಿ, ನಾನು ಬಡಿಸ್ಕೊಂತೀನಿ. ಟೇಕ್. ಶಿವನೇ ಶಂಭುಲಿಂಗ. ಚಿಕನ್ ಚೆನ್ನಾಗಿದೆ, 2 ಪೀಸ್ ಹಾಕು. 2 ಪೀಸ್ಗಳ ಅದೇಗಾಗುತ್ತೆ? ನಿನಗೆ 2 ಪೀಸ್ ಹಾಕಿದ್ರೆ ನಮ್ಮಿಬ್ಬರಿಗೂ 2 ಪೀಸ್ ಹಾಕ್ಬೇಕಲ್ಲ, ಇಲ್ಲ ಅಂದ್ರೆ ಸಮಾನತೆ ಹೋಗ್ಬಿಡುತ್ತೆ. ಊಟದ ವಿಷಯದಲ್ಲಿ ಸಮಾನತೆ ಏನ್ರಿ? ನಿಮ್ ಬಾವ ಸುಮ್ನೆ ಸರ್ಸ ಮಾಡ್ತಿದ್ದಾರೆ. ನೀ ತಿನ್ನು, ನಾನು ಹಾಕ್ತೀನಿ. ಹೇಯ್, ನಾನು ಸರಸಾಡ್ತಾ ಇಲ್ಲ, ನಾನು ಸಮಾನತೆಗಾಗಿ ಹೇಳ್ತಾ ಇದ್ದೀನಿ. ಬೇಕಾದ್ರೆ ನಿನ್ನ ಪ್ಲೇಟ್ 2 ಪೀಸ್ಗಳು ತೆಗೆದು ಅವನ ಪ್ಲೇಟಿಗೆ ಹಾಕು. ಅವನಿಗೆ ಎಷ್ಟು ಹಾಕ್ತೀಯೋ ಅಷ್ಟೇ ಸಮಾನವಾಗಿ ಪೀಸ್ಗಳು ನನಗೆ ಹಾಕ್ಬೇಕು, ಸರಿನಾ? ಅವೇನೋ ಮಜಾ ತಗೊಂತಾ ಇದ್ದಂಗೆ. ಏನೋ ಬಾಬಾ ಇದು ಹಾಕಿ ಕೂತಿದೀಯಾ? ಸಮಾನವಾಗಿ ಕೊಡೋದು ಇದ್ರಲ್ಲಿ ಕೂಡ ಬೊಮ್ಮ ಇದೆಯಾ? ನೀನು ಬೇಗ ಮದುವೆ ಮಾಡ್ಕೋಬೋದಲ್ವಾ? ನಿಮ್ಮ ಮನೆಗೆ ಊಟಕ್ಕೆ ಬರ್ಬೇಕು ಅನ್ಕೊಂಡಿದ್ದೀನಿ. ಏನ್ ಬಾವ, ನನ್ನ ಮದುವೆ ಮಾಡ್ಕೊಂಡು ಸಂಸಾರ ಮಾಡಿದ್ರೆ ನೋಡ್ಬೇಕಂತಿದ್ಯಾ? ಅಷ್ಟೇ ಹೇಳು. ಯಾವ ಬಾವ ಆದ್ರೂ ಕೂಡ ಬಾವ ಇದನ್ನ ಒಳ್ಳೇದೇ ಕೊಡ್ತಾನೆ. ಚಚೆ ಹಾಗೇನಿಲ್ಲ. ನೀನು ನಮ್ಮ ಮನೆಗೆ ಊಟಕ್ಕೆ ಬಂದಿದ್ದಿ ತಾನೆ? ನೀನು ಮದುವೆ ಮಾಡ್ಕೊಂಡು ಸಂಸಾರ ಶುರು ಮಾಡಿದ್ರೆ ಆಗ ನಾನು ನಿಮ್ಮ ಮನೆಗೆ ಊಟಕ್ಕೆ ಬರ್ತೀನಿ. ಆಗ ತಾನೇ ಸಮಾನತೆ ಆಗೋದು. ಅದಕ್ಕೆ ಮದುವೆ ಮಾಡ್ಕೊಂತ ಹೇಳ್ತಿದ್ದೀನಿ. ಅಯ್ಯೋ, ಸಮಾನತ್ವ ಸುಡ್ಗಾಡ್ಗೋಗ. ತಗೊಳ್ಳೋ, ಇದು ನಿನಗೆ ಥಮ್ಸಪ್ ಇಷ್ಟ ಅಂತ ತಂದಿದ್ದೀನಿ, ಕುಡಿ. ತಗೊಳ್ರಿ. ಏನ್ರಿ ಹಾಗೆ ನೋಡ್ತಿದ್ದೀರಾ? ಅವನ ಗ್ಲಾಸಲ್ಲಿ ಎಷ್ಟು ಜ್ಯೂಸ್ ಹಾಕಿದೀನೋ ನಿಮ್ ಗ್ಲಾಸಲ್ಲೂ ಅಷ್ಟೇ ಇದೆ, ಸಮಾನವಾಗೇ ಇದೆ. ತಗೊಳ್ರಿ. ಸಮಾನವಾಗಿಲ್ಲ. ಅವನಿಗಿಷ್ಟ ಅಂತ ಹೇಳಿ ಥಮ್ಸಪ್ ತಂದು ಕೊಟ್ಟೆ. ನನಗಿಷ್ಟ ಇರೋ ಲಿಮ್ಕಾಯಿ ಹಾಕಿ ತರಲಿಲ್ಲ. ಇದೇನು ಸಮಾನತ್ವ? ಅವನಿಗೆ ಥಮ್ಸಪ್ ಅಂದ್ರೆ ಇಷ್ಟ, ಅದಕ್ಕೆ ವೈನ್ ತರ ಆನಂದವಾಗಿ ಅನುಭವಿಸ್ತಾ ಕುಡಿತಾ ಇದ್ದಾನೆ. ನನಗೆ ಥಮ್ಸಪ್ ಅಂದ್ರೆ ಇಷ್ಟ ಇಲ್ಲ, ಇದನ್ನ ಕಷಾಯ ತರ ಕುಡಿಲಾ? ಇದ್ಯಾವ ಸಮಾನತ್ವ? ಲೋ ನಿಂತ್ಕೊಳ್ಳೋ, ಹೋಗ್ಬೇಡ್ವೋ, ನಿಂತ್ಕೊಳ್ಳೋ. ತಮ್ಮ ನಿಂತ್ಕೋ. ಆಗಲ್ಲ, ಏನಕ್ಕೋ ಆಗೋಗ್ತಿದ್ಯಾ? ನಿಮ್ ಭಾವನ ಬಗ್ಗೆ ಎಲ್ಲ ಗೊತ್ತಲ್ಲ, ಎಲ್ಲಾನು ಸಮಾನವಾಗೇ ಇರ್ಬೇಕು ಅಂತಾರೆ. ಹೋಗ್ಲಿ ಬಿಡು ಅಕ್ಕ, ಅದನ್ನ ಸಮಾನತ್ವ ಅನ್ನಲ್ಲ, ಸಾಯಿಸೋದು ಅಂತಾರೆ. ಅಯ್ಯಯ್ಯೋ, ಈ ಮನುಷ್ಯನ ಹತ್ರ ಅಕ್ಕ ನೀನು ಸಂಸಾರ ಮಾಡ್ತಾ ಇರೋದು. ನಿನ್ನ ಕಾಲು ತಗೊಂಡು ಹಂಗೆ ಕಟ್ಟಪ್ಪ ಅಂತಾರ ತಲೆ ಮೇಲೆ ಇಟ್ಕೊಂಡ್ಬಿಡ್ತೀನಿ. ನನ್ಗಷ್ಟು ಗೋಪಿಕೆ ಇಲ್ಲಕ್ಕ, ನಾನು ನಿಮ್ಮ ಮನೆಗೆ ಇನ್ನೊಂದ್ಸರಿ ಬರಲ್ಲ. ಲೋ 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 ತಮ್ಮ, ಲೋ ಸಮಾನತ್ವ ನಾನೇನು ಅಂತ ತೋರಿಸ್ತೀನಿ ಕಣೋ ನಿನ್ಗೆ. ನಿನ್ಗಿದೆ ಮಾರಿ ಹಬ್ಬ. ಅಂಜು, ನಮ್ಮ ಫ್ರೆಂಡ್ಸ್ ಇಬ್ರು ಬೆಂಗಳೂರು ಸುತ್ತಾಡಕ್ಕೆ ಬಂದಿದ್ದಾರೆ. ಅವ್ರ ಮನೆ ಊಟಕ್ಕೆ ಬರಕ್ಕೆ ಹೇಳಿದ್ದೀನಮ್ಮ. ಈಗೇನು ಯಾವುದೋ ಚಿಕನ್ನೋ ಮಟನ್ನೋ ತರ್ತೀರಾ?
ಅದರಲ್ಲಿ ಅರ್ಧ ನಾನು ಕೊಡಬೇಕು ಅಷ್ಟೇ ಅಲ್ಲ. ಫೋನ್ ಪೇ ಮಾಡ್ತೀನಿ. ಸರಿ. ಮಗನೇ ಸರಿಯಾಗಿ ಸಿಕ್ಕಿದ್ಯಾ ಕಣು, ನಿನ್ ಸಮಾನತೆ ಸೊಕ್ಕು ಅಡಗಿಸ್ತೀನಿ. ತುಂಬಾ ದಿನಗಳಿಂದ ನಾನು ಕರ್ತಾನೇ ಇದ್ದೀನಿ, ನೀವು ಬರ್ತಾನೆ ಇಲ್ಲ. ಕೂತ್ಕೊಳ್ಳೋ ಅಂಜು. ಇನ್ನೇನು ಊರಲ್ಲಿ ಏನು ವಿಶೇಷ? ಹಾಗೆ ಹೇಗಿದೆ ನಮ್ಮ RCB ಟೀಮು? ಮಾಮೂಲಿ ಮುಚ್ಕೊಂಡಿರ್ತಾರೆ ಬಿಡು. ಅಂಜು ಇವ್ರಿಬ್ರು ನನ್ನ ಫ್ರೆಂಡ್ಸು. ಚೆನ್ನಾಗಿದ್ದೀರಾ ಅಣ್ಣ? ನೀನ್ ಚೆನ್ನಾಗಿದ್ಯಾ? ನಾನು ಚೆನ್ನಾಗಿದ್ದೀನಿ ಅಣ್ಣ. ಚೆನ್ನಾಗಿದ್ದಾರೆ ಸಿಸ್ಟರ್. ಅಣ್ಣ ನಾನು ಹೋಗಿ ಕರಿ ನೋಡ್ಕೊಂಡ್ ಬರ್ತೀನಿ. ಸರಮ್ಮ. ಸಿಸ್ಟರ್ ನಾನು ಚೆನ್ನಾಗಿದ್ದೀನಿ ಸಿಸ್ಟರ್. ಅಂದ್ರೆ ಕರಿ ಸೀದೋಗತ್ತಂತ ಹೇಳೋ ಟೆನ್ಷನಲ್ಲಿ ಒಳಗಡೆ ಹೋಗಿದ್ದೆ ಹೇಳ್ಕಣು. ಬಂದು ಮಾತಾಡ್ತಾಳೆ. ಇರು ಬರ್ತೀನಿ. ಅಂಜು ನಿನ್ ಕರಿ ಸೀದೋಗತ್ತ ಅನ್ನೋ ಗಾಬರಿಯಲ್ಲಿ ನಮ್ಮ ಫ್ರೆಂಡ್ ಮಾತಾಡ್ಸೇ ಇಲ್ಲ. ಅವ್ನು ಭಾಳ ಫೀಲ್ ಆಗ್ತಿದ್ದಾನೆ. ಬಾ ಹಾಯ್ ಹೇಳು. ಗಾಬ್ರಿಲ್ ಬಂದೆ ಅಂತ ಯಾರು ಹೇಳಿದ್ದು? ಬೇಕು ಅಂತಾನೆ ಬಂದಿದ್ದು. ಬೇಕಂತ ಬಂದೆ? ಯಾಕೆ? ಓಹೋ, ಅವ್ನ ಮುಖ ನೋಡಿದ್ರೆ ನನಗೆ ಮಾತಾಡಿಸ್ಬೇಕಂತ ಅನ್ಸಲ್ವಾ? ಸಮಾನತೆ ಅನಿಸ್ಲಿಲ್ಲ. ಸಮಾನತ್ವ? ಹೌದು, ನಾನು ನನ್ನ ತಮ್ಮನೊಬ್ಬನ್ನೇ ಊಟಕ್ಕೆ ಕರೆದಾಗ ನೀವು ಅವನೊಬ್ಬನಿಗೆ ಮರ್ಯಾದೆ ಮಾಡಿದ್ರಿ ಅಲ್ವಾ? ಅದಕ್ಕೆ ನಾನು ನಿಮ್ಮಿಬ್ಬರು ಫ್ರೆಂಡ್ಸಲ್ಲಿ ಒಬ್ರಿಗೆ ಮಾತ್ರ ಮರ್ಯಾದೆ ಕೊಡ್ತೀನಿ. ಸಮಾನತೆ. ಇದು ಸಮಾನತ್ವ ಅಲ್ಲೇ, ಇದು ರಿವೆಂಜು. ನನಗೆ ಅರ್ಥ ಆಗ್ತಾ ಇದೆ. ಇದೇನಪ್ಪ ತಲೆನೋವು? ಮಗ, ನನ್ನ ಹೆಂಡ್ತಿ ನಿನ್ನ ಹತ್ರ ಮಾತಾಡಲ್ಲ ಅಂದ್ಲು. ನೀನು ಫೀಲ್ ಆಗ್ಬಾರ್ದು. ಮಾತಾಡ್ಸಲ್ವಾ? ಯಾಕೆ ಮಾತಾಡ್ಸಲ್ಲ? ನಾನೇ ತಪ್ಪು ಮಾಡಿದ್ದೀನಿ. ನಾನು ಹೋಗಿ ಕೇಳಿ ಬರ್ತೀನಿ. ಲೇ ಅಂದರೆ ನನ್ನ ಹೆಂಡತಿ ಕಾಲೇಜಿರೋ ಟೈಮಲ್ಲಿ ಒಬ್ಬ ತುಂಬ ರೇಗಿಸ್ತಾ ಇದ್ನಂತೆ. ಅವ್ನು ನೋಡೋಕ್ಕೆ ಸೇಮ್ ನಿಮ್ಮ ಥರ ಇದ್ದಾನಂತೆ. ಅದಕ್ಕೆ ಅವನ ಥರ ಯಾರು ಕಂಡ್ರು ಅವ್ರ ಹತ್ರ ಮಾತಾಡ್ಸಲ್ಲಂತ ಕಣೋ ಶಿಷ್ಯ. ನೀನು ಫೀಲ್ ಆಗಬಾರ್ದು. ಹೌದಾ? ಸರಿ, ಆದರೆ ಕೋಪ ನನ್ನ ಮೇಲೆ ಅಲ್ಲಲ್ಲ, ಅವನು ಯಾರ ಮೇಲೂ. ಊಟ ಇಟ್ಟರೆ ಊಟ ಮಾಡಿ ಹೋಗ್ತೀವಿ. ಸರಿ. ಸಮಾನತ್ವ ಇವನಿಗೆ ಬಡಿಸಲ್ಲ. ಹೇಗಾದರೂ ಮ್ಯಾನೇಜ್ ಮಾಡಬೇಕು. ಲೇ, ನನ್ನ ಹೆಂಡ್ತಿ ಬಂದಿದ್ದೆ, ನೀವು ಊಟ ಬಡಿಸಲ್ವೋ? ನಾನೇ ನಿನಗೆ ಬಡಿಸ್ತೀನಿ ಕಣೋ. ನೀನು ಫೀಲ್ ಆಗಬಾರ್ದು. ಪರವಾಗಿಲ್ಲ ಕಣೋ, ನನಗೇನು ಬೇಜಾರಿಲ್ಲ. ಆದರೆ ಕೋಪ ನನ್ನ ಮೇಲೆ ಅಲ್ಲ ಅಲ್ವಾ, ಅವನು ಯಾರ ಮೇಲೇನೋ. ನನಗೇನು ಬೇಜಾರಿಲ್ಲ. ಫುಲ್ ಬಾರಿಸ್ಬಿಡ್ತೀನಿ ನಾನು. ಬಾಂಬ ಬಡ್ಸು. ಫುಲ್ ಹಸಿವಾಗಿದ್ದೀನಿ. ನಾನೇ ಖಾಲಿ ಮಾಡಿಬಿಡ್ತೀನಿ. ಹೇಯ್, ನನಗೂ ಬಡಿಸಿದ್ಲು ಕಣೋ. ಮುಜುಗರ ಪಟ್ಕೋಬಿಡಿ, ಚೆನ್ನಾಗಿ ತಿನ್ನಿ. ತಂಗಿ ಬಡ್ಸಿಲ್ಲಮ್ಮ ತಂಗಿ. ಏನಲ್ಲೇ ತಂಗಿಗೆ ಯಾವ್ದಾದ್ರು ಫ್ಲಾಶ್ ಬ್ಯಾಕ್ ಇದೆನಾ? ಆ ಫ್ಲಾಶ್ ಬ್ಯಾಕ್ ಅಲ್ಲಿ ನನ್ನಂತ ಫೇಸ್ ಇರೋನು ಯಾರು ಇದಾನ? ಮತ್ತೆ ಶುರು ಮಾಡಿದ್ಲಲ್ಪ ಇವಳು ನಾಯಿಂದಳ್ಳಿ ಆಟನ. ಅಂಜು, ಸಮಾನತೆ ಪ್ರಕಾರ ನೀನು ಒಬ್ರಿಗೆ ಮರ್ಯಾದೆ ಮಾಡ್ತೀನಿ ಅಂದಲ್ಲ, ಆ ಒಬ್ರಿಗಾದ್ರೂ ಸರಿಯಾಗಿ ಮರ್ಯಾದೆ ಮಾಡ್ಬೇಕು ತಾನೆ? ಆದ್ರೆ ಮನೆಗೆ ಇಬ್ರು ಬಂದಿದ್ದಾರಲ್ವಾ, ಒಬ್ರಿಗೆ ಮರ್ಯಾದೆ ಕೊಟ್ರೆ ಸಮಾನತೆ ಹೇಗಾಗತ್ತೆ? ಮನಸ್ಸು ಬದಲಾಯಿಸ್ಕೊಂಡು ಇಬ್ರಿಗೂ ಮರ್ಯಾದೆ ಮಾಡ್ತೀಯಾ? ಇಲ್ಲ, ಒಂದ್ಸಾರಿ ಒಬ್ರಿಗೆ ಮಾಡ್ತೀನಿ. ಅಂದ್ರೆ ಒಂದ್ಸರಿ ಅವ್ರಿಗೆ ಮರ್ಯಾದೆ ಮಾಡ್ತೀನಿ, ಇನ್ನೊಂದ್ಸರಿ ಇವ್ರಿಗೆ ಮಾಡ್ತೀನಿ. ಏನಕ್ಕೋ? ಸಮಾನತ್ವ. ತಂಗಿ ಸ್ವಲ್ಪ ರೈಸ್ ಹಾಕಮ್ಮ. ಅಣ್ಣ ಸ್ವಲ್ಪ ರೈಸ್ ಹಾಕ್ಲಾ? ರೈಸ್ ಬೇಡಮ್ಮ, ಪೀಸ್ ಹಾಕಮ್ಮ, ನೋಡಕ್ ಚೆನ್ನಾಗಿದಾವ. ತಂಗಿ ಸ್ವಲ್ಪ ರೈಸ್ ರೈಸ್ ಹಾಕಮ್ಮ. ಬಡಿಸ್ಕೊ ಅಣ್ಣ. ಅಂಜು, ಇವನ್ ರೈಸ್ ಕೇಳ್ತಿದ್ದೆ ಅಂಜು. ತಂಗಿ ಸ್ವಲ್ಪ ರೈಸ್ ಹಾಕೋ ಅಣ್ಣ. ಹೋಗ್ಲಿ ಸರ್, ರೈಸ್ ಹಾಕಿ ಪೀಸ್ ಹಾಕಮ್ಮ. ರೈಸ್ ಹಾಕಮ್ಮ ತಂಗಿ. ಪೀಸ್ ಹಾಕ್ಲಾ ಅಣ್ಣ? ಚಿಕನ್ ಬೇಡಮ್ಮ, ರೈಸ್. ಚಿಕನ್ ಹಾಕೊಳ್ಳಿ ಅಣ್ಣ. ಸರಿ, ರೈಸ್ ಹಾಕಮ್ಮ. ನಿಮ್ಗೆ ರೈಸ್ ಹಾಕ್ಲಾ ಅಣ್ಣ? ಒಂದು ಪೀಸ್ ಹಾಕಿ ರೈಸ್ ಸ್ವಲ್ಪ ಹಾಕಮ್ಮ. ರೈಸ್ ಹಾಕೊಳ್ಳಿ ಅಣ್ಣ. ಹಾಕೊಳ್ರಿ ಅಣ್ಣಯ್ಯ ಚಿಕನ್. ತಂಗಿ ಮರ್ತೋಗಿದ್ದಂಗ ಅದೀಗ ಕಾಲೇಜ್ನಾಗ ಅಳಿಸಿದ್ದಿ ಸೇಮ್ ಇವನಂಗೆ ಅದ. ನೋಡ್ಕೋ ಬೇಕಾದ್ರೆ. ನೀನ್ ಅಸ್ಸಲ್ ಮರ್ಯಾದೆ ಮಾಡಬಾರ್ದು ಅವನಿಗೆ. ಲೋ, ಮಧ್ಯದಲ್ಲಿ ನಿನಗೆ ಪ್ರಾಬ್ಲಮ್ ಕೇಳಿ ಹಾಸ್ಕೋ. ನೀನ್ ಬಂದದಕ್ಕೆ ನನಗೆ ಮರ್ಯಾದೆ ಮಾಡ್ತಿಲ್ಲ, ಒಂದು ಪೀಸ್ ಆಗ್ತಿಲ್ಲ. ನೀನ್ ಯಾವನ ಬಾ ಅಂದಿದ್ದು ಬಕ್ಕೆ ನಿನ್ಗೆ? ನೀನ್ ಯಾವನ ಬಾ ಅಂದಿದ್ದು? ಊರಲ್ಲಿ ಇರ್ಬೇಕಾಯ್ತು ನೀನು. ನಿನ್ಗೆ ಅದಕ್ಕ ಏನ್ ಕರಿಸ್ತಿದ್ಯಾ ನೀನು? ನಿನ್ನೆ ಮರ್ಯಾದೆ ಆಗ್ತಿಲ್ಲ ನನಗೆ. ನಾನೇನ್ ಮಾಡಂತೀಯ? ಊರಲ್ಲಿ ಗದ್ದೆ ಕೆಲಸ ಮಾಡ್ತಿದ್ದಾನ ಕರ್ಕೊಂಡ್ ಬಂದಿದ್ದು ನನ್ ತಪ್ಪು. ಕೆಲಸ ಬಿಟ್ಟು ಬಂದಿದ್ದೀನಲ್ಲ, ನಂದು ತಪ್ಪು. ಈಗ ಹೋದ್ಮೇಲೆ ಟಿಕೆಟ್ ಬುಕ್ ಮಾಡಲ್ಲ ಬಾರ. ನಿನ್ಗೆ ಟಿಕೆಟ್ ತೆಗೆದ್ರೆ ಊರಿಗೆ ಹೆಂಗ್ ಬರ್ತೀನಿ? ಮುಚ್ಕೊಂಡು ಟಿಕೆಟ್ ತೆಗಿ. ಬೆಂಗಳೂರಲ್ಲಿ ಒಂದು ಫ್ರೆಂಡ್ ಅದನ್ನಂತ ಬಂದಿದ್ದೀನಲ್ಲ, ನನ್ ತಪ್ಪು. ಚಪ್ಪಲಿ ತಗೊಂಡು ಹೋಗಲು. ಅಬ್ಬಾ
ಹೇಗಿದೆ ನನ್ನ ಸಮಾನತ್ವ? ಇಟ್ಟಲ್ಲಪ್ಪ ಬಗನಿಗೂಟ. ಅಂಜು, ಸ್ವಲ್ಪ ಸಕ್ಕರೆ ಇದ್ರೆ ಕೊಡ್ತೀಯಾ? ಕರೆಕ್ಟಾಗಿ ಕಾಫಿ ಮಾಡುವಾಗ ಸಕ್ಕರೆ ಮುಗ್ದೋಯ್ತು ಅಂತ ನೆನಪಾಯ್ತು. ತಕ್ಷಣ ನೀನು ನೆನಪಾದೆ. ಕಪ್ ತಗೊಂಡು ನಿನ್ನ ಹತ್ರ ಬಂದ್ಬಿಟ್ಟೆ. ಕೊಡ್ತೀನಿ. ಸಕ್ಕರೆ ಮುಗಿದ್ರೆ ಕಿರಾಣಿ ಅಂಗಡಿ ನೆನಪಾಗಬೇಕು. ನಮ್ಮ ಮನೆ ಯಾಕೆ ನೆನಪಾಗುತ್ತೆ? ಅಮ್ಮೋ, ಈಗ ಇವ್ರಿಗೆ ಸಕ್ಕರೆ ಕೊಟ್ಟಿದ್ದು ನಮ್ಮವ್ರಿಗೆ ಗೊತ್ತಾದ್ರೆ ಅಂಜು, ನಾವು ಸಕ್ಕರೆ ಕೊಟ್ಟಿದ್ವಲ್ಲ, ನೀನು ಹೋಗಿ ಬೆಲ್ಲ ತಗೊಂಡ್ಬಿಡು. ಸಮಾನತ್ವ. ನೋ ನೋ ನೋ, ಇದು ಅವ್ರಿಗೆ ಗೊತ್ತಾಗಬಾರ್ದು. ಹೇಗಾದರೂ ಮ್ಯಾನೇಜ್ ಮಾಡಬೇಕು. ಯಾರಂಜು ಬೆಲ್ಲ ಹೊಡೆದಿದ್ದು? ಅದು ಯಾರೋ ಸಣ್ಣ ಮಗು ಆಡ್ತಾ ಸುಮ್ಮನೆ ಬೆಲ್ಲ ಹೊಡೆದು ಹೋಗ್ಬಿಟ್ಟಿದ್ದಾರೆ ಕಣ್ರಿ. ಹೌದಾ? ಸರಿ, ಹಾಗಾದರೆ ಸಾಯಂಕಾಲ ನಾನು ಅವ್ರ ಮನೆಗೆ ಹೋಗಿ ಬೆಲ್ಲ ಹೊಡೆದು ಬಂದ್ಬಿಡ್ತೀನಿ. ಅವಾಗೆ ಗೊತ್ತಾಗತ್ತೆ. ಸರಿ. ಅಂಜು, ಮತ್ತೆ ಎಲ್ಲಿ ಹೋಗ್ತಿದೀಯಾ? ಅದು ಆ ಮಗುವಿನ ಹತ್ರನೇ ರೀ. ಹಾಗೆ ಬೆಲ್ಲ ಹೊಡಿಬೋದು ತಪ್ಪು, ಇನ್ನೊಂದ್ಸತಿ ಆ ಥರ ಮಾಡಬೇಡ ಅಂತ ಹೇಳಿ ಬರ್ತೀನಿ. ಓಹೋ, ಸರಿ. ಸಂಜೆ ಅವ್ರ ಮನೆಗೆ ಹೋಗಿ ನಾನು ಬೆಲ್ಲ ಹೊಡೆದು ಬರ್ತೀನಿ. ನಾನು ಹಾಂ, ಆಯ್ತು ರೀ. ಹಾಂ, ತಗೊಳ್ಳಿ. ಅಂಜು, ನಮ್ಮ ಮನೇಲಿ ನೀರು ಮುಗ್ದೋಯ್ತು. ವಾಟರ್ ಟ್ಯಾಂಕ್ ಅವನಿಗೆ ಕಾಲ್ ಮಾಡಿದ್ರೆ 3 ಗಂಟೆ ಆಗುತ್ತಂತವನೇ. ಒಂದು ಬಾಟಲ್ ನೀರು ಕೊಡ್ತೀಯಾ? ಅಂಜು, ಯಾರಿಗ ವಾಟರು? ಅದು ಕೆಳಗಡೆ ಗಿಡಗಳಿಗೆ ನೀರು ಹಾಕೋಕ್ಕೆ. ಓಹೋ, ಇನ್ನಾವು ಎದುರು ಮನೆ ಆಂಟಿಗೆ ಪಕ್ಕದ ಮನೆ ಆಂಟಿಗೆ ನೀರು ಕೊಟ್ಟು ಬರ್ತೀಯೇನೋ? ಸಂಜೆ ಮತ್ತೆ ನಾನು ಅವ್ರ ಮನೆಗೆ ಹೋಗಿ ನೀರು ಕುಡಿದು ಬರ್ಬೇಕನ್ನೋ ಕೆಲಸ ಬೆಳೆ ತರ್ಕೊಂಡಿದ್ದೆ. ಸರಿ, ಹೋಗು. ರ್ಯಾಪಿಡ್ ಅದವನೇನು ಇನ್ನೂ ಬಂದಿಲ್ಲ? ಬುಕ್ ಮಾಡಿ ಒಂದು ತಾಸು ಆಯ್ತು. ಬರ್ತಿದ್ದಾನೆ, ಹತ್ತಿರದಲ್ಲೇ ಇದೆ ಅಂತ ತೋರಿಸ್ತಿದೆ. ಅಯ್ಯೋ, ಏನ್ರಿ, ನಿಮ್ಮ ಫೋನ್ ಕೊಡ್ತೀರಾ? ನನ್ನ ಫೋನಲ್ಲಿ ರೀಚಾರ್ಜ್ ಖಾಲಿ ಆಗಿದೆ, ಒಂದು ಕಾಲ್ ಮಾಡಬೇಕು. ನಿನ್ನ ಫೋನಲ್ಲಿ ರೀಚಾರ್ಜ್ ಇದೆನಾ ಇಲ್ವಾ ಅಂತ ಮೊದಲೇ ನೋಡ್ಕೋಬೇಕಲ್ವಾ ಅಂಜು? ಆದರೂ ನನ್ನ ಫೋನ್ ಬೇಡ ಅಂಜು. ನೀನು ಕಾಲ್ ಮಾಡಿದಾಗ ಲಿಫ್ಟ್ ಮಾಡಿದ್ರೆ ಓಕೆ, ಮಾಡಿಲ್ಲ ಅಂದರೆ ನೀನು ಇಲ್ದಾಗ ವಾಪಸ್ ಕಾಲ್ ಮಾಡಿ ಯಾರು ಏನು ಅಂತ 100 ಪ್ರಶ್ನೆ ಕೇಳ್ತಾರೆ. ಅದರಲ್ಲೂ ನಾನು ಹುಡುಗಿ ಅಲ್ವಾ, ಮಾತಾಡೋದಕ್ಕೆ ತುಂಬ ಇಂಟ್ರೆಸ್ಟ್ ತೋರಿಸ್ತಾರೆ. ಅದೆಲ್ಲ ಯಾಕೆ? ಮನೆಗೆ ಹೋದ್ಮೇಲೆ ನಿಮ್ಮ ಹಸ್ಬೆಂಡ್ ಫೋನಲ್ಲೇ ಮಾಡು. ಅಂಜು, ಅಂಜು, ಏನು ಮಾಡ್ತಿದ್ಯಾ? ಅಂದರೆ ನಮ್ಮ ತಂತಿ ಮೇಲೆ ಬಟ್ಟೆ ಜಾಸ್ತಿ ಆಗಿಬಿಟ್ಟಿದೆ ಅಂತ 2 ಬಟ್ಟೆ ಇರೋದಕ್ಕೆ ಇಲ್ಲಿ ಹಾಕಿದ್ದೀನಿ. 1 ಬಟ್ಟೆ ಇದ್ರೂ ಬೇಡ ಅಂಜು. ಯಾಕೆ ರೀ? ನಿಮ್ದು ಹೇಗಿದ್ರು ಬಟ್ಟೆ ಕಡಿಮೆ ಇದೆ ಅಲ್ವಾ, ಇಲ್ಲಿ ಸರಿ ಹೋಗುತ್ತೆ, ನೀವು ಹಾಕೊಳ್ಳಿ. ನಮ್ಮ ಬಟ್ಟೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಆದರೂ ನಮ್ಮ ತಂತಿ ಮೇಲೆ ಹಾಕಬೇಡ ಅಂಜು, ಹಾಳಾಗೋಗುತ್ತೆ. ನಮ್ಮ ಮನೆಯನ್ನು ಕಿರಾಣಿ ಅಂಗಡಿ ಥರ ಯೂಸ್ ಮಾಡ್ತೀಯ ಅಲ್ವಾ, ಈ ತಂತಿ ಕೂಡ ಯೂಸ್ ಮಾಡಬೇಡ ಅಂದರೆ ಹೇಗೆ? ಹೇಳ್ತೀನಿ ಇರು ನಿನಗೆ. ಅಂಜು, ಅಂಜು, ಏನು ಮಾಡ್ತಿದ್ಯಾ? ಅಮೃತಧಾರೆ ಸೀರಿಯಲ್ ನೋಡ್ತಿದ್ಯಾ? ಇಲ್ಲ ರೀ, ಯೂಟ್ಯೂಬ್ನಲ್ಲಿ ಸಮಾನತ್ವ ಸೀರೀಸ್ ನೋಡ್ತಿದ್ದೆ. ಹೇ, ಅವೆಲ್ಲ ಏನು ನೋಡ್ತೀಯಾ? ಅಮೃತಧಾರೆ ಸೀರಿಯಲ್ ಹಾಕು. ನಮ್ಮ ಮನೇಲಿ ಸೀರಿಯಲ್ ನೋಡುವಾಗ ಸಡನ್ನಾಗಿ ಕರೆಂಟ್ ಹೋಯ್ತು. ನಮ್ಮವರು ಎಲೆಕ್ಟ್ರಿಷಿಯನಿಗೆ ಕಾಲ್ ಮಾಡಿದ್ದಾರೆ. ಅಷ್ಟರಲ್ಲಿ ಸೀರಿಯಲ್ ಮಿಸ್ ಆಗುತ್ತಂತ ಇಲ್ಲಿಗೆ ಬಂದುಬಿಟ್ಟೆ. ಸಿಕ್ಕಿದೆಯೋ ಈಗ ನೋಡು, ಈ ನಾಯಿನ ನಿನ್ನಲ್ಲಿ ಹೇಗೆ ಹಾಕಿಸ್ತೀನಿ ಅಂತ. ಬರ್ತೀನಿ. ಅವ್ರಾಗ ಬಂದಿದ್ದಾರೆ? ಅದು ಅವ್ರ ಮನೆಯಲ್ಲಿ ಕರೆಂಟ್ ಹೋಯ್ತಂತೆ, ಸೀರಿಯಲ್ ಮಧ್ಯದಲ್ಲೇ ನಿಂತು ಹೋಗುತ್ತೆ ಅಂತ ನಮ್ಮ ಮನೆಗೆ ಬಂದು ನೋಡ್ತಿದ್ದಾರೆ ಪಾಪ. ಓಹೋ, ಸರಿ. ಅದೇನು ಕಮಲ್ ಅವರೇ, ನೀವ್ಯಾವಾಗ ಬಂದ್ರಿ? ಆವಾಗಲೇ ಬಂದೆ ರೀ, ಟಿವಿ ನೋಡೋಣಂತ. ಅದೇನು ನಿಮ್ಮ ಮನೇಲಿ ಪವರ್ ಇಲ್ವಾ? ಇದೆ ರೀ. ಕೇಬಲ್ ಕನೆಕ್ಷನ್ ಕಟ್ ಆಯ್ತಾ? ಸೂಪರ್ ಆಗಿ ಕೆಲಸ ಮಾಡ್ತಿದೆ ನಮ್ಮ ಟಿವಿ. ಮತ್ತೆ ನಮ್ಮ ಮನೆಗೆ ಬಂದು ಟಿವಿ ನೋಡ್ತಿದ್ರಾ? ಯಾಕೆ? ಅದಾ, ಇದಕ್ಕೂ ಮುಂಚೆ ನಮ್ಮ ಮನೆಗೆ ಬಂದು ನೀವು ಗಂಟೆ ಟಿವಿ ನೋಡಿದ್ರಲ್ಲ, ಅದಕ್ಕೆ ನಾನು ನಿಮ್ಮ ಮನೆಗೆ ಬಂದು ಗಂಟೆ ಟಿವಿ ನೋಡೋಣ ಅಂತ ಬಂದೆ. ಸಮಾನತೆ. ಹಾ,
ನಮ್ಮ ಮನೇಲಿ ಟಿ ವಿ ಸರಿ ಇಲ್ಲ ಅಂತ ನಿಮ್ಮ ಮನೆಗೆ ಟಿ ವಿ ನೋಡೋದಕ್ಕೆ ಬಂದರೆ ಅಷ್ಟಂತ ಹೇಳಿ ಸಮಾನತೆ ಹೆಸರು ಹೇಳಿ ನಿಮ್ಮ ಮನೇಲಿ ಟಿ ವಿ ಸರಿ ಇದ್ರೂ ನಮ್ಮ ಮನೆಗೆ ನೋಡೋಕೆ ಬಂದಿದ್ದೀರಲ್ಲ. ಇದೇನು ಪದ್ಧತಿ ಸರಿ ಇಲ್ಲ ಕಮಲ್ ಅವರೇ. ಪದ್ಧತಿಯಾಗಿ ಇಲ್ದಿದ್ರು ಪರವಾಗಿಲ್ಲ ರೀ, ಸಮಾನತೆ ಆಗಿದ್ರೆ ಸಾಕು. ಹಾಂ, ಹಲೋ ಅಂಜು, ನಾನೀಗ ನಿಮ್ಮ ಮನೇಲಿ ಟಿ ವಿ ನೋಡೋದಕ್ಕೆ ಬಂದಿದ್ದಲ್ಲ, ಈಗ ನಿಮ್ಮ ಯಜಮಾನ್ರು ಟಿ ವಿ ನೋಡೋದಕ್ಕೆ ನಮ್ಮ ಮನೆಗೆ ಬಂದಿದ್ದಾರೆ. ಅದೇನು ಅಂತ ಕೇಳಿದ್ರೆ ಸಮಾನತೆ ಅಂತ ಹೇಳಿದರು. ಪ್ಲೀಸ್ ನಿಮ್ಮ ಹಸ್ಬೆಂಡ್ನ ಬಂದು ಕರ್ಕೊಂಡು ಹೋಗ್ತೀರಾ ಪ್ಲೀಸ್? ನೀವು ಟಿ ವಿ ನೋಡ್ತಿರುವಾಗ ನಿಮ್ಮನೆಯವ್ರು ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿಲ್ಲ ಅಲ್ವ ರೀ? ಈಗ ನಮ್ಮ ಯಜಮಾನನ ಟಿ ವಿ ನೋಡ್ತಿರುವಾಗ ನಾನು ಬಂದು ಕರ್ಕೊಂಡು ಹೋಗ್ತೀನಿ ಅಂದರೆ ಅವರು ಒಪ್ಪಲ್ಲ. ಸಮಾನತೆ ಹೇಗಾಗುತ್ತೆ ಅಂತಾರೆ. ಮತ್ತೆ ಈಗೇನು ಮಾಡಬೇಕು? ಅವ್ರ ಸಮಾನತೆ ಸ್ಯಾಟಿಸ್ಫೈ ಮುಗಿಯೋವರೆಗೂ ವೇಟ್ ಮಾಡಿ ಅಂತೀನಿ ಅಷ್ಟೇ. ಕಮಲ್ ಅವರೇ, ಹಾಂ, ಆದರೂ ನಮ್ಮ ಯಜಮಾನ್ರು ಬರೋ ಟೈಮ್ ಆಯಿತು. ಆದರೂ ಮನೆ ಬರೋ ಟೈಮ್ಗೆ ನಾನು ನೀನು ಮಾತಾಡೋದು ನೋಡಿದ್ರೆ ಅವರು ತಪ್ಪಾಗಿ ಅರ್ಥ ಮಾಡ್ಕೊತಾರೆ. ಆದರೂ ಅನುಮಾನ ಸ್ವಲ್ಪ ಜಾಸ್ತಿ. ಅದೇಗಾಗತ್ತೆ? ಈಗ ನಿಮ್ಮ ಹಸ್ಬೆಂಡ್ ಬಂದು ನಾನು ಡಿಸ್ಟರ್ಬ್ ಮಾಡ್ತಾರಾ? ಇದಕ್ಕಿಂತ ಮುಂಚೆ ನೀವು ನಮ್ಮ ಮನೇಲಿ ಟಿ ವಿ ನೋಡಬೇಕಾದ್ರೆ ನಿಮ್ಮನ್ನು ಯಾರು ಡಿಸ್ಟರ್ಬ್ ಮಾಡಿಲ್ಲಲ್ಲ. ಅದೇ ರೀತಿ ನಾನು ನಿಮ್ಮ ಮನೇಲಿ ಟಿ ವಿ ನೋಡಬೇಕಾದ್ರೆ ಯಾರು ಡಿಸ್ಟರ್ಬ್ ಮಾಡಬಾರ್ದಲ್ಲ. ಸಮಾನತ್ವ. ಅನಿತಾ ಅವರೇ, ಇದಕ್ಕೂ ಮುಂಚೆ ನಮ್ಮ ಮನೆಗೆ ಬಂದಾಗ ಏನಾದರೂ ಸ್ನ್ಯಾಕ್ಸ್ ತಿಂದಿದ್ದೀರಾ? ಅಂದರೆ ನೀವು ಸ್ನ್ಯಾಕ್ಸ್ ತಿಂದರೆ ನಾವು ಇಲ್ಲಿ ಸ್ನ್ಯಾಕ್ಸ್ ತಿನ್ಬೇಕಂತ? ಹೌದಾ? ಹಾಗಾದರೆ ತಿನ್ನಲ್ಲ ಬಿಡಿ. ಏನಾದರೂ ಕೆಲಸ ಇದ್ದರೆ ನೋಡ್ಕೊ ಹೋಗಿ. ಅನಿತಾ ಅವರೇ, ಗಂಟೆ ಆಗೋಯ್ತು, ನಾನು ಹೋಗ್ತೀನಿ. ತಗೊಳ್ಳಿ, ಟಿ ವಿ ನೋಡೋದು ನೋಡ್ರಿ, ಇಲ್ಲಾಂದ್ರೆ ಆಫ್ ಮಾಡ್ಕೊಳ್ಳಿ. ಸರಿ. ತರ 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 ಅಂತ ಯಾರು ಇಲ್ಲ ಕಣ. ಏನಾಯ್ತಂಜು, ಆ ಥರ ಕೆನೆ ಒರೆಸ್ಕೊತಿದ್ದೀಯಾ? ಅಪ್ಪಿ ತಪ್ಪಿ ಸೊಳ್ಳೆ ಕಚ್ಚಿದೆನಾ? ಹಾಗಾದ್ರೆ ನೀನು ಆ ಸೊಳ್ಳೆನ ಹುಡುಕಿ ಕಚ್ಬಿಡು, ಸಮಾನತೆ ಆಗ್ಬಿಡತ್ತೆ. ಅಯ್ಯೋ ಅದಲ್ಲ ರೀ, ಪಕ್ಕದ ಮನೆ ಅನಿತಾ ಅವ್ರ ಮಗು ಇದಾನಲ್ಲ, ಆ ಮಗು ನನ್ನ ಕೆನ್ನೆಗೆ ಮುತ್ಕೊಟ್ಟ. ಓಹೋ, ಹಾಗಾದ್ರೆ ನೀನು ಅವನಿಗೆ ತಿರುಗಿ ಮುದ್ದು ಕೊಟ್ಬಿಟ್ಟೆ? ಕೊಡ್ಬೇಕು ಅಂತ ಅನ್ಕೊಂಡೆ, ಅಷ್ಟರಲ್ಲಿ ಅವ್ನು ಸ್ಕೂಲ್ ಬಸ್ ಬಂತು ಅಂತ ಅವ್ನು ಹತ್ತು ಹೋಗ್ಬಿಟ್ಟ. ಅದೇನದು? ಹಾಗಾದ್ರೆ ಸಮಾನತೆ ಹೋಗ್ಬಿಡತ್ತಲ್ಲ. ಈಗ ಏನ್ ಮಾಡ್ಬೇಕಂತ ಹೇಳ್ತೀರಾ? ಅವ್ರ ಮನೇಲಿರೋ ಒಬ್ರು ನಮ್ಮ ಮನೇಲಿರೋ ಒಬ್ರಿಗೆ ಮುತ್ತು ಕೊಟ್ಟಿದ್ದಾರೆ ಅಂತ, ನಮ್ಮ ಮನೇಲಿರೋ ಒಬ್ರು ಅವ್ರ ಮನೇಲಿರೋ ಒಬ್ರಿಗೆ ಮುತ್ತು ಕೊಡ್ಬೇಕು ಅಂತ ಹೇಳ್ತಿದ್ದೀರಾ? ನನ್ನ ಹತ್ರ ಅಷ್ಟು ಒಪ್ಪಿಗೆ ಇಲ್ಲ ರೀ. ಬೇಕಿದ್ರೆ ನೀವೇ ಹೋಗಿ ಅವ್ರ ಮನೇಲಿರೋ ಒಬ್ರಿಗೆ ಮುತ್ತು ಕೊಟ್ಟು ಬನ್ನಿ. ಅದೇನದು? ಸಮಾನತೆ ಹೋಗ್ಬಿಡತ್ತಲ್ಲ. ನಾನೇ ಹೋಗಿ ಮುದ್ದು ಕೊಟ್ಟು ಬರ್ತೀನಿ. ಸಮಾನತೆ ಭಾಳ ಇಂಪಾರ್ಟೆಂಟ್. ಹೇಗಾದರೂ ಮಾಡಿ ಮುದ್ದು ಕೊಟ್ಟು. ಇಲ್ಲೇ ಇದ್ದೀರಾ? ನೀವೇನು ಕಮಲ್ ಅವರೇ ನಮ್ಮ ಮನೆ ಹತ್ರ ಬಂದಿದ್ದೀರಿ? ಮುದ್ದು ಕೊಡ. ಇಷ್ಟಕ್ಕೆ ಮುಂಚೆ ನಿಮ್ಮ ಹುಡುಗ ನನ್ನ ಹೆಂಡತಿ ಮುದ್ದು ಕೊಟ್ಟಿದ್ದಾನಂತೆ, ಅವಳು ತಿರುಗಿ ಮುದ್ದು ಕೊಡೋದು ಮರೆತು ಬಿಟ್ಟಿದ್ದಾಳೆ. ಅದಕ್ಕೆ ನಿಮ್ಮ ಫ್ಯಾಮಿಲಿಯಲ್ಲಿರೋ ಒಬ್ಬರು ನಮ್ಮ ಫ್ಯಾಮಿಲಿರೋ ಒಬ್ಬರಿಗೆ ಮುದ್ದು ಕೊಟ್ಟಿದ್ದಾರೆ. ಆ ಕಾರಣ ನಮ್ಮ ಫ್ಯಾಮಿಲಿ ಕಡೆಯಿಂದ ನಾನು ನಿಮ್ಮ ಫ್ಯಾಮಿಲಿಯವರಿಗೆ ಮುದ್ದು ಕೊಡಬೇಕಂತ ಬಂದಿದ್ದೀನಿ. ಮಗು ಸ್ಕೂಲ್ಗೆ ಹೋಗಿದ್ದಾನಾ? ಹಾಗಾದ್ರೆ ನಿಮ್ಮ ಹಸ್ಬೆಂಡ್ ಕರೆದ್ಬಿಡಿ, ಮುದ್ದು ಕೊಟ್ಬಿಡಿ. ನಮ್ಮ ಯಜಮಾನ್ರು ಆಫೀಸ್ಗೆ ಹೋಗಿದ್ದಾರೆ. ಹೌದಾ? ಹಾಗಾದ್ರೆ ಬೇರೆ ಆಪ್ಷನ್ ಇಲ್ಲ ರೀ. ಸಮಾನತೆಗೋಸ್ಕರ ನಿಮಗೆ ಮುದ್ದು ಕೊಡಲೇಬೇಕು. ಅಯ್ಯೋ ಅನಿತಾವ್ರೆ ರೀ, ಅನಿತಾವ್ರೆ ರೀ, ನಿಲ್ರಿ ರೀ, ಎಲ್ಲಿ ಓಡೋಗ್ತಿದ್ದೀರ ರೀ? ಸೀನು 201 ಅನಿತಾರ್ ಕಂಡ್ರೇನೋ? ಇಲ್ಲ ಸರ್. ಲೇ, ಅವ್ರಿಗೆ ಮುದ್ದು ಕೊಡಬೇಕು. ಅವ್ರು ಕಾಣಿಸ್ಕೊಂತ ಹೊಡೋಗ್ಬಿಟ್ರು. ಅವ್ರಿಗೆ ಮುದ್ದು ಕೊಡ್ತೀರಾ? ಯಾಕೆ ಸರ್? ಸಮಾನತೆಗೋಸ್ಕರ ಕಣ. ಏನು ಸಮಾನತೆಗೋಸ್ಕರನಾ? ಏನು ಸರ್, ಅವ್ರು ನಿಮ್ಗೆ ಏನಾದರೂ ಮುದ್ದು ಕೊಟ್ರಾ? ಅದಕ್ಕೋಸ್ಕರ ಅವ್ರಿಗೆ ನೀವು ಮುದ್ದು ಕೊಡ್ತೀರಾ? ಈಗ ಅವೆಲ್ಲ ಹೇಳಕ್ಕಾಗಲ್ಲ. ಅನಿತಾವ್ರೆ ಅಲ್ಲಿದ್ದೀರಾ? ಬಂದು ತಡಿ. ರೇ ನಿಂತಿರ್ರಿ, ಸಮಾನತೆ ಹೋಗತ್ತೆ. ರೇ ಪ್ಲೀಸ್ ನಿನ್. ಅಂಜು, ನನಗೆ ಮುದ್ದು ಕೊಡು ಅಂಜು. ನಾನು ನಿಮ್ಗೆ ಯಾಕೆ ಮುತ್ತು ಕೊಡಬೇಕು? ಪ್ಲೀಸ್ ಅಂಜು, ಇಲ್ಲ ಅಂದರೆ ನಿಮ್ಮ ಹಸ್ಬೆಂಡ್ ಬಂದು ನನಗೆ ಮುದ್ದು ಕೊಟ್ಬಿಡ್ತಾರೆ. ಪ್ಲೀಸ್ ಅಂಜು, ಪ್ಲೀಸ್. ನಮ್ಮವ್ರು ನಿಮ್ಗೆ ಯಾಕೆ ಮುತ್ತು ಕೊಡ್ತಾರೆ? ಅಮ್ಮು, ಈಗ ನಿನಗೆ ಇದೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅಂಜು. ಪ್ಲೀಸ್ ಅಂಜು, ನನಗೆ ಮುದ್ದು ಕೊಡು ಅಂಜು. ಇನ್ನೊಂದ್ಸರಿ ನಿಮ್ಮ ಮನೆ ಕಡೆನೂ ಬರೋದಿಲ್ಲ. ಪ್ಲೀಸ್ ಅಂಜು. ಲಾಸ್ಟಿಗೆ ನಮ್ಮ ಮನೆಗೆ ಬಂದಿದ್ದೀರಾ ಅನಿತಾ? ಅನಿತಾ ಓ ಅನಿತಾ, ಅನಿತಾ ನನಗೆ ಮುದ್ದು ಕೊಟ್ಟು ಬಿಡ್ತೀನಿ ಅನಿತಾ. ಅನಿತಾ ಓ ಅನಿತಾ.
ಸಕ್ಕರೆ ಇಲ್ಲ ಅಂದ್ರೂ ಸಪ್ಪಂಟಿ ಕುಡಿತೀನಿ, ಕುಡಿಯೋಕೆ ನೀರಿಲ್ಲ ಅಂದ್ರೂ ದಾಹದಿಂದ ಹಂಗೆ ಸತ್ತು ಹೋಗ್ತೀನಿ. ಆದರೂ ನಿಮ್ಮ ಮನೆ ಡೋರ್ ಮಾತ್ರ ಸತ್ತರೆ ಹೊಡೆಯೋದಿಲ್ಲ. ಬರ್ತೀನಿ. ಈಗ ಬುದ್ಧಿ ಬಂದಿರುತ್ತೆ. ಇನ್ನೊಂದ್ಸರಿ ಸಕ್ಕರೆ ಉಪ್ಪು ಅಂತ ನಮ್ಮ ಮನೆ ಕಡೆ ಕಾಲಿಟ್ರೆ ಸಮಾನತೆ ನಾಯಿನ ಬಿಡು. ಹಾಂ, ನಿನ್ನೆ ಅಂಜು ಸರಿ ಮಾಡಿದ್ದಕ್ಕೆ ಇವತ್ತು ನಾನು ಸರಿ ಮಾಡಿಬಿಟ್ಟೆ. ಸಮಾನತ್ವ. ಏನ್ರಿ ನೆನಪಿದೆ ಅಲ್ವಾ? ನಾಳೆ ರಥ ಇದೆ. ಸೊ ನೀವೆಲ್ಲ ಹೊರಗಡೆ ಹೋಗ್ಬೇಡಿ, ಮನೇಲೇ ಇರಿ. ಸರಿ ಅಂಜು, ನಾಳೆ ಪುರೋಹಿತರು ಬರ್ತಾ ಇದ್ದಾರಲ್ಲ, ಪ್ರಾಸೆಸ್ ಎಲ್ಲ ನೆನಪಿದೆ ತಾನೇ? ನೆನಪಿದೆ ರೀ. ಅವಲಕ್ಕಿ ಮತ್ತು ಕಡಲೆ ನಾ ತಂದ್ರೆ, ಬೆಲ್ಲ ಮತ್ತು ಸಕ್ಕರೆ ನೀವು ತರ್ತೀರಿ. ಅಗರಬತ್ತಿ ಮತ್ತು ಕಡ್ಡಿ ಪಟ್ನ ನಾ ತಂದ್ರೆ, ಅರಿಶಿನ ಮತ್ತು ಕುಂಕುಮ ನೀವು ತರ್ತೀರಿ. ಪ್ರಾರ್ಥನೆ ನಾನ್ ಮಾಡಿದ್ರೆ ಆಶೀರ್ವಾದ ನೀವು ತಗೋತೀರಾ. ಯಾಕಂದ್ರೆ ಸಮಾನತ್ವ. ಅಯ್ಯೋ ಸಾರಿ ರೀ. ಇಟ್ಸ್ ಓಕೆ. ಅಗರಬತ್ತಿಗಳು. ಹಾಂ, ಇವನೇನು ಚಿಕ್ಕದು ಕೊಟ್ಟಿದ್ದ ತೆಂಗಿನಕಾಯಿ ಇವೇ ನೀವು ಇಷ್ಟೇ ಎಲ್ಲ ಇದ್ದಾವೆ. ಅಂಜು, ಹೊರಗಡೆ ಸಾರಿ ಹೇಳ್ತಿದೆಯಲ್ಲ. ಅದು ಎದುರು ಮನೆಯವ್ರ ಮೇಲೆ ಗೊತ್ತಿಲ್ಲದೆ ನೀರು ಹಾಕ್ಬಿಟ್ಟೆ ರೀ, ಅದಕ್ಕೆ ಸಾರಿ ಹೇಳ್ತಿದ್ದೆ. ಎಲ್ಲೆಲ್ಲಿ ಕೊಡು. ನೀನು ಅವ್ರ ಗಂಡನ ಮೇಲೆ ಹಾಕಿದೀಯಲ್ಲ, ನಾನು ಅವ್ರ ಹೆಂಡತಿ ಮೇಲೆ ಹಾಕಿ ಬಂದ್ಬಿಡ್ತೀನಿ. ಸಮಾನತ್ವ. ಅಂಜು ಎಷ್ಟೇನೆ ಹಾಕಿದಾಳು, ನಾನು ಅಷ್ಟೇನೆ ಹಾಕಬೇಕು. ಇವನ್ ಸಮಾನತೆಗೆ ಬೆಂಕಿ ಹಾಕ. ಅಲ್ಲಲ್ಲಲ್ಲಲ್ಲ. ಅಂಜು, ನಿಲ್ಲು. ನೀನು ದೀಪದಲ್ಲಿ ಎಣ್ಣೆ ಹಾಕು, ನಾನು ಹಚ್ತೀನಿ. ನೀನು ಅಗರಬತ್ತಿ, ನಾನು ಧೂಪ್ ಸ್ಟಿಕ್ಕು. ನೀನು ಕರ್ಪೂರ, ನಾನು ಸಾಂಬ್ರಾಣಿ. ನೀನು ಪ್ರಸಾದ, ನಾನು ತೀರ್ಥ. ಸಮಾನತ್ವ. ದೇವ್ರ ಹತ್ರ ಕೂಡ ಸಮಾನತೆ ಅಂದ್ರಿ. ಹೊರಗಡೆ ಪೂಜಾರಿ ಬಂದಿರ್ತಾರೆ, ಅವ್ರ ಕಾಲು ತೊಳ್ಸಿ ಒಳಗಡೆ ಕರ್ಕೊಂಬನ್ನಿ. ಅದೇಗಾಗತ್ತೆ? ಹೋಗ್ರಿ. ಸರ ಜೋಗಯ್ಯ. ಏನ್ರಿ ನೀವು ಒಬ್ಬರೇ ಬಂದಿದ್ದೀರಾ? ಪೂಜಾರಿ ಅವ್ರಿಲ್ಲಿ? ಅದಾ, ನನ್ನ ಕಾಲು ನಾನು ತೊಳೆದೆ, ನೀನು ಕೂಡ ಕಾಲು ತೊಳ್ಕೊಂಡ್ಬಿಟ್ರೆ ಸ್ವಾಮೀಜಿಗಳು ಒಳಗಡೆ ಹೋಗ್ಬಿಡ್ತಾರೆ. ನನ್ನ ಕಾಲು ನಿಮ್ಮ ಕಾಲು ಏನ್ರಿ? ಅವ್ರ ಕಾಲು ತೊಳೆದು ಒಳಗಡೆ ಕರ್ಕೊಂಬನ್ನಿ. ಅದೇ ಅವ್ರಿಗಿರೋ 2 ಕಾಲಲ್ಲಿ ನನ್ನ ಭಾಗದ ಕಾಲು ನಾನು ತೊಳೆದ್ಬಿಟ್ಟೆ, ನಿನ್ನ ಭಾಗದ ಕಾಲು ನೀನು ತೊಳೆದ್ಬಿಟ್ರೆ ಅವ್ರು ಒಳಗಡೆ ಬಂದ್ಬಿಡ್ತಾರೆ. ಸಮಾನತೆ. ನಿಮ್ಗೆ ಹೇಳ್ತೆ ನೋಡಿ, ನನ್ಗೆ ಬುದ್ಧಿ ಕಡಿಮೆ ಆಗುತ್ತೆ. ಛೀ, ಅದೇನದೇ ಸಮಾನತೆ ಇಲ್ಲಾಂದ್ರೆ ನನಗೆ ನಿದ್ದೆನೇ ಬರಲ್ಲ. ಒಂದು 5 ನಿಮಿಷ ಇರಿ, ನಾನು ಪೂಜೆಗೆಲ್ಲ ಸಾಮಾನ ರೆಡಿ ಮಾಡ್ಕೊಂಬರ್ತೀನಿ. ಅದೆಂತಮ್ಮ, ಮಾಡ್ಕೊಳ್ಳಿ. ಏನ್ರಿ ಅವ್ರನ್ನ ಅಲ್ಲಿ ಕೂರಿಸಿ ಫ್ಯಾನ್ ಹಾಕಿರಿ, ನಾನು ಈಗಲೇ ಬರ್ತೀನಿ. ಬನ್ನಿ ಪುರೋಹಿತ. ನಮ್ಮನೆ ಉದ್ಧಾರ ಆಗ್ಬಿಡ್ಬೇಕು. ಬನ್ನಿ ಕೂಡಿ. ವಾಸ್ತು ಚೆಂದುಂಟು ಮಾರಯ್ಯ. ಎಂತ ಮಾರಯ್ಯ, ಕಾಲು ತೊಳೆಯ ಮಧ್ಯದಲ್ಲಿ ಗಾಬರಿಯಿಂದ ಓಡಿ ಹೋದೆ. ಅದಾ ಸಮಾನತ ಪುರೋಹಿತ್ರೆ. ಓ, ಸೇಮಿಯ ಪಾಯಸ ಆಗಿರುತ್ತೆ. ಈಗ ಸೇಮಿಯ ಪಾಯಸ ಎಲ್ಲ ಬೇಡ ಮಾರಯ್ಯ, ಪೂಜೆ ಆದ ನಂತರ ನೋಡೋಣ. ಶೆಕೆ ಉಂಟು ಮಾರಯ್ಯ, ಸ್ವಲ್ಪ ಫ್ಯಾನ್ ಹಾಕು. ಹೌದಾ ಅಂಜು, ಪುರೋಹಿತರಿಗೆ ಶೆಕೆ ಆಗ್ತಿದೆ ಅಂತೆ, ಬಂದು ಫ್ಯಾನ್ ಹಾಕೋ. ಎಂತ ಮಾರಯ್ಯ, ಪುರುಷಾಂಕಾರಮ? ಫ್ಯಾನ್ ಸುಟ್ಟು ಪಕ್ಕದಲ್ಲೇ ಉಂಟು, ಹೆಂಡತಿನ ಕರಿತಾ ಇದೀಯಾ? ಅದು ಆಮೇಲೆ ಹೇಳ್ತೀರಿ ಪುರೋಹಿತ್ರೆ. ನೀವೇನೋ ಪುಳಿಯೋಗರೆ ಖಾರ ಅಂತಿದ್ರೆ ಸಮಥಿಂಗ್ ಏನು? ಅದು ಪುಳಿಯೋಗರೆ ಖಾರ ಅಲ್ಲ ಮಾರಯ್ಯ, ಪುರುಷಾಂಕಾರ ಮೇಲಿಗೋ. ಚಾಚಾ, ಅದೇನಿಲ್ಲ ರೀ, ವೈಫ್ ಆ್ಯಂಡ್ ಹಸ್ಬೆಂಡ್ ಮಧ್ಯೆ ಸಮಾನತೆ ಮೇಂಟೈನ್ ಮಾಡ್ತಿದ್ದೀವಿ. ನಾನು ಅರ್ಧ ಕೆಲಸ ಮಾಡಿದ್ರೆ ಇನ್ನೊಂದು ಅರ್ಧ ಕೆಲಸ ಅವಳು ಮಾಡಬೇಕು. ಸಮಾನತ್ವ. ಯಪ್ಪ, ಅದಕ್ಕಾಗಿ ಕಾಲು ತೊಳೆದನ್ನು ಮಧ್ಯದಲ್ಲಿ ಬಿಟ್ಟು ಬಂದಿದ್ದ? ಕರೆಕ್ಟ್, ಚೆನ್ನಾಗಿ ಕೆಲಸ ಮಾಡಿದ್ರಿ. ಹಾಂ, ಇದಕ್ಕೆ ಮುಂಚೆ ನಾನು ನಿಂತು ನಿಮ್ಮನ್ನು ಕೂಡಿಸಿ ಫ್ಯಾನ್ ಹಾಕೋದು ಹೇಳಿದಲ್ಲ, ನಾನು ಕೂಡಿಸಿದ್ದೀನಿ. ಅದಕ್ಕೆ ಫ್ಯಾನ್ ಹಾಕಬೇಕು. ಹಾಂ, ಶಾರ್ಪು ಬರೀ ಕಂಡಿಡಿದ್ರಿ. ಮಾರಯ್ಯ, ಹಾಂ, ಒಂದು ಸಣ್ಣ ಡೌಟ್ ಉಂಟು, ಕೇಳಿ. ಮದುವೆ 3 ಗಂಟು ನೀನೇ ಹಾಕಿದ್ದೀಯಾ? ಯಾಕೆ ನಂಗೆ ಕೇಳ್ತಿದ್ದೀರಾ? ನಾನೇ ಕಟ್ಟಿದ್ದು. ಎಂತ ಇಲ್ಲ ಮಾರಯ್ಯ, ಮದುವೆಯಲ್ಲಿ 1.5 ಗಂಟೆ ನೀನು ಹಾಕಿ, ಇನ್ನೂ 1.5 ಗಂಟೆ ಸಮಾನತೆ ಹೆಸರಲ್ಲಿ ನಿನ್ನ ಹೆಂಡತಿ ಕೊಟ್ಟೇನೋ ಅನ್ಕೊಂಡೆ. ಪುರೋಹಿತರು ಬಲೆ ಚಮತ್ಕಾರ. ಇರಿ, ಹೀಗೆ ಬರ್ತೀನಿ. ಅಂಜು, ಸ್ವಾಮಿಗಳಿಗೆ ಫ್ಯಾನ್ ಹಾಕಿಲ್ಲ, ಶೆಕೆ ಆಗ್ತದೆ. ಅಯ್ಯೋ ನಿನ್ನ ಸಮಾನತೆ ಸಂತೆಗೋಗ, ಇದೆಲ್ಲಿಯ ಕಾನ್ಸೆಪ್ಟು? ಪಾಪ ಆ ಹುಡುಗಿಯ ಜೀವನ ಹೆಂಗೋ. ತೆಂಗಿನಕಾಯಿ, ಕರ್ಪೂರ, ಹೂವು.
ಹಾಂ ಎಲ್ಲ ಸರ್ ಹೋಯ್ತು, ಎಲ್ಲ ಉಂಟು. ಅಮ್ಮ ಇಲ್ಲಿ ನೋಡಿ, ಈ ವ್ರತ ಬಂದು ಹೆಂಡತಿ ದಾಂಪತ್ಯ ಜೀವನ ಸುಖವಾಗಿಯೂ ಇನ್ನು ದೃಢವಾಗಿಯೂ ಅಷ್ಟೈಶ್ವರ್ಯ ಇರಬೇಕೆಂತೂ ಮಾಡುತ್ತಾರೆ, ಹಾಗೂ ಮನೆ ಶಾಂತಿಯಿಂದ ಇರಬೇಕೆಂತೂ ಮಾಡುತ್ತಾರಮ್ಮ. ನಾರಾಯಣ, ಅಲ್ಲಿ ಬಿಳೆದೆಲೆ ತೊಗೊಂಡು 3 ಸಲ ನೀರು ಹಾಕಪ್ಪ. ಹಾಂ, ನಾನು ಎಲ್ಲ ತೊಗೊತೀನಿ. ನನ್ನ ಹೆಂಡತಿ ನೀರು ಹಾಕ್ತಾಳೆ, ಸಮಾನತೆ. ನಿಲ್ಲು, ಏನಾದರೂ ಮಾಡು. ಹಾಂ ಹಾಂ, ಹಾಕು. ಅಮ್ಮ, ಈ 2 ಊದಿ ಕಡಿಯನ್ನು ಹಚ್ಚು. ಹೇಯ್, ಒಂದು ನನಗೆ ಕೊಡು. ಮರ್ತೋಗಿ ಏನು ಸಮಾನತೆ? ಒಂದು ನಾನು ಹಚ್ಚಿದ್ರೆ ಇನ್ನೊಂದು ನೀನು ಹಚ್ಬೇಕು. ಬೇಕಿದ್ರೆ ಎರಡು ನೀವೇ ಹಚ್ಚಿ. ಆಗ್ಬೇಡ, ಸಮಾನತೆ ಹೋಗುತ್ತೆ. ನಂದು ನಾನು ಹಚ್ತೇನೆ, ನೀನು ಹಚ್ಚು. ಅಪ್ಪ, ಒಂದು ಸಣ್ಣ ಪ್ರಶ್ನೆ ಉಂಟು. ಅಪ್ಪಿತಪ್ಪಿ ನಿನಗೆ ಸೀನು ಬಂದರೆ ಅರ್ಧ ನೀನು ಸೀನಿ, ಅರ್ಧ ನಿನ್ನ ಹೆಂಡತಿಗೆ ಕೊಡುವೆಯಾ? ಇದ್ಯಾವುದೋ ಚೆನ್ನಾಗಿದೆ ಪುರೋಹಿತ್ರೆ. ನೆಕ್ಸ್ಟ್ ಟೈಮ್ ಕಂಪಲ್ಸರಿ ಪ್ರಯತ್ನ ಮಾಡ್ತೀನಿ. ಹಾಂ, ಮತ್ತೆ ಇನ್ನೊಂದ್ಸತಿ ಟ್ರೈ ಮಾಡುವಂತೆ ಮಾರಾಯ. ಈ ತೆಂಗಿನಕಾಯಿ ಹೊಡೆದು ಬೇಗತ್ತಾ. ಹಾಂ, ಸರಿ ರೀ. ಪೂಜಾರಿ ಅವರೇ, ನೀವು ಏನು ಬೇಕೋ ಅದು ಹೇಳಬೇಡಿ. ನಿಮಗೇನು, ನೀವು ಹೇಳ್ಬಿಟ್ಟು ಹೋಗ್ತೀರಾ, ಆಮೇಲೆ ಅನುಭವಿಸಬೇಕಾಗಿರೋದು ನಾನೇ ಅಲ್ವಾ? ನೀವು ಅರ್ಧ ಸೀನ್ ಅಂದರೆ ನಾವು ಹೆಂಗೆ ಸೀನ್ ಬೇಕಿವಾಗ? ಸಾರಿ ಅಮ್ಮ, ನಿಮ್ಮ ಯಜಮಾನರು ಅಷ್ಟು ಪ್ರೊಫೆಷನ್ ಅಂತ ತಿಳಿದಿಲ್ಲ. ಯಾವ ಜನ್ಮದಲ್ಲಿ ಪಬ್ಜಿ ಆಡೋ ಮಗುವಿನ ಫೋನ್ ಕಿತ್ಕೊಂಡಿಯೋ, ಈ ಜನ್ಮದಲ್ಲಿ ಇವನು ಸಿಕ್ಕಿದ್ದಾನೆ. ಮತ್ತೆ ವ್ರತ ಮಾಡಿಸ್ತಾ ಇದ್ದೀಯಾ? ನನ್ನ ಕರ್ಮ. ಪೂಜಾರಿ ಅವರೇ, ಇದಕ್ಕೆ ಪೂಜೆ ಪರಿಹಾರ ಏನಾದರೂ ಇದೆಯಾ? ಹಾಂ, ಇದು ಕೊರೋನಾ ಥರ ಹೊಸ ಕಾನ್ಸೆಪ್ಟ್ ಅಮ್ಮ. ಇದಕ್ಕೆ ರೆಮಿಡಿ ಬರೋದಕ್ಕೆ ಟೈಮ್ ಬೇಕಾಗುತ್ತೆ. ಹಾಂ, ಅಲ್ಲಿ ನೋಡು, ನಿಮ್ಮ ಶೇರಿಂಗ್ ಹಸ್ಬೆಂಡ್. ನಮ್ಮ ಸಂಸಾರ ಆನಂದ ಏನ್ರಿ, ಸಾಗರ. ತೆಂಗಿನಕಾಯಿ ತಗೊಂಬನ್ನಿ ಅಂದರೆ ಖಾಲಿ ಕೈಲಿ ಬಂದಿದ್ದೀರಾ? ಅದು ನಿಲ್ಲಿಸು. ಏನಮ್ಮ, ಅರ್ಧ ಗಂಟೆ ಮುಂಚೆ ಬಂದಿರೋ ನನಗೆ ತಿಳಿದಿದೆ. 6 ತಿಂಗಳಿಂದ ಸಂಸಾರ ಮಾಡ್ತಿದ್ದೆ, ನಿನಗೆ ಗೊತ್ತಾಗಿಲ್ವಾ? ಏನ್ರಿ ಅದು? ಕಾಯಿ ಅವ್ರು ಹೊಡೆದಿದ್ದಾರೆ, ತರದಕ್ಕೆ ನೀವು ಹೋಗ್ಬೇಕು. ಸಮಾನತೆ. ಹೋಗಮ್ಮ. ನನ್ನ ಮರ್ಯಾದೆ ತೆಗಿತಾನೆ. ಸಮಾನತೆ ಇಲ್ಲಂದ್ರೆ ಹೇಗೆ? ಪುರೋಹಿತರಿಗೆ ಸರಿಯಾಗಿ ಅರ್ಥ ಆಗಿದೆ. ಹಾಂ, ಸರ್ವ ಪೂಜಾ ಸಮರ್ಪಯಾಮಿ. ನಾರಾಯಣ, ಪೂಜೆ ಮುಗಿತಾ ಬಂತು. ಈ ಅಕ್ಷಂತಿ ಕಾಳನ್ನು ನೀನೊಂದರ್ಧ, ನಿನ್ನ ಹೆಂಡತಿ ಒಂದರ್ಧ ತಲೆ ಮೇಲೆ ಹಾಕ್ಕೊಳ್ಳಿ. ಮತ್ತೆ ನಿಮ್ಮ ತಲೆ ಮೇಲೆ ಜೋಕು ನಿನ್ನ ಪಿಂಡ ತಗೋ. ನನ್ನ ತಲೆ ಮೇಲೆ ನಾನು ಹಾಕೊಂತೀನಿ, ನಿನ್ನ ತಲೆ ಮೇಲೆ ನೀನು. ಓಂ ವಿಘ್ನೇಶ್ವರಾಯ ನಮಃ. ಮನೆ ತುಂಬ ಮಕ್ಕಳಿಂದ ಸಂತೋಷವಾಗಿರಿ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಅಂಜು, ನಮ್ಮ ತಲೆ ಮೇಲೆ ಸ್ವಾಮಿಗಳು ಹಾಕಿದಾರಲ್ಲ, ಅವ್ರ ತಲೆ ಮೇಲೂ ನಾವು ಹಾಕಬೇಕು. ಸಮಾನತ್ವ. ಹಾಂ, ಸಮಾನತೆ ಆಯಿತು. ನಿನ್ನ ಪಿಂಡ ಹಿಂದೆ ಎತ್ಕೊಂಡು ಹೋಗ. ಸಮಾನತೆ ಹೆಸರಲ್ಲಿ ನಿನ್ನ ಹೆಂಡತಿ ಮೇಲೆ ಮಾತ್ರ ಸಾಡಿಸಂ ತೋರಿಸ್ತೀಯ ಅನ್ಕೊಂಡಿದ್ದೆ. ಪ್ರಪಂಚದ ಮೇಲೆ ಎಲ್ಲ ತೋರಿಸ್ತಾ ಇದೆಯಾ? ಅಂಜು, ನಮ್ಮ ಶೇರಿಂಗ್ ಕಾನ್ಸೆಪ್ಟು ಪುರೋಹಿತರಿಗೆ ಚೆನ್ನಾಗಿ ಅರ್ಥ ಆಗಿದೆ. ಇನ್ನು ಮುಂದೆ ಅವ್ರು ಎಂತ ಹತ್ರನೂ ಇದೇ ಅಟೆಂಪ್ಟ್ ಮಾಡ್ತಾರೆ. ಅಷ್ಟಿಲ್ಲ ಮಾರಾಯ, ಅವರ ಮೇಲೆ ನಾನು ಅಟೆಂಪ್ಟ್ ಮಾಡಿದ್ದಾರೆ, ಅವರು ನನ್ನ ಮೇಲೆ ಮರ್ಡರ್ ಅಟೆಂಪ್ಟ್ ಮಾಡ್ತಾರೆ. ಎಲ್ಲರಿಗೂ ಈ ಥರ ಮಹಾತಾಯಿ ಸಿಗ್ತಾಳ? ಸರಿ, 3 ಸತಿ ಪ್ರದಕ್ಷಿಣೆ ಹಾಕಿ. ಅರ್ಧ. ಅಯ್ಯೋ, ನಿನ್ನ ಶೇರಿಂಗ ಬೆಂಕಿ ಹಾಕ. ಅವಳು 3 ಸತಿ ತಿರುಗ್ತಿದ್ದಾಳೆ, ನೀನು 3 ಸತಿ ತಿರುಗು. ಸರಿ. 3ನೇ ಸಾರಿ. ಆಗೋಯ್ತು. ಕೂಲ್ ಕೂಲ್. ನಾರಾಯಣ, ಥ್ಯಾಂಕ್ಸ್ ಪುರೋಹಿತರೆ. ಪೂಜೆ ಸಮಾನವಾಗಿ ಮಾಡಿದ್ರಿ. ಅಮ್ಮ, ನನ್ನ ಸಂಭಾವನೆ ಕೊಟ್ಟರೆ ನಾನು ಹಿಂದೆ ತಿರುಗದೆ ನಿಮ್ಮ ಮನೆಯನ್ನು ನೋಡದೆ ಹೋಗ್ಬಿಡ್ತೇನೆ. ನಮ್ಮ ಮ್ಯಾನೇಜರ್ಗೆ ಕಾಲ್ ಮಾಡಿ ಈ ಏರಿಯಾವನ್ನು ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕು ಅಂತ ಹೇಳ್ತಾನೆ. ಇಷ್ಟಕ್ಕೆ ಎಷ್ಟು ಸಂಭಾವನೆ? 2,000. ಫೋನ್ಪೇ ಇದೆನಾ? ಹಾಂ, ನೀವು ಕಾಲ್ ಮಾಡಿದ್ದೀರಲ್ಲ ಅದೇ ನಂಬರಿಗೆ ಹಾಕಿ. ಅಂಜು, ನನ್ನ 1000 ನಾನು ಕೊಡ್ತೀನಿ, ನಿನ್ನ 1000 ನೀನು ಕೊಟ್ಬಿಡು. ಸರಿ ಪುರೋಹಿತರೆ, ನಮ್ಮಿಬ್ಬರನ್ನ ಆಶೀರ್ವಾದ ಮಾಡಿ. ಬಾ. ಈಗ ಸಿಕ್ಕಿದ್ದೀರಾ, ಹೇಳ್ತೀನಿ ನಿಮ್ಮ ಕತೆ. ದೀರ್ಘ ಸುಮಂಗ್ಲಿ ಭವ, ದೀರ್ಘ ಆಯುಷ್ಮಾನ್ ಭವ. ಅದೇನು ಪುರೋಹಿತರೆ, ಅರ್ಧ ಆಶೀರ್ವಾದ ಮಾಡಿದ್ರಿ? ಸಮಾನತೆ ಮಾರಯ್ಯ. ಈಗ ನೀವಿಬ್ಬರು ಕಲಿತು ಸಂಭಾವನೆ ಕೊಟ್ಟಿದ್ರೆ ಇಬ್ಬರಿಗೂ ಕಲಿತು ಆಶೀರ್ವಾದ ಮಾಡುತ್ತಿದ್ದೆ. ನೀವು ಶೇರಿಂಗ್ ಆಟೋ ಥರ ಇಬ್ಬರು ಬೇರೆ ಬೇರೆ ಹಾಕಿದ್ದೀರಾ, ಅದಕ್ಕೆ ಬೇರೆ ಬೇರೆ ಥರ ಕೊಟ್ಟೆ. ಈ ಸರಸ್ವತಿ ಪುತ್ರನ ಹತ್ರ ಇಟ್ಕೊಂತಾರ. ಈ ಸರಸ್ವತಿ ಪುತ್ರನ ಹತ್ರ ಇಟ್ಕೊಂಡ್ರೆ ಹೇಗಿರುತ್ತಂತ ತೋರಿಸ್ತೀನಿ. ಈ ಕಾನ್ಸೆಪ್ಟ್ ಹೆಂಗಾದರೂ ಇರಲಿ, ಅರ್ಜೆಂಟಾಗಿ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ನಮ್ಮ ಸ್ವಾಮಿಯವರಿಗೆಲ್ಲ ಮೆಸೇಜ್ ಹಾಕಿ ಈ ಫಸ್ಟ್ ಏರಿಯಾನೆಲ್ಲ ಬ್ಲಾಕ್ ಮಾಡಿಸ್ಬೇಕಪ್ಪ. ಈ ಕಾನ್ಸೆಪ್ಟಿನ ಸಂತೆ ಎಲ್ಲ ನಮ್ಗೆ ಬೇಡ ಬೇಡ ಮಾರಯ್ಯ. ನಾರಾಯಣ, ಪೂಜಾ,
ಏನೋ ಮಾತಾಡ್ಬೇಕಂತ ಪಕ್ಕಕ್ಕೆ ಕರೆದು ಉಗುರು ಕಚ್ತಿದೆ ಏಕೆ? ಅದು ಹೇಗೆ ಹೇಳ್ಬೇಕಂತ ಅರ್ಥ ಆಗ್ತಿಲ್ಲ ರೀ. ಪರವಾಗಿಲ್ಲ ಹೇಳು. ನಾನು ಈ ಆಫೀಸ್ಗೆ ಬಂದಾಗಿಂದ ನಿಮ್ಮನ್ನು ಅಬ್ಸರ್ವ್ ಮಾಡ್ತಿದ್ದೀನಿ. ನೀವು ಎಲ್ಲ ಗಂಡಸ್ರಿಗಿಂತ ತುಂಬ ಡಿಫ್ರೆಂಟ್ ಆಗಿದ್ದೀರಾ. ಏನು ಡಿಫ್ರೆಂಟ್ ಕಾಣಿಸಪ್ಪ ಅವಳಿಗೆ? ಆಗಲ್ಲ ರೀ, ಹೆಣ್ಮಕ್ಳನ್ನ ಸಮಾನವಾಗಿ ನೋಡೋ ವಿಷಯದಲ್ಲಿ ನೀವು ಬಾಕಿ ಗಂಡಸರಿಗಿಂತ ತುಂಬ ಡಿಫ್ರೆಂಟ್ ಆಗಿದ್ದೀರಾ. ಓಹೋ, ಜನರಲಿ ಎಲ್ಲ ಗಂಡಸರು ಹುಡುಗಿ ಅವ್ರಿಗಿಂತ ಎಲ್ಲ ವಿಷಯದಲ್ಲೂ ಕಡಿಮೆ ಅಂತ ಫೀಲ್ ಮಾಡ್ತಾರೆ. ಆದರೆ ನೀವು ಹಾಗಲ್ಲ, ಎಲ್ಲರೂ ಎಲ್ಲದಲ್ಲೂ ಸಮಾನವಾಗಿರ್ಬೇಕಂತ ಫೀಲ್ ಮಾಡ್ತಾರೆ. ಹೌದೌದು. ಈ ಆಫೀಸ್ಗೆ ಬಂದ ಹೊಸದರಲ್ಲಿ ನಿಮ್ಮನ್ನು ನೋಡಿ ಆಶ್ಚರ್ಯ ಆಯಿತು. ಅದಾದಮೇಲೆ ನಿಮ್ಮ ಸಮಾನತೆ ನೋಡಿ ತುಂಬ ಇಷ್ಟ ಆಯಿತು. ಅದಾದಮೇಲೆ ನಿಮ್ಮ ಜೊತೆ ಲೈಫ್ನ ಶೇರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಆಲ್ರೆಡಿ ನನಗೆ ಮದುವೆ ಆಗಿದೆ. ಅದೇನಾಗಾಯ್ತು? 6 ತಿಂಗಳ ಹಿಂದೆ. ನನಗೆ ತಿಳಿದು ನನಗೆ ಕ್ಲಾರಿಟಿ ಬಂದಿದೆ. ಫ್ಯೂಚರಲ್ಲಿ ಏನಾದರೂ ಚಾನ್ಸ್ ಇರುತ್ತಾ? ಅಂದರೆ ಮದುವೆ ಆದ 1 ವರ್ಷಕ್ಕೆ ಪ್ರತಿ ಹೆಂಡತಿ ಗಂಡನ ಜೊತೆ ಸೆಟ್ ಆಗದೆ ನೀನು ನನಗೆ ಬೇಡ ಅಂತ ಹೇಳಿ ತವರಿಗೆ ಹೋಗ್ಬಿಡ್ತಾರಲ್ವಾ, ಹಾಗೆ ನಿಮ್ಮ ಹೆಂಡತಿ ಕೂಡ ಹೋಗ್ಬಿಟ್ರೆ ನನ್ನ ಮದುವೆ ಆಗ್ತೀರಾ? ನನ್ನ ಹೆಂಡತಿ ನಾನು ಬೇಡ ಅನ್ಕೊಂಡು ಅವಳು ತವ್ರ ಮನೆ ಹೋಗ್ಬಿಟ್ಟಾಳ ಅನ್ಕೋ, ನಾನು ಕೂಡ ನನ್ನ ಹೆಂಡತಿ ಬೇಡ ಅನ್ಕೊಂಡ್ಬಿಟ್ಟು ನಾನು ತವ್ರ ಮನೆ ಹೋಗ್ಬಿಡ್ತೀನಿ. ಯಾಕೆ ಹಾಗೆ? ಅದೇ ಸಮಾನತ್ವ. ಅಂಜು ಅಂಜು, ಏನು ಅಡುಗೆ ಮಾಡ್ತಿದ್ದೀವಿ ಈ ದಿನ? ನಿಮ್ಗೆ ಇಷ್ಟ ಅಂತ ಬೆಂಡೆಕಾಯಿ ಫ್ರೈ ಮಾಡ್ತಿದ್ದೇನೆ ರೀ. ಹೌದಾ, ಸರಿ. ನಾಳೆ ನನಗಿಷ್ಟ ಇರೋ ಬದನೆಕಾಯಿ ಪಲ್ಯ ಮಾಡ್ಕೋ, ಸಮಾನ ಆಗತ್ತೆ. ಅಂಜು, ಇವತ್ತು ಆಫೀಸಲ್ಲಿ ಒಂದು ಹುಡುಗಿ ಏನು ಕೇಳಿದ್ರು ಗೊತ್ತಾ? ನಿನ್ನ ಹೆಂಡ್ತಿ ನಿನ್ನ ಜೊತೆ ಹೇಗೆ ಸಂಸಾರ ಮಾಡ್ತಿದ್ದಾಳು ಅಂತ ಕೇಳಿದ್ರು. ಏನು ಕೇಳಿದ್ರಿ? ನನ್ನ ಮದುವೆ ಮಾಡ್ಕೋತೀಯಾ ಅಂತ ಕೇಳಿದ್ಲು. ಅವಳು ಜ್ಞಾನೇಂದ್ರಿಯಗಳು ಏನಾದರೂ ಗಂಗೆಯಲ್ಲಿ ಮುಳುಗಿದಾವ ಏನು? ಅವಳಿಗೆ ಜ್ಞಾನ ಜಾಸ್ತಿ ಅಂತ ಹೇಳಕ್ ಬಂದೆ. ಇಷ್ಟಕ್ಕೂ ನೀವೇನು ಹೇಳಿದ್ರಿ? ನನಗೆ ಆಲ್ರೆಡಿ ಮದುವೆ ಆಗಿದೆ ಅಂತ ಹೇಳಿದೆ. ನನ್ನ ಫೋಟೋ ತೋರಿಸಿ ನಂದವ್ರ ಬಗ್ಗೆ ನಂದೇ ಅಂತ ಹೇಳ್ಬೇಕಿತ್ತಲ್ವ? ಅದಕ್ಕೆ ಅವ್ರು ಏನು ಹೇಳಿದರು? ಏನೋ ತೀರಿ ಹೇಳಿ ನಿನ್ನ ಕೈಲಾದರೆ ಇನ್ನೊಂದು ಮದುವೆ ಮಾಡ್ಕೊತೀಯ ಅಂತ ಕೇಳಿದ್ಲು. ಏನು, 2ನೇ ಮದುವೆ ಆಗಬೇಕಾ? ದರಿದ್ರನ ಸೆಕೆಂಡ್ ಹ್ಯಾಂಡ್ ಆದರೂ ಪರವಾಗಿಲ್ಲ ತಗೊತೀನಿ ಅಂತಿದೀಯಾ? ಹಾಂ ಹೌದು, ಅವ್ರು ಏನು ತೇರಿ ಹೇಳಿದರು? ಅದು ಅಮ್ಮೋ, ಇದು ನನ್ನ ಸಂಸಾರಕ್ಕೆ ಕೆಸರಿಡೋ ಆಗಿದೆ. ಏನು ಆಲೋಚನೆ ಮಾಡ್ತಿದೀಯಾ? ಏನಿಲ್ಲ ರೀ. ಇಷ್ಟಕ್ಕೂ ನಿಮ್ಮನ್ನೇ ಯಾಕೆ ಇಷ್ಟಪಡ್ತಿದ್ದಾಳಂತೆ? ಅದಾ, ಹುಡುಗಿಯರನ್ನ ಹುಡುಗರ ಜೊತೆ ಸಮಾನವಾಗಿ ನೋಡ್ತೀನಲ್ಲ, ಅದಕ್ಕೆ ಇಷ್ಟ ಆಗಿದ್ದೇನಂತೆ. ಏನೋ ಹುಚ್ಚು ಹುಡುಗಿ. ಮದುವೆ ಶಾಸ್ತ್ರದಲ್ಲೂ ನಾನು ಕೂಡ ಹಾಗೆ ಅನ್ಕೊಂಡಲ್ವಾ ಮದುವೆಗೆ ಒಪ್ಪಿದ್ದು. ಅದಾದ್ಮೇಲೆ ಗೊತ್ತಾಗಿದ್ದು ನಿಮ್ಮ ಸಮಾನತೆ ಸ್ಯಾಡಿಸಮ್. ಯಾರೋ ಅವಳು ನನ್ನ ಜೀವನನ ಹಾಳು ಮಾಡಿಕೊಂಡು ನನ್ನ ಜೊತೆ ಅವಳ ಜೀವನನೂ ಹಾಳು ಮಾಡ್ಕೊಳಕ್ಕೆ ರೆಡಿ ಆಗಿಬಿಟ್ಟಿದ್ದಾಳೆ. ಪೂಜಾ, ಹಾಂ, ನೀನ್ ಕೋಡಿಂಗ್ ಬರ್ದಿದ್ಯಾ ಇಲ್ಲ ಕೋಳಿ ಮೇಲೆ ಕತೆ ಬರ್ದಿದ್ಯಾ? ಏನಾಯ್ತು ಸರ್? ಏನಾಯ್ತಾ? ಇಲ್ಲಿ ನೋಡು, ಇಲ್ಲಿ ಕೋಡಿಂಗ್ ಗಿಂತ ಎರರೇ ಜಾಸ್ತಿ ಇದೆ. ನಾನು ಎರರ್ಸ್ನ ಕ್ಲಿಯರ್ ಮಾಡ್ತೀನಿ ಸರ್. ಇದನ್ನ ಕ್ಲಿಯರ್ ಮಾಡೋದು ಬದಲು ಅಳಿಸಿ ಹೊಸದು ಬರೆಯೋದು ಬೆಟರ್. ಸಾರ್, ಆ ಹುಡುಗಿನ ಒಬ್ಬಳಾಗಿ ಬೈತಿದ್ದೀರಾ? ನಾವೆಲ್ಲ ಒಂದೇ ಟೀಮು, ನಮ್ಮದು ಬಾಧ್ಯತೆ. ಆ ಹುಡುಗಿ ಜೊತೆ ನಮ್ಮನ್ನು ಸಮಾನವಾಗಿ ಬೈರಿ. ಸಮಾನವಾಗಿ ಬೈಬೇಕಾ? ಆ ವೇಣು ರಜಾ ಹಾಕಿ ಮಂಗಳೂರು ಹೋಗಿದ್ದಾನೆ. ಅವನಿಗೆ ಫೋನ್ ಮಾಡಿಬಿಟ್ಟು ನಮ್ಮ ಜೊತೆ ಸಮಾನವಾಗಿ ಬರೀರಿ, ಅವನು ನಮ್ಮ ಟೀಮೇ. ಇವನ ಸಮಾನತೆ ಆಳಗೋಗ, ಇವನ ಹತ್ರ ಇಟ್ಕೊಂಡ್ರೆ ನನ್ನ ತಲೆ ನೋವು. ನಿನ್ನ ಕತೆ ನೋಡ್ಕೊತೀನಿ. ಯಾರಿಗೂ ಸಮಾನತ್ವ ವ್ಯಾಲ್ಯೂ ಗೊತ್ತಿಲ್ಲ. ಕಮಲ್ ಅವರೇ, ಹಾಂ, ತೀರು ಸಮಾನವಾಗಿ ನೋಡಬೇಡಿ, ಇನ್ನೂ ಜಾಸ್ತಿ ಇಷ್ಟ ಆಗ್ತಿದ್ರ. ಆದರೂ ಇಷ್ಟು ಸಮಾನತೆ ಏನ್ರಿ? ಚಿಕ್ಕವರಿದ್ದಾಗಿಂದ ಅಭ್ಯಾಸನಾ? ಅಭ್ಯಾಸ ಅಲ್ಲ, ವ್ಯಸನ. ಅದಕ್ಕೆ ನಾನು ಬಾನಿಸ. ನಿನ್ನ ಅಭ್ಯಾಸದ ಚಲಿ ನಾನು ಬಿದ್ದೋದೆ.
ಮಲಗಿದ್ದಾನೆ. ನಿಧಾನವಾಗಿ ಮೆಸೇಜ್ಗಳು ನೋಡೋಣ. ನಿಮ್ಮ ಜೀವನದಲ್ಲಿ ಎಷ್ಟಾದರೂ ಸಣ್ಣ ಜಾಗ ಇದ್ದರೂ ನನ್ನನ್ನು ಮರಿಬೇಡಿ. ಆ ಜಾಗ ನನಗೆ ಕೊಡಿ. ಆ ಸಣ್ಣ ಜಾಗವನ್ನೇ ಸ್ವರ್ಗದಲ್ಲಿದ್ದೀನಿ ಅಂತ ಅಂದ್ಕೊಂಡು ಸಂತೋಷವಾಗಿ ಕಾಲ ಕಳಿತೀನಿ. ಹಾಂ, ಸ್ವರ್ಗ ಅಲ್ಲದು. 100 ನರಕಗಳನ್ನ ಒಂದು ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಹೊರಗಡೆ ತೆಗೆದ್ರೆ ಹೇಗಿರುತ್ತೋ ಹಾಗಿರುತ್ತೆ. ನಾನು ಪ್ರತಿ ಕ್ಷಣ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀನಿ, ನಿಮ್ಮ ಜೊತೆ ಜೀವನ ಪೂರ್ತಿ ಕಾಲ ಕಳೆಯುವ ಅವಕಾಶ ಕೊಡಲಿ ಅಂತ. ಅಯ್ಯೋ ಗತಿ ಇಲ್ದವಳೆ. ಯಾರಾದರೂ ದೇವ್ರ ಹತ್ರ ವರ ಕೊಡಿ ಅಂತ ಪ್ರಾರ್ಥನೆ ಮಾಡ್ತಾರೆ, ಆದರೆ ನೀನು ಯಾಕೆ ಶಾಪ ಕೊಡು ಅಂತ ಕೇಳ್ತಿದ್ಯಾ? ಏನೋ ಬಿಡು. ಸಾಧ್ಯವಾದಷ್ಟು ಬೇಗ ನಿಮ್ಮ ಹೆಂಡತಿ ನಿಮ್ಮನ್ನು ಬಿಟ್ಟು ಹೋಗ್ಬೇಕು. ನಾನು ಜೀವನಕ್ಕೆ ಬರಬೇಕು. ಅಮ್ಮೋ, ಇದೇನು ಈಗ ತಯಾರಾಗಿಬಿಟ್ಟಿದ್ದಾಳೆ? ಸೈಕೋದವನು ಸಾಡಿಸ್ದವನು. ಒಂದ್ಸಲ ಮದುವೆ ಆದಮೇಲೆ ಈ ಜೀವನಕ್ಕೆ ಇವನೇ ನನ್ನ ಯಜಮಾನ. ಅಮ್ಮು, ಇವ್ ನಾನು ಬಿಟ್ಟೋಗ್ಬಿಟ್ರೆ ನನ್ನ ಜೀವನ ಏನಾಗಬೇಕು? ಅಮ್ಮೋ ಅಮ್ಮೋ, ಇದನ್ನ ಹೇಗಾದರೂ ತಡಿಬೇಕು, ಇಲ್ಲಾಂದರೆ ನನ್ನ ಸಂಸಾರ ಹಾಳಾಗ್ಬಿಡುತ್ತೆ. ಇನ್ನೊಂದು ಹುಡುಗಿ ಜೀವನ ಈ ಸೈಕೋ ಸ್ಯಾಡಿಸಮ್ನಲ್ಲಿ ವೇಸ್ಟ್ ಆಗುತ್ತೆ. ಹೇಗೆ? ಹಾಂ, ಇಬ್ಬರು ಹೆಂಡತಿ ಜೊತೆ ಪರದಾಡ್ತಿರೋ ಗಂಡ ಇಬ್ಬರನ್ನ ಮ್ಯಾರೇಜ್ ಮಾಡೋಕ್ಕಾಗದೆ ಹಿಮಾಲಯಕ್ಕೆ ಓಡೋಗಿದ್ದಾನೆ. ಹಾಂ, ಇದರಲ್ಲಿ ಮ್ಯಾನೇಜ್ ಮಾಡೋದೇನಿದೆ? ಒಂದಿನ ಆ ಮನೆ ಒಂದಿನ ಈ ಮನೆ ಸಮಾನವಾಗಿ ಸೆಟ್ ಮಾಡಿಬಿಡೋದೆ. ಆದರೂ ನಾನು ಸಮಾನತ್ವ ಪಾಲಿಸ್ದಂಗೆ ಎಲ್ಲರೂ ಪಾಲಿಸ್ಬೇಕಲ್ಲ. ಏನು ನ್ಯೂಸು ಏನು? 3 ದಿವಸದಿಂದ ಧಾರವಾಡ ಹಳ್ಳಿ ಆನೆಗಳು ಮಳೆ. ಏನ್ರಿ? ಹಾಂ, ನನಗೆ ನಿಮ್ಮ ಹತ್ರ ಒಂದು ವಿಷಯದಲ್ಲಿ ತುಂಬ ಗಿಲ್ಟ್ ಫೀಲ್ ಬರ್ತಿದೆ ರೀ. ಗಿಲ್ಟಾ? ಯಾವ ವಿಷಯದಲ್ಲಿ? ಅಪ್ಪಿ ತಪ್ಪಿ ನನ್ನ ಸೋಪ್ ಪೀಸ್ ನೀನು ಬಳಸದೆ ಹೇಗೆ? ಅದರಲ್ಲಿ ದಿನಕ್ಕೆ 2-3 ಸಲ ಸ್ನಾನ ಮಾಡ್ತೀಯಾ? ಹೇ ಅದಲ್ಲ ರೀ. ಮತ್ತೆ ಅದು ನಾನು ಕಾಲೇಜ್ನಲ್ಲಿದ್ದಾಗ ಒಂದು ಹುಡುಗ ನನಗೆ ಪ್ರಪೋಸ್ ಮಾಡಿದ್ದ. ನಾನಂದರೆ ಇಷ್ಟ ಅಂತಲೇ ಹೇಳಿದ್ದ, ಮದುವೆ ಆಗ್ತೀನಿ ಅಂತ ಹೇಳಿದ್ದ. ಆದರೆ ನಾನೇ ನಮ್ಮ ಅಪ್ಪ ಅಮ್ಮ ತೋರಿಸಿದ ಸಂಬಂಧ ಮದುವೆ ಆಗ್ತೀನಿ ಅಂತ ಹೇಳಿದೆ. ಆದರೆ ಆ ಹುಡುಗ ತುಂಬ ಬೇಜಾರಾಗ್ಬಿಟ್ಟ. ಕನಿಷ್ಠ ಒಂದಿನ ಗರ್ಲ್ಫ್ರೆಂಡ್ ಥರ ಆ್ಯಕ್ಟ್ ಮಾಡು ಅಂತ ಹೇಳ್ದ. ಆ ನೆನಪಲ್ಲೇ ಜೀವನ ಪೂರ್ತಿ ಕಳಿತೀನಿ ಅಂತ ಹೇಳ್ದ. ಆ ಹುಡುಗನ ಕಷ್ಟ ನೋಡೋಕ್ಕಾಗದೆ ಆ ಹುಡುಗನ ಜೊತೆ ಒನ್ ಡೇ ಗರ್ಲ್ಫ್ರೆಂಡ್ ಥರ ಆ್ಯಕ್ಟ್ ಮಾಡಿದೆ. ಆ ವಿಷಯ ನಿಮ್ಮ ಹತ್ರ ಮುಚ್ಚಿಡೋದಕ್ಕೆ ನನಗೆ ತುಂಬ ಗಿಲ್ಟ್ ಫೀಲ್ ಬರ್ತಿದೆ ರೀ. ಹೋಗ್ಲಿ ಬಿಡು, ಅದು ಯಾವಾಗ ಆಗಿದೆ ಅಲ್ಲ, ಸರಿ ಬಿಡು. ಹಾಂ, ಅದೇನ್ರಿ ಮತ್ತು ನಿಮ್ಮ ಸಮಾನತೆ? ಹಾಂ, ಅಂದರೆ ಇದನ್ನು ನೀವು ಸಮಾನ ಮಾಡದೇ ಇದ್ರೆ ನಿಮ್ಮ ಸಮಾನತೆ ಹೋಗ್ಬಿಡುತ್ತೆ ಅಲ್ವಾ? ಹಾಂ, ನಿಜಾನೇ. ಹಾಂ ಹಾಂ, ಪಕ್ಕದ ಮನೆ ಅನಿತಾ ಅವ್ರ ಮನೆಗೆ ಹೋಗಿ ಅವ್ರನ್ನ ಹೇಗೋ ಆಗಿ ಒಪ್ಪಿಸಿ ಅವ್ರನ್ನ ಒನ್ ಡೇ ಗರ್ಲ್ಫ್ರೆಂಡ್ ಮಾಡ್ಕೊಂಡ್ಬಿಡ್ತೀನಿ. ಅವಾಗ ಸಮಾನತೆ ಸಮಾನವಾಗಿಬಿಡುತ್ತೆ. ಆಯ್ತು, ಯಾವಾಗಲೂ ಪಕ್ಕದ ಮನೆ ಆಂಟಿ ಎದುರು ಮನೆ ಆಂಟಿ ಹಳೆ ಬ್ಯಾಚನ್ನ ಹುಡುಕ್ತಿರ್ತೀರಾ? ಸ್ವಲ್ಪ ಕ್ಲಾಸಿಯಾಗಿ ಯೋಚನೆ ಮಾಡಿ. ಕ್ಲಾಸ್? ಹಾಂ ಹಾಂ, ಮೊನ್ನೆ ಒಂದಿನ ಹೇಳಿದ್ರಿ ಅಲ್ವಾ ನಿಮ್ಮ ಆಫೀಸಲ್ಲಿ ಯಾರೋ ಹುಡುಗಿ ನಿಮ್ಮನ್ನ ಇಷ್ಟಪಡ್ತಿದ್ದಾಳೆ ಅಂತ. ಹಾಂ, ಪೂಜಾ ಪೂಜಾ. ಹಾಂ, ಆ ಹುಡುಗಿಯನ್ನೇ ಒನ್ ಡೇ ಗರ್ಲ್ಫ್ರೆಂಡ್ ಆಗಿರು ಅಂತ ಹೇಳ್ಬೋದಲ್ವಾ? ಮಸ್ತ್ ಮಸ್ತ್ ಹುಡುಗಿ ಬಂದು ಆಯ್ರೋ ದೋಸ್ತಿ ಅಂದು ಆಯ್ರೋ. ಏನು ಮಾತಾಡ್ತಿದ್ದೀರಾ ಕಮಲ್ ಅವರೇ? ಒನ್ ಡೇ ಗರ್ಲ್ಫ್ರೆಂಡ್ ಏನು? ಹಾಂ, ನನಗೆ ನಿನ್ನ ಮೇಲೆ ಇರೋ ಫೀಲಿಂಗ್ಸ್ ಒಂದಿನದಲ್ಲಿ ತೀರೋಗೋದಲ್ಲ. ನೀವು ನನಗೆ ಜೀವನ ಪೂರ್ತಿ ಬೇಕು. ಸರಿ ಬಿಡಿ, ನಿಮಗೆ ಆಗಿಲ್ಲ ಅಂದ್ರೆ ಪರವಾಗಿಲ್ಲ. ನಾನು ನನ್ನ ಪಕ್ಕದ ಮನೆ ಅನಿತಾ ಅವ್ರ ಹತ್ರ ಹೋಗ್ಬಿಡ್ತೀನಿ. ಏನೋ ನಾನು ನಿಂತು ಬೇಡ ಅಂದ್ಲು ಅಂತ ನಿಂತೆ, ಆದರೆ ಅವರಷ್ಟು ಕಂಫರ್ಟ್ ಇನ್ಯಾರ ಹತ್ರ ಸಿಗೋದಿಲ್ಲ. ಅವ್ರನ್ನೇ ಒನ್ ಡೇ ಗರ್ಲ್ಫ್ರೆಂಡ್ ಅಂತ ಕೇಳ್ತೀನಿ. ನಿಲ್ಲಿ, ಆ ಥರ ಹೋಗಬೇಡಿ ನೀವು. ನನಗೆ ಸ್ವಲ್ಪ ಟೈಮ್ ಕೊಡಿ, ನಾನು ಯೋಚನೆ ಮಾಡಬೇಕು. ನೀವು ಆಲೋಚನೆ ಮಾಡ್ತಾನೇ ಇರ್ರಿ, ನನ್ನ ಸಮಾನತೆ ಸಂತೆಗೆ ಹೋಗ್ಬಿಡುತ್ತೆ ಅಷ್ಟೇ. ಹೇ, ಸಮಾನತೆನಾ? ನನ್ನ ಹೆಂಡತಿ ಹತ್ರ ಒಂದು ಸಮಾನತೆ ಬ್ಯಾಲೆನ್ಸ್ ಇದೆ ರೀ. ಅದು ಈಗ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ನಿಮಗೆ ಆಗುತ್ತೋ ಇಲ್ಲ ಹೇಳ್ರಿ, ಇಲ್ಲಾಂದ್ರೆ ನಾನು ಪಕ್ಕದ ಮನೆ ಅನಿತಾ ಅವ್ರ ಜೊತೆ ಹೋಗ್ಬಿಡ್ತೀನಿ. ಆದರೆ ಒಂದು ನೆನಪಿಟ್ಕೊಳ್ಳಿ, ನೀವು ಯಾವಾಗಾದ್ರೂ ಏನಾದರೂ ಹೆಲ್ಪ್ ಕೇಳಿದ್ರೆ ನಾನು ಅಸ್ಸಲು ಮಾಡಲ್ಲ. ಏನು?
ಪ್ರತೀಕಾರನಾ? ಅಲ್ಲ, ಸಮಾನತ್ವ. ಹಾಂ ಹ್ಞೂ. ಹಾಂ, ಸರಿ ಬಿಡಿ. ನಿಮ್ಮ ಜೊತೆ ಜೀವನ ಪೂರ್ತಿ ಇರೋ ಮಾತು ಆಮೇಲೆ. ಕನಿಷ್ಠ ಒನ್ ಡೇ ಗರ್ಲ್ಫ್ರೆಂಡ್ ಆಗಿ ಆದರೂ ಇರ್ತೀನಿ. ಅಂದರೆ ನೀನು ಒಪ್ಕೊಂಡಂಗೆ ತಾನೇ? ಹಾಂ. ಹಾಂ, ನಿಮಗೆ ಯಾವಾಗಾದರೂ ಏನಾದರೂ ಹೆಲ್ಪ್ ಬೇಕಾದ್ರೆ ಕೇಳಿ, ನಾನು ಮಾಡ್ತೀನಿ. ಇದೇನು ಸಹಾಯಕ್ಕೆ ಪ್ರತಿ ಸಹಾಯನಾ? ಅಲ್ಲ, ಸಮಾನತ್ವ. ಈ ಸಮಾನತೆ ಏನಪ್ಪ? ಈ ಒನ್ ಡೇ ಗರ್ಲ್ ಫ್ರೆಂಡ್ ಏನು ಮಾಡಬೇಕು ಅರ್ಥ ಆಗ್ತಾ ಇಲ್ಲ. ಯಾರು ಕೇಳಬೇಕು? ಹಾಂ, ನಾಯಿಗಳ ಬಿಲ್ಡಪ್ ಸತೀಶ್. ಹುಡುಗಿರ ವಿಷಯ ಚೆನ್ನಾಗಿ ಗೊತ್ತು ಅವನಿಗೆ. ಹಲೋ, ಲೇ ಬಿ ಸತೀಶ್, ಹೇಳು. ಎಲ್ಲಿದೆಯೋ? ಮತ್ತೆ ಯಾರಿಗೆ ಹೇಳ್ಬೇಡ, ನಾನು ಆಗ್ರಕ್ಕೆ ಹೋಗ್ತಾ ಇದ್ದೇನೆ ಅಂತ ಸುಳ್ಳು ಹೇಳಿ ಈ ಜೊತೆ ಹೊರಗಡೆ ಬಂದಿದ್ದೆ. ಅನ್ಕೊಂಡೇಲೆ ಗೋವಾಗೆ ಹೋಗೋದ್ಯಾ? ಸರಿ ಬಿಡು, ನಾನು ನಿನಗೊಂದು ವಿಷಯ ಕೇಳ್ತೀನಿ, ನೀನು ನನಗೆ ಹೇಳ್ತೀಯಾ? ಕೇಳು. ಅಂದರೆ ಇಂಥ ವಿಷಯ ನೀನು ಮಾತ್ರ ಹೇಳ್ಬೇಡ ಕಣೋ. ಈಗ ನನ್ನೊಂದು ಫ್ರೆಂಡ್ಸ್ ವೈಫ್ ಆ್ಯಂಡ್ ಹಸ್ಬೆಂಡ್ ಇದ್ದಾರೆ ಕಣೋ. ಅವ್ರ ವೈಫು ಮದುವೆ ಮುಂಚೆ ಯಾವಾಗೋ ಬಾಯ್ ಫ್ರೆಂಡ್ ಜೊತೆ ಒನ್ ಡೇ ಗರ್ಲ್ ಫ್ರೆಂಡ್ ಅಂತ ಹೊರಗಡೆ ಹೋಗಿದ್ದಾಳೆ ಕಣೋ. ಈಗ ಸಮಾನತೆ ಪೂರ್ತಿ ಆಗಲಿ ಅಂತ ಅವ್ರ ಹಸ್ಬೆಂಡ್ನ ಹೊರಗಡೆ ಹೋಗಂತ ಹೇಳಿದ್ದಾಳೆ. ಈಗ ಹಸ್ಬೆಂಡ್ನ ಒನ್ ಡೇ ಗರ್ಲ್ ಫ್ರೆಂಡ್ ಜೊತೆ ಏನು ಮಾಡ್ಬೇಕಂತೀಯಾ? ಆ ವಿಷಯ ಪಕ್ಕದಲ್ಲಿಡು. ಹಾಂ, ಆ ಸಮಾನತ್ವ ಅವರು ಕೂಡ ಅನ್ಸ್ಬಿಟ್ಯಾ? ಲೈ, ಸಮಾನತ್ವ ಎಲ್ಲರಿಗೂ ಸಮಾನತ್ವ ಕಣೋ. ಅದೆಲ್ಲ ಬಿಡು, ಇವಾಗ ಅವನೇನು ಮಾಡ್ಬೇಕು ಹೇಳು? ಅದಾ, ಹಾಂ, ಅಷ್ಟಿಬ್ರು ಹೋಗಿ ಒಳ್ಳೆ ಕಾಫಿ ಶಾಪಲ್ಲಿ ಕಾಫಿ ಕುಡ್ರಿ. ಕಾಫಿ ಕುಡಿದು ಆದ್ಮೇಲೆ ಒಂದು ಸಿನಿಮಾಕ್ಕೆ ಹೋಗ್ರಿ. ಓಕೆ. ಆದ್ಮೇಲೆ ಮತ್ತೆ ಲಂಚ್ಗೆ ಹೋಗಿ. ಹಾಂ ಆದ್ಮೇಲೆ ಗಾಡಿಯಲ್ಲಿ ಊರೆಲ್ಲ ಶಿಕಾರ್ ಹೊಡಿರಿ. ಹಾಂ ಆದ್ಮೇಲೆ ನೀನು ಅವಳು ಕಲ್ತು ಓಯೋಗ ಹೋಗ್ರಿ. ಹಾಂ, ಓಯಾಗ ಕಣೋ. ಅವಳಿಗೆ ರೂಮ್ ಇದೆ, ನನಗೆ ಮನೆ ಇದಲ್ಲ. ಏನಕ್ಕಂತೀಯಲ್ಲೋ ಅದಕ್ಕೆ. ಲೈ, ನಿಮ್ಮ ಅಜ್ಜಿ ಸರಿ ಇಡು. ಅಮ್ಮವು ಸಮಾನತ್ವದಲ್ಲಿ ಆ ಪಾರ್ಟ್ ಮಾತ್ರ ಇಲ್ಲ, ಮಿಕ್ಕಿದೆಲ್ಲ ಪಾರ್ಟ್ ಓಕೆ. ಸರಿ, ಯಾವ ವಿಷಯದಲ್ಲಿ ನಾವು ಬಗ್ಗಬಾರ್ದು, ಕರೆಕ್ಟಾಗಿ ಸಮಾನತ್ವ ಪಾಲಿಸ್ಬೇಕು. ಹಾಂ ಹಾಂ ಹಾಂ, ಚೆನ್ನಾಗಿದೆ. ಇವಾಗ ಹೋಗಿ ನಿಮ್ಮ ಸಮಾನತೆನ ಅಲ್ಲಿ ತೋರಿಸ್ಬಿಟ್ಟು ಬನ್ನಿ. ಸರಿ, ತೋರಿಸ್ತೀನಿ. ಇವಾಗ ಶುರುವಾಗುತ್ತೆ ಸಮಾನತೆಯ ಆಟ. ತಗೊಳ್ಳಿ. ಅದೇನದು, ನಾನು 2 ಬಿಸ್ಕೆಟ್ ಕೊಟ್ಟಿದ್ದೀನಿ, ಒಂದೇ ಬಿಸ್ಕೆಟ್ ತೊಗೊಂಡಿದ್ಯಾ? ಅವನು ಪ್ಲೇಟಿಗೆ 3 ಕೊಡ್ತೀನಂದ. ನನಗೊಂದು ಸರಿ ಹೋಗುತ್ತೆ, ನೀವು ಬೇಕಂದ್ರೆ 2 ತಗೋರಿ. ಹಾಗಾಗಲ್ಲ, ಇರು ಹೇಳ್ತೀನಿ. 1.5 ಬಿಸ್ಕೆಟ್ ನೀನು ತಿನ್ನು, 1.5 ಬಿಸ್ಕೆಟ್ ನಾನು ತಿಂತೀನಿ. ಸಮಾನ. ಇಲ್ಲಿ ಕೊಡಿ, ನಾನು ಇಟ್ಟು ಬರ್ತೀನಿ. ಹಾಗಬೇಡ, ನಿನ್ನ ಗ್ಲಾಸ್ ನೀನು ತೊಗೊಂಡೋಗು, ನನ್ನ ಗ್ಲಾಸ್ ನಾನು ತೊಗೊಂಡೋಗ್ತೀನಿ. ಸಮಾನತ್ವ. ಭಯ ಎಷ್ಟು? 34 ರೂಪಾಯಿ. ಹೌದಾ, ಸರಿ. ಪೂಜಾ, ನಾನು 17 ರೂಪಾಯಿ ನಾನು ಹಾಕಿದ್ದೀನಿ, ನೀನು 17 ರೂಪಾಯಿ ನೀನು ಹಾಕು. ಹಾಂ, ದುಡ್ಡಿಲ್ಲೇನು ಅಣ್ಣ? ಆಯಿತು. ಇಲ್ಲಿಂದ ಕೆ ಆರ್ ಪುರಂ ಬ್ರಿಡ್ಜ್ ಸಮಾನವಾಗಿ ಕಾಣ್ತಾ ಇದೆ. ಈಗೇನು ಮಾಡೋಣ? ಸಿನಿಮಾಗೆ ಹೋಗೋಣವಾ? ಹೋಗೋಣ ಇರು, ಟಿಕೆಟ್ ಇದಾವಲ್ಲ ನೋಡ್ತೀನಿ. ಹಾಂ ಇದ್ದಾವೆ, ಬುಕ್ ಮಾಡ್ತೀನಿ. ದುಡ್ಡು ನಿಮ್ಮ ಹತ್ರ ದುಡ್ಡಿದೆನಾ? ಇದ್ದಾವೆ. ಫ್ರೆಂಡ್ನ ಕೇಳಿರ್ತಾರೆ. ಹಾಂ, ನಾನು ಬುಕ್ ಮಾಡಿದೆ, ನೀನು ಕೂಡ ಮಾಡ್ಕೋ. ಏನು ಮಾಡ್ಕೋಬೇಕು? ಸಿನಿಮಾ ಟಿಕೆಟು. ಮತ್ತೆ ನೀವೇನು ಮಾಡಿದ್ರಿ? ನನ್ನ ಟಿಕೆಟ್ ನಾನು ಬುಕ್ ಮಾಡಿದೆ, ನಿನ್ನ ಟಿಕೆಟ್ ನೀನು ಬುಕ್ ಮಾಡ್ಕೋ. ಅರ್ಥ ಆಗಿಲ್ಲ ರೀ. ನನ್ನ ಸಿನಿಮಾ ಟಿಕೆಟ್ ನಾನು ಬುಕ್ ಮಾಡಿದೆ, ನಿನ್ನ ಸಿನಿಮಾ ಟಿಕೆಟ್ ನೀನು ಬುಕ್ ಮಾಡ್ಕೋ. ಮತ್ತೆ ಇಷ್ಟೊತ್ತಿಗೆ ಸಮಾನತೆ ಆಟ ಸ್ಟಾರ್ಟ್ ಆಗಿದೆ. ಲಂಚ್ ಟೈಮ್.
ಇಷ್ಟೊತ್ತಿಗೆ ಸಮಾನತೆಯ ಸ್ಯಾಡಿಸಮ್ ಬಿಲ್ ಹತ್ರ ಕಂಪ್ಲೀಟ್ ಆಗಿರುತ್ತೆ. ಪೂಜಾ, ಬಿಲ್ಲು 760 ರೂಪಾಯಿ ಆಗಿದೆ. ಅರ್ಥ ಆಯಿತು. ಅದರಲ್ಲಿ ನಂದು 380 ರೂಪಾಯಿ ಕೊಡಬೇಕು ಅಷ್ಟೇನಾ? ಅಲ್ಲ, ನೀನು 450 ರೂಪಾಯಿ ಕೊಡಬೇಕು. ನೀನು ನನಗಿನ್ನ ಜಾಸ್ತಿ ತಿಂದಿದೀಯಾ, ಅದಕ್ಕೆ ನೀನು ಜಾಸ್ತಿ ಕೊಡಬೇಕು. ಸಮಾನತ್ವ. ಸಮಾನತ್ವ ಸಮಾನತ್ವ ಸಮಾನತ್ವ. ಇಷ್ಟೊತ್ತಿಗೆ ಸಮಾನತೆ ಸ್ಯಾಡಿಸಮ್ ಸಂಪೂರ್ಣ ಆಗಿರುತ್ತೆ. ಹಾಂ, ಅಮ್ಮಯ್ಯ, ಒಂದು ಹುಡುಗಿ ಜೀವನನ ಕಾಪಾಡಿಬಿಟ್ಟೆ. ಈ ಜನ್ಮಕ್ಕೆ ನನಗಿಷ್ಟು ಪುಣ್ಯ ಸಾಕು. ಹಲೋ ಅಂಜು, ಒನ್ ಡೇ ಗರ್ಲ್ ಫ್ರೆಂಡ್ ಕಾನ್ಸೆಪ್ಟ್ ಕಂಪ್ಲೀಟ್ ಆಯಿತು. ನಿನಗೆ ನನಗೆ ಸಮಾನ ಆಯಿತು. ನೀನು ಗಿಲ್ಟ್ ಫೀಲ್ ಆಗೋ ಅವಶ್ಯಕತೆ ಇಲ್ಲ. ಒಳ್ಳೇದು. ಹಾಂ, ಇಷ್ಟಕ್ಕೂ ನಿಮ್ಮ ಒನ್ ಡೇ ಗರ್ಲ್ ಫ್ರೆಂಡ್ ಎಲ್ಲಿದ್ದಾಳೆ? ತಟ್ಕಲ್ ಟಿಕೆಟ್ ತೊಗೊಂಡು ಫ್ಲೈಟ್ ಬುಕ್ ಮಾಡಿಕೊಂಡು ಅಂಡಮಾನ್ ಅರಬಿಯ ತಪ್ಪಿಸ್ಕೊಂಡು ಹೋದ್ಲಾ? ಇಲ್ಲ, ನನ್ನ ಪಕ್ಕದಲ್ಲೇ ಇದ್ದಾಳೆ. ಹಾಂ, ಅದೇನದು? ಇನ್ನು ನಿಮ್ಮ ಜೊತೆನೇ ಇದ್ದಾಳ? ಓ, ಕಣ್ ತಿರುಗಿ ಕೋಮದಲ್ಲಿ ಹೋಗಿದ್ದಾಳಾ? ಇಲ್ಲ, ನನ್ನ ತೊಡೆ ಮೇಲೆ ಇದ್ದಾಳೆ. ಹಾಂ ಹಾಂ, ಅಂದರೆ ನೀವು ಎಲ್ಲರ ಜೊತೆ ಹೇಳ್ತೀರಲ್ಲ ಸಮಾನತೆ ಸಮಾನತೆ ಅಂತ, ಆ ಹುಡುಗಿ ಜೊತೆ ಹೇಳಿದ್ದೀರಾ ಇಲ್ವಾ? ಅಂದಿದ್ದೀನಿ. ಅದೆಲ್ಲ ಕೇಳಿ ಅವಳು ಏನು ಹೇಳಿಲ್ವಾ? ಅಂದ್ಲು. ನಾನು ತುಂಬ ಹುಡುಗರನ್ನ ನೋಡಿದ್ದೀನಿ. ಹುಡುಗಿರನ್ನ ಇಂಪ್ರೆಸ್ ಮಾಡೋಕ್ಕೆ ಒರಿಜಿನಲ್ ನೀಟನ್ನ ಮುಚ್ಚಿಟ್ಟು ಒಂದು ಮುಖವಾಡ ಹಾಕ್ಕೊಂಡು ಏನೋ ಒಳ್ಳೆ ಥರ ಆ್ಯಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ತೀರಾ ಅವ್ನ ಪ್ರೀತಿಲಿ ಬಿದ್ಮೇಲೆ ಅವ್ನ ರಿಯಲ್ ಕ್ಯಾರೆಕ್ಟರ್ನ ತೋರಿಸ್ತಾರೆ. ಒಂಥರ ಅದು ಫ್ರಾಡೇ. ಆದರೆ ನೀವು ಹಾಗಲ್ಲ, ನಿಮ್ಮ ಒರಿಜಿನಾಲಿಟಿ ಏನು ಅದನ್ನೇ ತೋರಿಸಿದ್ರಿ. ಈಗ ನಿಮ್ಮ ಮೇಲೆ ಇರೋ ಇಷ್ಟ ಇನ್ನೂ ಜಾಸ್ತಿ ಆಗಿದೆ. ಆದಷ್ಟು ಬೇಗ ನಿಮ್ಮ ಹೆಂಡತಿ ನಿಮ್ಮನ್ನ ಬಿಟ್ಟು ಹೋಗ್ಬೇಕಂತ ದೇವರಲ್ಲಿ ಬೇಡ್ಕೊತೀನಿ. ಏನಂಜು, ಏನು ಮಾಡ್ತಿದೀಯಾ? ನೀವು ಯಾವಾಗ ಎದ್ದಾಳ್ತೀರಂತ ಕಾಯ್ತಾ ಇದ್ದೆ ರೀ. ಯಾಕೆ? ಅದು ನಿನ್ನೆ ನೀವು ಒನ್ ಡೇ ಗರ್ಲ್ ಫ್ರೆಂಡ್ ಅಂತ ಪೂಜೆ ಜೊತೆ ಡೇಟ್ಗೆ ಹೋಗಿದ್ರಿ ಅಲ್ವಾ, ಸೊ ಅಲ್ಲಿ ಏನೇನಾಯ್ತು ತಿಳ್ಕೊಳ್ಳೋಣ ಅಂತ. ತಿಳ್ಕೊಬೇಕಂತ ಆಸೆನಾ? ತಿಳ್ಕೊಬೇಕಂತ ವೇಟ್ ಅಂಜು. ಮಾಡಿದ್ದೀನಿ. ಹಾಂ, ಹೇಳ್ರಿ. ಆಲ್ರೆಡಿ ಫೋನ್ ಮಾಡಿ ಹೇಳಿದ್ದೀನಲ್ಲ. ಬಾ, ಸ್ವಲ್ಪ ಡೀಟೇಲ್ ಆಗಿ ಹೇಳ್ರಿ. ಹಾಂ, ಅದು ಹಾಗಾಗಿದೆ. ಹಾಂ, ಅದೇನು ಹುಚ್ಚು ಮುಖದವಳು ಸಮಾನತೆ ಬಗ್ಗೆ ಸ್ವಲ್ಪ ತಿಳಿದಾಗಲೇ ಎರಡನೇ ಮದುವೆ ಆಗ್ತೀನಿ ಅಂದ್ಲು. ಇನ್ನು ಸಮಾನತೆ ಬಗ್ಗೆ ಸಂಪೂರ್ಣ ತಿಳ್ಕೊಂಡು ಬಿಟ್ಬಿಡ್ತಾಳೆ ಅಂದ್ಕೊಂಡ್ರೆ ಹಠ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾಳೆ. ಅಂಜು, ಹಾಂ, ಏನು ಆಲೋಚನೆ ಮಾಡ್ತಿದ್ಯಾ? ಅವಳೇನಾದರೂ ಮೆಂಟಲ್ ಹಾಸ್ಪಿಟಲಿಂದ ಬಂದಿದ್ದಾಳಾ? ಅಲ್ಲ, ಮೆಂಟಲ್ ಹಾಸ್ಪಿಟಲ್ ಪಕ್ಕಲ್ಲಿರೋ RV ಕಾಲೇಜಲ್ಲಿ 4 ವರ್ಷ ಓದಿ ಬಂದಿದ್ದಾಳೆ. ಹಾಂ, ಅರ್ಥ ಆಯಿತು. ಮೆಂಟಲ್ ಹಾಸ್ಪಿಟಲ್ ಪಕ್ಕದೇ ಇರಲಿದ್ದಲ್ಲ, ಸವಾಸ ಬಂದಿರುತ್ತೆ. ಸರಿ ಬಿಡು, ನಾನು ಬ್ರಷ್ ಮಾಡಿ ಬರ್ತೀನಿ. ಹಾಂ, ಅಮ್ಮು, ಇದೇನು ನನ್ನ ಸಂಸಾರ ಹಾಳು ಮಾಡೋ ಥರ ಇದೆ. ಏನಾದರೂ ಮಾಡಿ ಚೆನ್ನಾಗಿ ಒಂದು ಪ್ಲ್ಯಾನ್ ಮಾಡಬೇಕು. ಹೇಳ್ತೀನಿ ನಿನ್ನ ಕತೆ. ಇವನೇನು ಇವಾಗ ಫೋನ್ ಮಾಡಿದ್ದಾನೆ? ಹಲೋ. ಅರೆ ಮಾವ, ಅರ್ಜೆಂಟಾಗಿ ನಿಮ್ಮ ಮನೆ ಕೆಳಗಡೆ ಬಾರೋ. ಏನು ನನ್ನ ಮನೆ ಕೆಳಗೆ ಬರಬೇಕಾ? ಯಾಕೆ? ಓಹೋ, ಅಪ್ಪಿ ತಪ್ಪಿ ಚಕ್ಲಿ ಹತ್ತಿರ ನನಗೋಸ್ಕರ ಏನೋ ಪಾರ್ಸಲ್ ಕಳಿಸಿದ್ಯಾ? ಹಾಗಾದರೆ ಹೇಳಪ್ಪ, ಏನೇನು ಕಳಿಸಿದೆ, ಎಷ್ಟು ಕಳಿಸಿದೆ ಅಂತ. ನಾನು ಕೂಡ ಸಾಯಂಕಾಲ ಬಸ್ಸಲ್ಲಿ ಇಟ್ಟು ಮನೆಗೆ ಕಳಿಸ್ಬಿಡ್ತೇನೆ, ಸಮಾನ ಆಗಿಬಿಡತ್ತೆ. ನಿಮ್ಮ ಅಜ್ಜಿ 5 ರೂಪಾಯಿ ಕೊಟ್ಟು ಸ್ವೀಟ್ ತಿನ್ನೋಕೆ ದಿಕ್ಕಿಲ್ದಾಗ ನಿನಗೆ ಸ್ವೀಟ್ ಕಳಿಸ್ತೀನ. ಒಂದ್ಸರಿ ಕೆಳಗೆ ಬಾ, ನಾನು ಬಂದಿದ್ದೀನಿ. ಏನಿನ್ನು ಬಂದಿದೀಯಾ? ಯಾಕಣೋ? ಸರಿ, ಬರ್ತೀನಿ ತಡಿ. ಇವನನ್ನು ಹೇಳ್ದೆ ಕೇಳ್ದೆ ಬಂದಿದ್ದಾನೆ. ನಾವು ಕೂಡ ಹೇಳ್ದೆ ಕೇಳ್ದೆ ಅವ್ರ ಮನೆಗೆ ಹೋಗ್ಬಿಡ್ಬೇಕು, ಸಮಾನವಾಗಿಬಿಡುತ್ತೆ. ಲೇ, ಏನಲ್ಲೇ ರೋಡಲ್ಲಿ ಕೂತಿದೀಯಾ? ಮನೆಗೆ ಬಾರೋ, ನನ್ನಂತೆ ಟೀ ಕಾಫಿ ಮಾಡಿಕೊಡ್ತಾಳೆ. ಆ ಕಾಫಿ ಪುಡಿ ಇಲ್ಲದೆ ಕಾಫಿ, ಟೀ ಪುಡಿ ಇಲ್ಲದೆ ಟೀ ಕುಡಿಯೋಕ್ಕಂತ ಮನೆ ಒಳಗೆ ಬರ್ದೆ ಇಲ್ಲೇ ಕೂತಿದ್ದೀನಿ. ಹಿಂದಿನ ಸಲ ರಾಜಿ ಜೊತೆ ಬಂದಾಗ ನಿಮ್ಮ ಹೆಂಡತಿ ಮಾಡಿದ್ದು ಇನ್ನೂ ಮರ್ತಿಲ್ಲ ಕಣೋ.
ಅನ್ನ ಕೇಳಿದ್ರೆ ಚಿಕನ್ ಹಾಕಿದ್ಲು, ಚಿಕನ್ ಕೇಳಿದ್ರೆ ಅನ್ನ ಹಾಕಿದ್ಲು. ಲೋ ಅವಾಗ ಇಬ್ಬರು ಬಂದಿದ್ದೀರಲ್ಲ, ಏನೋ ಸಮಾನತೆಗೋಸ್ಕರ ಅರ್ಧ ಮರ್ದ ನಿನಗೆ ಅರ್ಧ ಮರ್ದ ಅವನೇ ಮಾಡಿದ್ಲು. ಲೋ ಅದನ್ನು ಮರ್ಯಾದೆ ಮಾಡೋದು ಅನ್ನಲ್ಲ ಕಣೋ, ಮರ್ಡರ್ ಟೈಮ್ ಅಂತಾರೆ. ಇನ್ನೂ ನಯ, ಅನ್ನ ತಿನ್ನೋ ಟೈಮ್ನಲ್ಲಿ ನೀರು ಕೇಳಿದ್ರೆ ಸಮಾನತೆ ಹೆಸರಲ್ಲಿ ನನಗೆ ಕೊಡಬೇಕಾಗಿರೋ ನೀರು ಅವನಿಗೆ ಕೊಟ್ಬಿಟ್ಟು ನನ್ನ ಕೊಂಡ್ಬಿಡ್ತಿದ್ಲು. ಏಯ್ ಈ ಸರ್ ಆಗಲ್ಲ ಬಾರೋ, ಒಬ್ಬನೇ ಬಂದಿದೆಯಲ್ಲ, ಬಾ ಒಳಗಡೆ ಹೋಗಿ ಮಾತಾಡೋಣ. ಅಷ್ಟೇ ಅಂತೀಯಲ್ಲ? ಏಯ್ ಬಾ ಕೂತ್ಕೋ. ಚೆನ್ನಾಗಿದ್ದೀರಾ ಅಣ್ಣ? ಚೆನ್ನಾಗಿದ್ದೀನಿ ಸಿಸ್ಟರ್, ನೀವು ಚೆನ್ನಾಗಿದ್ದೀರಾ? ನೀವು ಕೂತ್ಕೊಳ್ಳಿ, ನಾನು ಕಾಫಿ ತಗೊಂಬರ್ತೀನಿ. ಲೋ ಅಪ್ಪಿ ತಪ್ಪಿ ಕಾಫಿ ಪುಡಿ ಇಲ್ಲದೆ ಕಾಫಿ ಮತ್ತೆ ತರಲ್ವಲ್ಲ? ಹಾಗೇನಿಲ್ಲ ಕಣೋ, ಒಂದು ವೇಳೆ ಮಾಡಿದ್ ಅನ್ಕೋ, ನಾಳೆ ಬೆಳಗ್ಗೆ ಅವ್ರ ಅಣ್ಣ ಇಲ್ಲ ಅವ್ರ ಅಪ್ಪ ಬಂದು ಅನ್ಕೋ, ಕೋಳಿ ತೊಗೊಂಬಂದು ಅನ್ಕೋ, ಕೋಳಿ ತೊಗೊಂಬಾರ್ದೆ ಕೋಳಿ ಪುಕ್ಕ ತೊಗೊಂಬರ್ತೀನಿ. ಅಲ್ಲ ಕಣೋ, ಸಮಾನತ್ವ. ಸರಿ ಬಿಡು, ಬೆಳಗ್ಗೆ ಬೆಳಗ್ಗೆ ಬೆಂಗಳೂರು ಬಿದ್ದಿದೆ ಯಾಕೆ? ಓಹೋ, ಊರಲ್ಲಿ ಯಾರಾದರೂ ಕೆಲಕಿರ್ತೀಯಾ? ಅದಕ್ಕೆ ಊರೆಲ್ಲ ಸೇರಿಸಿ ಹೊರಗಡೆ ಕಳಿಸಿರ್ತಾರೆ. ಕೆಲಸ ಇಲ್ಲ ಅಂತ ಹೇಳಿ ನಾವು ಅಪ್ಪನೇ ಹೊರಗಡೆ ಹಾಕಿದ್ದಾನೆ. ಅರ್ಥ ಆಯ್ತು. ಈಗ ಯಾವುದೋ ಹೋಟೆಲಲ್ಲಿ ಕಪ್ ತೊಳೆ ಕೆಲಸ ಹುಡುಕಬೇಕು ಅಷ್ಟೇನಾ? ಇಲ್ಲ, ನಿಮ್ಮ ಆಫೀಸ್ನಲ್ಲಿ ಸಾಫ್ಟ್ವೇರ್ ಉದ್ಯೋಗ ನೋಡು. ಲೇ, ಡಿಗ್ರಿಯಲ್ಲಿ ಡಜನ್ ಸಬ್ಜೆಕ್ಟ್ ಡ್ಯೂ ಇಟ್ಕೊಂಡ್ರು ನಿನಗೆ ಯಾವ ಸಾಫ್ಟ್ವೇರ್ ಜಾಬ್ ಕೊಡ್ತಾರೆ? ಯಾಕೆ ನಿಮ್ಮ ಥರ BTech BSc ಮಾಡಿದ್ರೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕಾ? ನಮ್ಮ ಥರ ಡಿಗ್ರಿ ಫೇಲ್ ಆದವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಬಾರ್ದಾ? ಹಾಂ, ಕೃಷಿ ಹಾರ್ಡ್ ವರ್ಕ್ ಇದ್ದರೆ ಮನುಷ್ಯ ಋಷಿಗಳಾಗ್ತಾರೆ. ನಾನು ಕನಿಷ್ಠ ಸಾಫ್ಟ್ವೇರ್ ಇಂಜಿನಿಯರ್ ಆಗಲ್ವಾ? ಹಾಗಾಗು. ಸರಿ, ಸಾಫ್ಟ್ವೇರ್ ಎಂಪ್ಲಾಯ್ ಆಗಲಿಲ್ಲ ಅಂದರೆ ಸಾಫ್ಟ್ವೇರ್ ಕಂಪ್ನಿ CEO ಆಗು. ಆದರೆ ಈ ಪ್ರಾಸೆಸ್ಸಲ್ಲಿ ನನ್ನ ಮಾತ್ರ ಹೆಲ್ಪ್ ಕೇಳ್ಬೇಡ ಕಣೋ. ಅಷ್ಟೇ ತಾನೇ ಕಣೋ. ಚಿಕ್ಕ ವಯಸ್ಸಲ್ಲಿ ತಿಕ್ಕ ತೊಳ್ಕೊಳಕ್ಕೆ ನೀರು ಇಲ್ಲದೆ ಇದ್ದ ನೀನು ಹೋರಾಡ್ತಿದ್ರೆ ನಾನು ನೀರು ಕೊಟ್ಟಿದ್ದೀನೋ, ಆ ಸಹಾಯ ಕೂಡ ಮರ್ತ್ಬಿಟ್ಟಿದೀಯಾ? ಸಮಾನತ್ವ, ಇವನಿಗೆ ತಿರುಗಿ ಸಹಾಯ ಮಾಡಿ ಸಮಾನ ಮಾಡಿಬಿಡ್ಬೇಕು. ಸರಿ ಬಿಡ, ಇವತ್ತು ನಮ್ಮ ಮ್ಯಾನೇಜರ್ ಹತ್ರ ಮಾತಾಡ್ತೀನಿ. ಹಾಂ ಹಂಗೆ ಬಾ ದಾರಿಗೆ. ತಿಕ್ಕ ಮಾಟ್ರೆ ಹೇಳಿದ್ರೇ ನಿನ್ನ ದಾರಿಗೆ ಬಂದಿರೋದು. ಅಣ್ಣ ಕಾಫಿ. ಸಿಸ್ಟರ್, ಕಾಫಿ ಪುಡಿ ಹಾಕಿದಿರಲ್ವಾ? ಕುಡಿ. ಏಯ್ ಸಮಾನತ್ವ ತಾನೆ. ಹಾಂ, ಹಾಯ್ ಪೂಜಾ. ನನ್ನ ಫ್ರೆಂಡು. ಓ, ನಿಮ್ಮ ಫ್ರೆಂಡಾ? ಹಾಗಾದ್ರೆ ನನಗೂ ಫ್ರೆಂಡೇ. ಹಾಯ್ ರೀ. ಹಾಂ, ನಾನು ಕಮಲ್ ಅವ್ರ ಕಡೆ. ಹಾಂ, ಈ ಮಾವ ಕಮಲ್ ಅವ್ರ ಕಡೆ ಅಂತ ಹೇಳ್ತಾರೆ. ನನಗೆ ಗೊತ್ತಾಗ್ಲಿಲ್ಲ, ಅದು ಯಾವಾಗಲೇ ಪರಿಚಯ ಆದ್ಲು? ಅದೊಂದು ದೊಡ್ಡ ಮ್ಯಾಟ್ರ್ ಬಿಡು. ಪೂಜಾ, ನೀನು ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡು, ನಾನು ಬಾಸ್ ಹತ್ರ ನಾನು ಹೋಗ್ತೀನಿ. ಮಾಡ್ತೀನಿ, ನಾನು ಹೇಳ್ತೀನಿ ಬನ್ನಿ. ಹಾಂ ಬನ್ನಿ. ಸಾರ್, ಏನಿ ಸಮಾನತ್ವ ಇಲ್ಲಿಗೆ ಬಂದಿದ್ದಾನೆ. ಗುಡ್ ಮಾರ್ನಿಂಗ್ ಸಾರ್. ಗುಡ್ ಮಾರ್ನಿಂಗ್. ಕೂಡ್ಬೋದಾ ಸರ್? ಏನು, ನಾನು ಕೂತ್ಕೊಂಡಿದ್ದೀನಿ ಅಂತೇಳಿ ಸಮಾನವಾಗಿ ನೀನು ಕೂತ್ಕೋಬೇಕಂತಿದೀಯಾ? ಅಲ್ಲ ಸರ್, ಸಮಾನತೆಗೋಸ್ಕರ ಅಲ್ಲ ಸರ್, ಅವಸರ. ಏನು ಅವಸರ? ನನ್ನ ಫ್ರೆಂಡು ಹೇಳ್ದೆ ಕೇಳ್ದೆ ಊರು ಬಿಟ್ಟು ಬಂದ್ಬಿಟ್ಟಿದ್ದಾನೆ ಸರ್. ಆದರೆ ಈಗ ಸಮಾನತ್ವದಗೋಸ್ಕರ ನೀನು ಕೂಡ ಕೇಳ್ದೆ ಊರು ಬಿಟ್ಟು ಹೋಗ್ಬಿಡ್ತೀಯಾ? ಲೀವ್ ಬೇಕಾ? ಅಲ್ಲ ಸರ್, ಜಾಬ್ ಬೇಕು. ಆಲ್ರೆಡಿ ಜಾಬ್ ಮಾಡ್ತಿದ್ದೀಯಲ್ಲ. ನನಗಲ್ಲ ಸರ್, ನಮ್ಮ ಫ್ರೆಂಡಿಗೆ. ಯಾರು? ಆ ಊರಿಂದ ಓಡಿ ಬಂದವನ್ಗ? ಹೌದು ಸರ್. ಏನು ಓದ್ಕೊಂಡಿದ್ದಾನೆ? ಡಿಗ್ರಿ ಓದಿದ್ದೀನಿ ಸರ್, ಆದರೆ 10 ಸಬ್ಜೆಕ್ಟ್ ಹೋಗ್ಬೋದು. ಅದನ್ನ ಡಿಗ್ರಿ ಅನ್ನಲ್ಲೋ, PUC ಅಂತಾರೆ. ಸರಿ, ಆಫೀಸ್ ಬಾಯ್ ಜಾಬ್ ಮಾಡ್ತಾನಾ? ಮಾಡಲ್ಲ ಸರ್, ಅವನು ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸನೇ ಮಾಡ್ತಾನಂತೆ. ಹಾಂ, ಏನು ಮಾತಾಡ್ತಿದ್ದೀಯೋ? ಅವನೇನೋ ಗೊತ್ತಿಲ್ದಂಗೆ ನಿನ್ನ ಹತ್ರ ಹೇಳಿರ್ತಾನೆ, ನೀನು ಗೊತ್ತಿಲ್ದಂಗೆ ನನ್ನ ಹತ್ರ ಹೇಳ್ತೀಯಾ? ಅಂದರೆ ಚಿಕ್ಕವನಿದ್ದಾಗ ಕುಂಡಿ ತೊಳೆಯೋಕ್ಕೆ ನೀರು ಸಹಾಯ ಮಾಡಿದ್ದಾನೆ ಸರ್. ನಾನು ತಿರುಗಿ ಸಹಾಯ ಮಾಡಿದ್ರೆ ತಾನೇ ಸಮಾನತ್ವ ಆಗೋದು. ಇವನೇನು ಸಿಕ್ಕಾನಲ್ಲ. ಹಂಗಂತೇಳಿ ಡಿಗ್ರಿ ಫೇಲ್ ಆದವ್ರಿಗೆ ಸಾಫ್ಟ್ವೇರ್ ಜಾಬ್ ಏನು ಕೊಡ್ತೀವೋ? ಹಂಗೆ ಹೆಂಗೆ ಅನ್ಕೊಂತೀರೋ? ಸರ್, ಕೃಷಿ ಇದ್ದರೆ ಮನುಷ್ಯರು ಋಷಿ ಆಗ್ತಾರೆ. ಆಫ್ಟರ್ ಆಲ್ ಇವನು ಸಾಫ್ಟ್ವೇರ್ ಇಂಜಿನಿಯರ್ ಆಗಲ್ವಾ? ಲೋ, ಆ ಮಾತು ಕೃಷಿ ಇದ್ದವ್ರಿಗೂ ಡಿಗ್ರಿ ಫೇಲ್ ಆದವ್ರಿಗಲ್ಲ. ಸರಿ, ಮೊದಲಿಂದ ಏನಾದರೂ ಜಾಬ್ ಎಕ್ಸ್ಪೀರಿಯನ್ಸ್ ಇದೆನಾ? ಊರಲ್ಲಿ ಅವರ ಅಪ್ಪ ಎಲೆಕ್ಟ್ರಿಷಿಯನ್ ಸರ್, ಅದರಲ್ಲಿ ಇವನು ನೈಪುಣ್ಯ ಇದೆ. ನೋಡಿ, CC ಕ್ಯಾಮ್ರಾಗಳೆಲ್ಲ ಹಾಕಿ ವೈರ್ಗಳೆಲ್ಲ ಹೊರಗೆ ಬಿಟ್ಟಿದ್ದಾರೆ. ಇಲ್ಲೂ ಹಂಗೆ ಬಿಟ್ಟಿದ್ದಾರೆ ವೈರ್ಗಳೆಲ್ಲ ಹೊರಗಡೆ. ಲೋ, ಫ್ಯಾನು ಸ್ವಿಚ್ ರಿಪೇರ್ ಮಾಡೋ ಒಂದು ಸಾಫ್ಟ್ವೇರ್ ಜಾಬ್ ಏನು ಮಾಡ್ತಾವನು? ಸರ್, ಡೋರ್ಗೆ ನ್ಯೂಸ್ ಪೇಪರ್ ಹಾಕೋ ಕಲಾಂ ಅವರು ನಮ್ಮ ಇಂಡಿಯಾಗೆ ಪ್ರೆಸಿಡೆಂಟ್ ಆಗಿಲ್ವಾ? ಲೋ, ಆ ಡಿಗ್ರಿ ಫೇಲ್ ಆದನ್ನ ಋಷಿಗಳ ಹತ್ರ ಕಲಾಂ ಹತ್ರ ಹೋಲ್ಸ್ಬೇಡಕನೋ, ನೀನು ಕೈ ಮುಗಿತೀನಿ. ಸರಿ ಸರ್, ಅವನಿಗೆ ಜಾಬ್ ಕೊಡಲಿಲ್ಲ ಅಂದ್ರೆ ನಾನು ಕೂಡ ಜಾಬ್ ರಿಸೈನ್ ಮಾಡ್ಬಿಡ್ತೀನಿ. ಬೆದರ್ಸ್ತಿದೀಯಾ? ಯಾಕಂದರೆ ಸಮಾನತ್ವ. ಅವನು ನನಗೆ ಹೆಲ್ಪ್ ಮಾಡಿದ್ದಾನೆ, ನಾನು ಅವ್ನು ಹೆಲ್ಪ್ ಮಾಡಬೇಕು. ಇಲ್ಲಾಂದ್ರೆ ಏನೋ ತ್ಯಾಗ ಮಾಡಬೇಕು. ನಾನು ಜಾಬ್ ತ್ಯಾಗ ಮಾಡ್ತೀನಿ. ಲೋ, ನಿನ್ ಕೈ ಮುಗಿತೀನೋ, ನೀನೊಬ್ಬನೇ ಈ ಟೀಮಲ್ಲಿ ಕೆಲಸ ಮಾಡೋದು, ನೀನು ಕೂಡ ಬಿಟ್ಟು ಹೋಗ್ಬಿಟ್ರೆ? ಸರಿ ಬಿಡು, ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿ ಹೆಂಗಾದ್ರೂ ಮಾಡಿ ಜಾಬ್ ಕೊಡಿಸ್ತೀನಿ, ಸರಿನಾ? ಸರಿ ಸರ್, ಥ್ಯಾಂಕ್ ಯು ಸರ್. ಓಹೋ,
ಈಗ ಎಲೆಕ್ಟ್ರಿಷಿಯನ್ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬಿಡ್ತಾನಪ್ಪ. ಹೌದು, ಕೇಳೋದೇ ಮರ್ತ್ಬಿಟ್ಟೆ, ನಿಮ್ಮ ಫ್ರೆಂಡ್ ಯಾಕೆ ಬಂದಿದ್ರು? ಹಿಂದಿನ ಸಲ ಅರ್ಧ ಮರ್ಯಾದೆ ಆಗಿತ್ತಂತ ಪೂರ್ತಿ ಮರ್ಯಾದೆ ಮಾಡಿಸ್ಕೊಳಕ್ಕೆ ಬಂದಿದ್ರಾ? ಅಲ್ಲ, ಜಾಬ್ ಜಾಯ್ನ್ ಆಗೋಕ್ಕೆ. ಓ, ಜಾಬ್ ಸಿಕ್ಕಿದೆಯಾ? ಅಲ್ಲ, ನಾನೇ ನಮ್ಮ ಆಫೀಸಲ್ಲಿ ಜಾಬ್ ನೋಡಿದ್ದೀನಿ. ಏನು, ನಿಮ್ಮ ಆಫೀಸ್ನಲ್ಲ? ಹೌದು. ಚಾನ್ಸ್ ಸಿಕ್ಕಿದೆ. ಈಗ ಸಮಾನತೆ ಹೆಸರು ಹೇಳಿ ಹೇಗಾದರೂ ಇವನ ಆಫೀಸಲ್ಲಿ ಜಾಯ್ನ್ ಆದರೆ ಅವರಿಬ್ಬರು ಕತೆ ಹೇಳ್ಬೋದು. ಇವನೇನು ಮತ್ತೆ ಬಂದವನೇ? ಲೋ, ನಿಮ್ಮನ್ಗೆ ಆಲ್ರೆಡಿ ಜಾಬ್ ಕೊಡಿಸಿದ್ನಲ್ಲೋ, ಮತ್ತೆ ಯಾಕೆ ಬಂದು? ಅಂದರೆ ನಮ್ಮ ಅವನಿಗೆ ಜಾಬ್ ಹಾಕ್ಸಿದ್ವಲ್ಲ ಸರ್, ಸಮಾನತೆಗೋಸ್ಕರ ನನ್ನ ಹೆಂಡತಿ ಕೂಡ ಜಾಬ್ ಹಾಕ್ಸಂತ ಕೇಳ್ತಿದ್ದಾಳೆ ಸರ್. ಈಗ ನಿಮ್ಮ ಥರ ನಿಮ್ಮ ಫ್ರೆಂಡ್ಗೆ ನಿಮ್ಮ ಆಫೀಸಲ್ಲಿ ಜಾಬ್ ಜಾಯಿನ್ ಮಾಡಿಸಿದ್ರಲ್ವಾ, ಹಾಗೆ ನನ್ನನ್ನು ಕೂಡ ನಿಮ್ಮ ಆಫೀಸ್ನಲ್ಲಿ ಜಾಬ್ ಜಾಯಿನ್ ಮಾಡಿಸಿ. ಯಾಕೆ? ಸಮಾನತೆ. ನಿನಗೆ ಆಲ್ರೆಡಿ ಜಾಬ್ ಇದೆಯಲ್ಲ. ಹೌದು, ರಿಸೈನ್ ಮಾಡ್ತೀನಿ. ಯಾವುದಕ್ಕೋಸ್ಕರ? ಸಮಾನತೆಗಾಗಿ. ಲೋ, ದಿನಾಲಿ ಬಂದು ಒಂದೊಂದು ದಿನ ಒಬ್ಬೊಬ್ಬನಿಗೆ ಜಾಬ್ ಕೊಡಿಸುವಂತಿ. ಇದೇನು ಸಾಫ್ಟ್ವೇರ್ ಆಫೀಸ್ ಅನ್ಕೊಂತಿದ್ಯಾ ಇಲ್ಲ ಊಟ ಉರಿಯೋ ಮಾರ್ಕೆಟ್ ಅನ್ಕೊಂತಿದ್ಯಾ? ಈ ಸಲ ನೀನು ಜಾಬ್ ಇಡ್ತೆ ಅಂತ ಬೆದರ್ಸಿದ್ರು ನೀನು ಜಾಬ್ ಕೊಡಲ್ಲ. ಬಂದ್ಬಿಟ್ರೆ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಯಾವಾಗ ಜಾಯ್ನ್ ಆಗಕ್ಕೆ ಹೇಳ್ತಿದ್ದಾರೆ ನಿಮ್ಮ ಆಫೀಸಲ್ಲಿ? ಯಾವುದಕ್ಕೆ ಜಾಯ್ನ್ ಆಗೋದು? ಅದೇನು, ನಿಮ್ಮ ಫ್ರೆಂಡ್ಗೆ ಜಾಬ್ ಕೊಡಿಸಿದ್ರಿ ಅಲ್ವಾ, ನನಗೂ ಕೊಡಿಸ್ಬೇಕು ಅಲ್ವಾ? ಸಮಾನತೆ ಅಂತ ಹೇಳಿದೆ ತಾನೇ? ಅವನು ಜಾಯ್ನ್ ಆದರೆ ನೀನು ಜಾಯ್ನ್ ಆಗಬೇಕು. ಹೌದು. ಈ ಸಲ ನೀನು ಜಾಬ್ ಬಿಡ್ತೀನಿ ಅಂತ ಬೆದರ್ಸಿದ್ರು ನೀನು ಜಾಬ್ ಕೊಡಲ್ಲ. ಸರ್, ನಮ್ಮನ್ನು ಜಾಬ್ ಕೊಟ್ಟಿದ್ರಲ್ಲ, ಅವನ ಜಾಬ್ ತೆಗೆಸ್ಬಿಟ್ಟಿರಿ ಸರ್. ಯಾಕೆ? ಈಗ ನಮ್ಮನ್ನು ಜಾಬ್ ಸಿಕ್ಕಿರೋದ್ರಿಂದ ನನ್ನ ಹೆಂಡತಿ ಸಮಾನತೆಗೋಸ್ಕರ ಜಾಬ್ ಕೇಳಿದಳಲ್ಲ, ಇವನು ಜಾಬ್ ತೆಗೆದುಬಿಟ್ರೆ ನನ್ನ ಹೆಂಡತಿನೂ ಜಾಬ್ ಇರೋಲ್ಲ, ಸಮಾನತೆ ಪರ್ಫೆಕ್ಟ್ ಆಗಿಬಿಡುತ್ತೆ. ಲೋ, ಸಮಾನತ್ವ ನೀನು ಇಲ್ಲಿದ್ದೀಯಾ? ಬಾರಾಗ ಬಾ ಬಾ. ಏನೋ ಬರೋದು? ಜಾಬ್ ಕೊಡಿಸ್ದಂಗೆ ಕೊಡಿಸ್ದಿ, ತೆಗಿಸ್ಬಿಡ್ತೀಯಾ? ತೊಳ್ಕೊಳಗೆ ತಾನೇ ನೀರು ಕೊಟ್ಟಿದ್ದು, ಏನೋ 3 ಎಕರೆ ಹೊಲ ಕೊಟ್ಟರ ಥರ ಮಾಡ್ತಿದ್ದಾನೆ. ಪ್ಲೀಸ್ ಕಣೋ, ಹಂಗೆ ಅನ್ಬಾಡ್ಬೋ. ಹಾಂ, ಏನೋ ರಕ್ಷನ್ಸು ಕಟ್ಟಪ್ಪ ಥರ ಫೀಲ್ ಆಗ್ತಾನೆ. ಅಂಜು, ನೀನಾದ್ರೂ ಹೇಳಂಜು. ಏನು ಹೇಳ್ಬೇಕ್ರಿ? ಇವನು ನನ್ನ ಸಮಾನತ್ವನ ಶಂಕಿಸ್ತಿದ್ದಾನೆ. ಹಾಂ, ಇವನ ಎಕ್ಸ್ಪ್ರೆಷನ್ಸು ಏನೋ ಸೀತಾರಾಮ ಸೀತಾದೇವಿ ಶಿಲವನ್ನೇ ಅನುಮಾನ ಪಡ್ತಾರ. ಇವನ್ ಸಮಾನತೆ ಬೇರೆ, ಇದು ಅನುಮಾನ ಪಡೋದಲ್ಲ, ಸರ್ವನಾಶ ಮಾಡೋದು. ಹೋಗ್ಲಿ ಬಿಡಿ ಅಣ್ಣ, ಈ ಸಲಕ್ಕೆ ಕ್ಷಮಿಸ್ಬಿಡಿ. ಇನ್ನು ಯಾವಾಗಾದರೂ ನಿಮ್ಮ ಬೆನ್ನ ಮೇಲೆ ಕಜ್ಜಿ ಆದರೆ ನಿಮ್ಮ ಬೆನ್ನು ಕೆರೆದು ನಿಮ್ಮ ಸಹಾಯನ ಸಮಾನತೆ ಮಾಡ್ತಾರೆ. ಇಲ್ಲ ಅಂಜು, ಅದನ್ನ ಸಮಾನತ್ವ ಅನ್ನಲ್ಲ, ಸಮಾನತ್ವನ ವಾಯ್ದೆ ಆಗಿದಾರಂತಾರೆ. ರೂಲ್ ಪ್ರಕಾರ ಯಾವತ್ತು ತೀರ ಬಿಡಬೇಕು, ವಾಯ್ದೆ ಆಗಬಾರ್ದು. ಇವನು ವೇಸ್ಟ್ ಸಮಾನತೆಗೆ ರೂಲ್ಸ್ಗಳನ್ನ. ಹಾಂ, ಮತ್ತು ಆನ್ ಟೈಮಲ್ಲಿ ಸಮಾನತೆ ಕಂಪ್ಲೀಟ್ ಆಗಬೇಕಂದ್ರೆ ಏನು ಮಾಡ್ಬೇಕ್ರಿ? ಅವ್ನ ಜಾಬ್ ತೆಗ್ಸಿದ್ದೀನಲ್ಲ, ನನ್ನ ಜಾಬು ತೆಗಿಸ್ಬಿಡ್ತೀನಿ, ಅವಾಗ ಸಮಾನ ಆಗ್ಬಿಡುತ್ತೆ. ಇವನ್ ಕೆಲಸ ಬಿಟ್ಟರೆ ಆಫೀಸ್ನಲ್ಲಿ ಇಲ್ಲದೆ ಇದ್ದರೆ ಹುಡುಗಿನ ಮೀಟ್ ಮಾಡೋಕ್ಕಾಗಲ್ಲ, ಮೀಟಿ ಆಗದೆ ಇದ್ದರೆ ಲವ್ ಇರಲ್ಲ, ಲವ್ ಇದ್ದಿದ್ರೆ ನನ್ನ ಸಂಸಾರ ಚೆನ್ನಾಗಿರುತ್ತೆ. ಹಾಂ, ಬಿಟ್ಬಿಡ್ರಿ. ಈ ಟೈಮಲ್ಲಿ ಯಾಕೆ ಅಂಜು ಫೋನ್ ಮಾಡ್ತಿದ್ದಾಳೆ? ಹಲೋ, ಹೇಳಂಜು. ಏನು ಮಾಡ್ತಿದ್ದಾರೆ ರೀ? ಹಾಂ, ಅದಾ ಪೂಜಾ ಹತ್ರ ಮಾತಾಡ್ತಿದ್ದೀನಿ. ಅಯ್ಯೋ ದೇವ್ರೆ, ಇದೇನು ಚಪ್ಪಲಿಗೆ ಅಂಟಿದ ಸಗಣಿ ಥರ ನನ್ನ ಜೀವನಕ್ಕೆ ಅಂಟ್ಕೊಂಡ್ಬಿಟ್ಟಿದ್ದಾಳೆ. ಹಾಂ, ಮೊದಲು ಪೂಜೆ ಜೊತೆ ಮಾತಾಡೋದು ನಿಲ್ಲಿಸಿ ಮ್ಯಾನೇಜರ್ ಹತ್ರ ಹೋಗಿ ಮ್ಯಾಟ್ರ್ ಹೇಳಿ. ಇನ್ನೂ ಬಂದಿಲ್ಲ, ವೇಟಿಂಗ್. ಹಾಂ, ಈಗ ಅಪ್ಪಲ್ಲಿ ಅವಳು ಕೊಟ್ಟು ಸ್ವೀಟ್ ತಿಂತಿರ್ತಾರೆ. ಅಲ್ಲ ಅಂಜು. ಹಾಂ, ಹೇಳ್ರಿ. ಮತ್ತೆ ಸಮಾನತೆ ಮರ್ತೋಗ್ಬಿಡ್ರಿ. ಅದೇಗೆ ಮರ್ತೋಗ್ತೀನಿ? ಪ್ರಾಣ ಹೋದ್ರೆ ಸರಿ, ಸಮಾನತೆಗೆ ಕಳಂಕ ತರಲ್ಲ. ಸರಿಲೇ ಬಿಡಿ. ಲಂಚ್ ಏನು? ಅದಾ ಪೂಜಾ ಏನೋ ಬಿರಿಯಾನಿ ಆರ್ಡ್ರ್ ಮಾಡ್ತಾಳೆ ಅಂತ ಹೇಳಿದಾಳೆ. ಬಿರಿಯಾನಿನಾ? ನೋಡ್ತೀನಿ ಅವ್ನ ಕೆಲಸನ. ಅದೇಗಾಗುತ್ತೆ ರೀ, ನಾನಿವತ್ತು ಉಪವಾಸ ಮಾಡ್ತಿದ್ದೀನಿ, ಸೊ ನನ್ನ ಜೊತೆಗೆ ನೀವು ಉಪವಾಸ ಮಾಡಬೇಕಲ್ವಾ? ಯಾವುದಕ್ಕೋಸ್ಕರ ಉಪವಾಸ? ಸಮಾನತೆ ಸುಖವಾಗಿರ್ಲಿ ಅಂತ.
ಸರಿ ಹಾಗಾದರೆ ನಾನು ಕೂಡ ಮಾಡ್ತೀನಿ. ಓಕೆ ಇರಲಾ? ಒಳ್ಳೇದು. ನೀನು ಅಲ್ಲಿ ಉಪವಾಸ ಮಾಡು, ನಾನು ಇಲ್ಲಿ CMA ಪಾಸ ಮಾಡ್ಕೊಂಡು ತಿಂತೀನಿ. ಮತ್ತೆ ಗಂಡ್ಸ್ಗೆ ಹೀಗೆ ಬುದ್ಧಿ ಕಲಿಸ್ಬೇಕು. ಸಮಾನತೆ ಅಂದರೆ ನನಗಿಂತ ಹೆಚ್ಚಾಗಿ ಪಾಲಿಸ್ತಾಳೆ, ಅದಕ್ಕೆ ಅಂಜು ಅಂದರೆ ನನಗಿಷ್ಟ. ಐ ಲವ್ ಯು ಅಂಜು. ಈಗೇನು ಮಾಡಬೇಕು? ಪೂಜಾ ಪೂಜಾ ಅಳ್ಬೇಡ. ನೀವು ನನಗೆ ಮೋಸ ಮಾಡ್ತಿದ್ರಲ್ಲ? ಇಲ್ಲ, ಸಮಾನ ಮಾಡ್ತಿದ್ದೀನಿ. ಅವನಿಗೆ ಜಾಬ್ ಹೋಗಿದೆಲ್ಲ, ನನ್ನ ಜಾಬ್ ಕೂಡ ಹೋಗ್ಬೇಕು, ಅವಾಗ ಸಮಾನತೆ ಆಗೋದು. ಹಾಗಾದರೆ ನಾನು ಜಾಬ್ ಬಿಟ್ಬಿಡ್ತೇನೆ. ಏನು ಮಾತಾಡ್ತಿದ್ದೆ ಪೂಜಾ? 3 ವರ್ಷ ಅಗ್ರಿಮೆಂಟ್ ಇದೆ, ನಾನು ಸೀನಿಯರು, ನಾನು ಯಾವಾಗಾದರೂ ಬಿಡ್ಬೋದು. 3 ವರ್ಷ ಆದಮೇಲೆ ನಾನೇ ನಿನ್ನ ರೆಫರೆನ್ಸ್ ಮಾಡ್ತೀನಿ, ಓಕೆನಾ? ಒಂದು ನಿಮಿಷ, ಬಾಸ್ ಬಂದಿದ್ದಂಗಿದೆ. ಕಮಲ್ ಅವರೇ, ನಿಮಗೋಸ್ಕರ ಎಷ್ಟು ವರ್ಷ ಆದರೂ ವೇಟ್ ಮಾಡ್ತೀನಿ. ಸರಿ ಸರಿ, ಅಳ್ಬೇಡ, ಈಗಲೇ ಬರ್ತೀನಿ. ಒಂಥರ ಸಾಗ್ತಾ ಇರ್ತಾರೆ ಸೀರಿಯಲ್ಗಳು. ಅಣ್ಣ ಕಾಫಿ. ಏನೋ ನಮ್ಮ ಮನೇನ ಮರದೆ ತಡ್ಕೊಳಕ್ಕಾಗ್ತಿಲ್ಲ. ಮತ್ತೆ ನೀವು ಮಾಡಿದ ಸಹಾಯ ಅಂತದ್ದು. ಹೌದು, ಆ ದಿನ ಅವನಿಗೆ ತುಳಿಯೋಕೆ ನೀರು ಎಲ್ಲೂ ಇರಲಿಲ್ಲ. ನನ್ನ ಹತ್ರ ಒಂದು ವಾಟರ್ ಬಾಟ್ಲ್ ಇದ್ದರೆ ನಾನೇ ತಂದು ಕೊಟ್ಟೆ. ಅದು ಅಲ್ಲ ಅಣ್ಣ, ಸಮಾನತೆಗಾಗಿ ನಮ್ಮವ್ರನ್ನ ಆಫೀಸ್ನಲ್ಲಿ ತೆಗೆಸ್ಬಿಟ್ರಲ್ವಾ, ಅದಕ್ಕೆ. ಓಕೆ. ಇವನು ಯಾಕೆ ನಗ್ತಾ ಬರ್ತಿದ್ದಾನೆ? ಈ ಸಮಾನತೆ ಮುಖದವನಿಗೆ ಯಾವ ಸಿಚುವೇಶನಲ್ಲಿ ಯಾವ ಎಕ್ಸ್ಪ್ರೆಷನ್ ಕೊಡ್ಬೇಕೋ ಗೊತ್ತಿಲ್ಲ. ಏನ್ರಿ ನೀವು ಮರ್ತು ನಗ್ತಾ ಬರ್ತಿದ್ದೀರಾ ಅನ್ಸುತ್ತೆ. ಅದು ಕೆಲ್ಸಕ್ಕೆ ಸಿಕ್ಕಿರೋರ ಎಕ್ಸ್ಪ್ರೆಷನ್. ನಿಮ್ಗೆ ಕೆಲಸ ಹೋಯ್ತು ಅಲ್ವಾ, ಮತ್ತೆ ಯಾಕೆ ಆ ಎಕ್ಸ್ಪ್ರೆಷನ್ ಕೊಡ್ತಿದ್ದೀರಾ? ಈ ಥರ ಕೊಡಬೇಕು. ನನ್ನ ಎಕ್ಸ್ಪ್ರೆಷನ್ ಕರೆಕ್ಟೇ, ನನ್ನ ಕೆಲಸ ಹೋಗಿಲ್ಲ. ಹಾಂ, ಅದ್ಯಾಕೆ ಬಾಬಾ ನೀನು ರಾಜೀನಾಮೆ ಮಾಡಿಲ್ವಾ? ಮಾಡಿಲ್ಲ. ಹಾಂ ಮತ್ತೆ ಸಮಾನತೆ ಹೇಗಾದ್ರೂ ಒಪ್ಪಿಸ್ಬಿಡ್ಬೇಕು. ನಿನ್ಗೋಸ್ಕರನೇ ಬರ್ತಿದ್ದೀನೋ? ನಿಮಗೋಸ್ಕರ ಬರ್ತಾ ಇದ್ದೀನಿ. ಯಾಕೆ? ನೀವ್ಯಾಕೆ ಬರ್ತಿದ್ದೀರಾ? ನೀನು ಹೇಳು ಫಸ್ಟು. ನೀವು ಹೇಳಿ. ಮೊನ್ನೆ ನಿಮ್ಮ ಫ್ರೆಂಡ್ನ ಜಾಬ್ನಲ್ಲಿ ಜಾಯಿನ್ ಮಾಡಿಸಿ ಮತ್ತೆ ತೆಗ್ಸ್ಬಿಟ್ಟೆ ಅಲ್ಲ, ಅವ್ನ ಅರ್ಜೆಂಟಾಗಿ ಕರ್ಕೊಂಡ್ಬಂದು ಮತ್ತೆ ಜಾಬಲ್ಲಿ ಜಾಯಿನ್ ಮಾಡಿಸು. ಯಾಕೆ ಸರ್? ಲೋ ಯಾಕೆ ಅಂತೀಯಲ್ಲೋ? ಅವನ ಜಾಬಲ್ಲಿ ಜಾಯಿನ್ ಮಾಡ್ಸೋಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಏನು ಕಷ್ಟಪಟ್ಟಿದ್ದೀರಾ ಸರ್? ನೀವು ನಮ್ಮ ಆಫೀಸಲ್ಲಿ ಕೆಲಸ ಮಾಡೋಕೆ ಒಂದು ಒಳ್ಳೆ ಎಂಪ್ಲಾಯಿನ ಕೇಳಿದ್ರಲ್ಲ, ಒಂದು ಸಖತ್ತಾಗಿರೋ ಹುಡುಗನ ನೋಡಿದ್ದೀನಿ ಸರ್. ಅವ್ನೇನಾದ್ರೂ ಇಟ್ಕೊಂಡ್ರೆ ನಮ್ಮ ಕಂಪನಿನ ಕೆಳಗಿಂದ ಮೇಳೆವರೆಗೆ ತೊಗೊಂಡೋಗ್ತಾನೆ ಸರ್. ನನ್ನ ನಂಬಿ ಸರ್, ಪ್ಲೀಸ್ ಸರ್, ನನ್ನ ನಂಬಿ ಸರ್. ಮತ್ತು ಅವಳ ರಿಯಾಕ್ಷನ್ ಏನು? ಇವಾಗ ನಿಮ್ಮ ಸಮಾನತೆಗಾಗಿ ನನಗೂ ಜಾಬ್ ಕೊಡಿಸ್ಬೇಕು, ನೆನಪಿದೆ ಅಲ್ವಾ? ಸರ್, ಅವ್ನು ಜಾಯಿನ್ ಮಾಡಬೇಕಾದ್ರೆ ಒಂದು ಲಿಂಕ್ ಇದೆ ಗೊತ್ತಲ್ಲ? ನಿಮ್ಮ ಮನೆಯವರು ಕೂಡ ಜಾಬ್ ಕೊಡಿಸ್ಬೇಕು. ಅಷ್ಟೇ ಅಲ್ಲ, ಅವ್ನು ಕಾಲಿಗೆ ಬಿದ್ದಾದರೂ ಸರಿ ನಿಮ್ಮ ಜಾಬ್ ಕೊಡಿಸ್ತೀನಿ. ಮುಂದೆ ಅವ್ನು ಅರ್ಜೆಂಟಾಗಿ ಕರ್ಕೊಂಬಂದು ಜಾಯಿನ್ ಮಾಡಿಸು. ಸರಿ ಸರ್. ಏಯ್ ಏನೋ ಕೇಳ್ತೀನಂದು? ನಿಮ್ಮ ಆನ್ಸರಲ್ಲಿ ನನ್ನ ಕ್ವಶನ್ ನಾಶ ಆಗಿಬಿಟ್ಟಿದೆ, ಸಮಾನತೆ ಆಗಿಬಿಡುತ್ತೆ. ಇರ್ತೀನಿ ಸರ್. ತಲೆ ತೂಕಿಲ್ದಂಗೆ ಮಾತಾಡ್ತಾನೆ. ಹಾಂ, ನಾನು ಜಾಯಿನ್ ಆಗ್ತೀನಿ ತಾನೆ, ಅವಾಗ ನೋಡ್ತೀನಿ ನಿಮ್ಮಿಬ್ಬರು ವಿಷಯ ಏನಂತ. ನಾನು ಈ ಜಾಬ್ಗೆ ಜಾಯ್ನ್ ಆಗೋದಿಲ್ಲ. ಯಾಕೆ? ಅವನಿಗೆ ಬೇಕಂದಾಗ ಬಾ ಅಂತ ಹೇಳ್ತಾನೆ, ಬೇಕಿಲ್ಲದಾಗ ಬರಬೇಡ ಅಂತ ಹೇಳ್ತಾನೆ. ನಾನು ಹರ್ಟ್ ಆಗಿದ್ದೀನಿ, ಅದಕ್ಕೆ ನಾನು ಸಿಡುಕ್ ಬೂದಿನೂ ಇಟ್ಕೊಂಡಿದ್ದೀನಿ. ಅದು ಬೇಜಾರಾಗಿರೋ ಥರ ಇಲ್ಲ, ಯಾರೋ ಮೂತಿ ಮೇಲೆ ಹೊಡೆದಿರೋ ಥರ ಇದೆ. ಲೈ, ನನಗಂತೂ ಸಂಬಂಧ ಇಲ್ಲ ಕಣೋ. ಸಮಾನತೆಗೋಸ್ಕರ ನಿನ್ನ ಜಾಬ್ ಹಾಕ್ಸಿದ್ದೀನಿ. ಆ ಜಾಬ್ ನೀನು ಮಾಡುತ್ತೋ ಇಲ್ಲೋ ನಿನ್ನಿಷ್ಟ, ಸರಿನಾ? ಅಂಜು, ಅವ್ನು ಜಾಬ್ ಮಾಡಿದ್ರೆ ನಿನಗೆ ಜಾಬು, ಇಲ್ಲ ಅಂದರೆ ನಮ್ಮ ಮ್ಯಾನೇಜರ್ ನಿನಗೂ ಜಾಬ್ ಕೊಡಲ್ಲ, ಸರಿನಾ? ಛೀ, ಇವಾಗ ಇವನನ್ನು ಸಮಾಧಾನ ಮಾಡಬೇಕು. ಅಣ್ಣ ಪ್ಲೀಸ್ ಅಣ್ಣ, ಇಬ್ರು ಸೇರಿ ಜಾಯಿನ್ ಆಗ್ಬಿಡೋಣ. ಈ ಸಮಾನತ್ವ ನನ್ನ ಮಗ ನಾನು ಮೋಸ ಮಾಡಿದ್ದಾನೆ.
ನನ್ನ ಮಾತು ಕೇಳು ಅಣ್ಣ, ತಿಂಗಳಿಗೆ 70,000 ಸಂಬಳ. 1 ವರ್ಷ ಜಾಬ್ ಮಾಡಿದ್ರೆ ಅಣ್ಣ ನಿಮ್ಮ ಊರಿಗೆ ಹೋಗಿ ಎಲೆಕ್ಟ್ರಿಕ್ ಶಾಪ್ ಇಟ್ಕೋಬೋದು. ನೀನು ಎಷ್ಟು ಹೇಳಿದ್ರು ಸರಿ, ನಾನು ಸಿಟ್ಟಾಗಿದ್ದೀನಿ, ನನ್ನ ಮತ್ತೆ ಕೇಳಂಗಿಲ್ಲ. ಒಳ್ಳೇದಕ್ಕೆ ಹೇಳ್ತಿದ್ದೀನಿ, ಇಲ್ಲ ಅಂತ ತಲೆ ಮೇಲೆ ಕುತ್ಕೊಂಡ್ರೆ ತಲೆಗೆ ಹೊಡಿತೀನಿ. ನನ್ನ ಬಗ್ಗೆ ಗೊತ್ತಲ್ಲ. ಏನು ಮಾಡ್ತೀಯಾ? ಕಾಫಿ ಪುಡಿ ಇಲ್ಲದೆ ಕಾಫಿ ಕುಡಿದ್ಯಾ ಅಷ್ಟೇ ಅಲ್ವಾ? ಇಲ್ಲ, ಕಾಫಿಲಿ ಸ್ವಲ್ಪ ವಿಷ ಹಾಕಿ ಕೊಡ್ತೀನಿ, ಅದಕ್ಕೆ ಸತ್ತೋಗ್ತೀಯ. ಹಾಂ, ಬೇಡ ಬಿಡು, ಜಾಯ್ನ್ ಆಗ್ಬಿಡ್ತೀನಿ. ಏನು ಅಂದ್ರೆ ಎದ್ದಳ್ರಿ. ಏನು ಅಂದ್ರೆ ಅಯ್ಯೋ ಎದ್ದಳ್ರಿ, ನಮ್ಮಮ್ಮ ಊರಿಂದ ಬಂದು ಬಸ್ ಸ್ಟಾಪಲ್ಲಿ ವೇಟ್ ಮಾಡ್ತಿದ್ದಾರೆ, ಕರ್ಕೊಂಬನ್ನಿ. ಅದೇನೆ ನಿಮ್ಮಮ್ಮ ಎಲ್ದೆ ಕೇಳ್ದೆ ಬಂದಿದ್ದಾಳೆ. ಅಂದ್ರೆ ಇವಾಗೇನು ಒಳ್ಳೆ ಬಂದಿರೋ ಬಸ್ ಜೊತೆ ಮತ್ತೆ ಹೋಗು ಅಂತೀರಾ? ಸರಿ, ನೆಕ್ಸ್ಟ್ ಟೈಮ್ ನಿಮ್ಮಮ್ಮ ಬರ್ಬೇಕಾದ್ರೆ ನನಗೆ ಹೇಳದೆ ಬನ್ನಿ ಅಂತೇಳಿ, ಅವಾಗ ಸಮಾನತೆ ಪೂರ್ತಿ ಆಗುತ್ತೆ, ಸರಿನಾ? ಅದು ಸಮಾನತೆ ಅಲ್ಲ, ರಿವೆಂಜ್ ಆಗುತ್ತೆ. ಮತ್ತು ಸಮಾನತೆ ಹೇಗಾಗತ್ತೆ? ನಿಮ್ಮಮ್ಮ ಹೇಳ್ದೆ ಕೇಳ್ದೆ ಬಂದಾಗ ನಾನು ಗಾಡಿ ತಗೊಂಡು ಬಸ್ ಸ್ಟ್ಯಾಂಡಿಗೆ ಹೋಗಿ ನಿಮ್ಮಮ್ಮನ ಕರ್ಕೊಂಡ್ ಬರ್ತೀನಲ್ಲ, ಹಾಗೆ ನಾನು ಹೇಳ್ದೆ ಕೇಳ್ದೆ ಯಾವಾಗಾದ್ರೂ ಹೋದಾಗ ನಿಮ್ಮಮ್ಮ ಬಂದು ಗಾಡಿ ತಗೊಂಡು ಬಂದು ನಾನು ಪಿಕಪ್ ಮಾಡಿ ಕರ್ಕೊಂಡು ಹೋಗಂತ ಹೇಳು, ಅವಾಗ ಸಮಾನತೆ ಆಗತ್ತೆ. ನಮ್ಮಮ್ಮ ಹೇಗೆ ಬರ್ತಾರೆ? ನಮ್ಮಮ್ಮ ಬೈಕ್ ಡ್ರೈವಿಂಗ್ ಬರಲ್ಲ. ಹಾಗಾದ್ರೆ ನಾನು ಹೇಳ್ದೆ ಕೇಳ್ದೆ ಹೋಗೋಷ್ಟ್ರೊಳಗಡೆ ನಿಮ್ಮ ಮಮ್ಮಿನ ಗಾಡಿ ಕಲಿ ಅಂತ ಹೇಳು. ಸಮಾನತೆಗೋಸ್ಕರ ಏನಾದ್ರೂ ಮಾಡಬೇಕು. ಸಮಾನತೆಗೋಸ್ಕರ ಅವಸರ ಆದ್ರೆ ಪ್ರಾಣನೇ. ಬಸ್ ಸ್ಟಾಪಲ್ಲಿ ವೇಟ್ ಮಾಡ್ತೀನಿ ಅಂತ ಹೇಳಿದ್ನೆ. ಎಲ್ಲಿದ್ದಾಳೆ? ಅಲ್ಲಿದ್ದೀರಾ ಅತ್ತವ್ರೆ? ಅಳಿ ಅಂದ್ರೆ ಚೆನ್ನಾಗಿದ್ದೀರಾ? ಏನ್ ಚೆನ್ನಾಗಿರೋದು ಏನು, ಬಸ್ ಇಳಿದು ಅರ್ಧ ಗಂಟೆ ಆಯ್ತು, ನೀವು ಬರೋದು ಲೇಟ್ ಆಯ್ತು ಅಂತ ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ದಾರಿಯಲ್ಲಿ ಹೋಗೋರೆಲ್ಲ ನನ್ನೇ ನೋಡ್ತಿದ್ದಾರೆ, ಒಂಥರ ಬಹಳ ಕಷ್ಟ ಅನಿಸ್ತಿತ್ತು. ಅಯ್ಯೋ ಅತ್ತವ್ರೆ, ಅವರೆಲ್ಲ ತಪ್ಪಾಗಿ ತಿಳ್ಕೊಬಿಡ್ರಿ. ವೃದ್ಧಾಶ್ರಮ ಹೋಗೋ ದಾರಿ ಗೊತ್ತಿಲ್ಲದೆ ಇಲ್ಲಿ ನಿಂತ್ಕೊಂಡಿದ್ದೀರೇನೋ, ದಾರಿ ಹೇಳಕ್ಕೆ ಅವ್ರು ನೋಡ್ತಿದ್ದಾರೆ ಅಷ್ಟೇ. ಅಷ್ಟು ತಮಾಷೆ ಬೇಡ ಅಳಿ ಅಂದ್ರೆ. ಮೊನ್ನೆ ಫಂಕ್ಷನಲ್ಲಿ ಅಂಜು ನಾನು ಪಕ್ಕದ ಬಲ್ಲಿ ನಿಂತ್ಕೊಂಡ್ರೆ ನಮ್ಮ ಹೆಣ್ಮಗಳು ಅನುಸೂಯ ನಮ್ಮ ಅಂಜುಗೆ ತಂಗಿ ಥರ ಇದೆಯಾ ಅನ್ಲೋ, ಗೊತ್ತಾ? ಯಾರು ಆ ಕಪ್ಪೆ ಮೂತವಳನ? ಅನ್ಕೊಂಡೆ ನಿಮ್ಮನ್ನ ತಂಗಿ ಥರ ಅಲ್ಲ ಮಗಳ ಥರ ಇದ್ದಾಳಂತ ಅನ್ಕೊಂಡ್ರೆ ಇಡಿಸ್ಕೋಬೇಡಿ. ಅವರಿಗೆ ಸೈಟ್ ಇದೆ, 2 ಅಡಿ ದೂರದಲ್ಲಿ ಮೊಸಳೆ ಇದ್ದರೂ ಕೂಡ ಮೀನು ಅನ್ಕೊಂಡು ಸುಟ್ಕೊಂತೀನೋ ಅಂತ ಪಕ್ಕದಲ್ಲಿ ಇಟ್ಕೊಂಡು ತಗೊಂಡೋಗ್ಬಿಡ್ತಾಳೆ. ಸರಿಲಪ್ಪ, ಗಾಡಿ ತೆಗಿ. ಅತ್ತವ್ರೆ, ಆ ಕಡೊಂದು ಕಾಲು ಈ ಕಡೊಂದು ಕಾಲು ಹಾಕಿ ಸಮಾನವಾಗಿ ಕೂತ್ಕೊಳ್ರಿ. ಅತ್ತಮ್ಮ, ನಮ್ಮ ಊರಿಗೆ ಬಂದಾಗ ನಿಮ್ ಬ್ಯಾಗ್ ಹೊರ್ತಾ ಇದ್ದೀನಿ. ನಾ ಬೆಳಗ್ಗೆ ನಾನು ನಿಮ್ಮ ಊರಿಗೆ ಬಂದಾಗ ನೀವು ನನ್ನ ಬ್ಯಾಗ್ ಹೊರ್ಬೇಕು. ಸಮಾನತೆ. ಅಮ್ಮ ಬಂದ್ಬಿಟ್ರಾ? ಒಳಗೆ ನಡೀರಿ. ಏನಂಜು, ಚೆನ್ನಾಗಿದೀಯಾ? ನಾನು ಚೆನ್ನಾಗಿದ್ದೀನಮ್ಮ, ನೀವೇಗಿದ್ದೀರಾ? ನಂದೇನೈತೆ, ನೀವೇನೇ ಎಷ್ಟು ಸಣ್ಣಗಾಗಿದೀಯಾ? ಏನು ಅಳಿಯಂದ್ರೆ ಊಟಕ್ಕೆ ಇಡ್ತಾ ಇಲ್ವಾ ಹೇಗೆ? ಯಾಕೆ ಇಡ್ತಾ ಇಲ್ಲ? ನಾನೇನು ತಿಂತಿದ್ದೀನ ಸಮಾನವಾಗಿ ನಿಮ್ಮ ಮಗಳಿಗೆ ಇಡ್ತಾ ಇದ್ದೀನಿ. ಒಳ್ಳೇದು. ಇಷ್ಟಕ್ಕೂ ನೀವೇನು ತಿಂತಿದ್ದೀರಾ? ಕೀಟೋ ಡಯಟ್ ಅಲ್ಲಿ ಇದೀನತ್ತೆ, ದಿನಕ್ಕೆ 1 ಒಪ್ಪತ್ತು ಮಾತ್ರ ತಿನ್ನೋದು. ಅರ್ಥ ಆಯ್ತು, ನಿನ್ ಗಂಡನ ಕೊಬ್ಬ ಕರ್ಗಿಸೋದಕ್ಕೆ ನಿನ್ ಕೊಬ್ಬನ ಕರ್ಗಿಸ್ತಿದ್ದಾರೆ ಅಂತ. ಅಮ್ಮ, ನೀನು ಅವ್ರ ಮಾತೇನು ಕೇಳಿಸ್ಕೋಬೇಡ, ನೀನು ಹೋಗಿ ಫ್ರೆಶ್ ಅಪ್ ಆಗ್ಬಾ. ಈ ರೂಮಲ್ಲಿ ಗ್ಲೀಸರ್ ಇಲ್ಲ, ನೀವು ಆ ರೂಮಲ್ಲಿ ಹೋಗಿ ಫ್ರೆಶ್ ಅಪ್ ಆಗ್ಬಾ. ಅದೇನದು? ಹೋದ್ ಸಾರಿ ನಮ್ಮಮ್ಮ ಈ ರೂಮಲ್ಲೆಲ್ಲ ಇದ್ದಿದ್ದು, ಈ ಸಾರಿ ಕೂಡ ನಿಮ್ಮಮ್ಮ ಇದೇ ರೂಮಲ್ಲಿ ಇರಲಿ, ಅದೇ ಸಮಾನತ್ವ. ಏನಂದ್ರೆ ನಿಮ್ಮಮ್ಮ ಬಂದಿರೋದು ಬೇಸಿಗೆಗಾಲದಲ್ಲಿ, ತಣ್ಣೀರಲ್ಲಿ ಸ್ನಾನ ಮಾಡಿದ್ರೆ ನಡೆಯುತ್ತೆ, ಅದಕ್ಕೆ ಈ ರೂಮಲ್ಲಿದ್ದರು. ಅದು ನಮ್ಮಮ್ಮ ಬಂದಿರೋದು ಚಳಿಗಾಲದಲ್ಲಿ, ತಣ್ಣೀರೆಲ್ಲ ಹೇಗೆ ಸ್ನಾನ ಮಾಡ್ತಾರೆ, ಅದಕ್ಕೆ ಈ ರೂಮಲ್ಲಿ ಗೀಸರ್ ಇದೆ ಅಂದ್ಬಿಟ್ಟು ಈ ರೂಮಲ್ಲಿ ಫ್ರೆಶ್ ಅಪ್ ಆಗಿ ಅಂತ ಹೇಳಿದೆ. ಓಹೋ, ನಮ್ಮಮ್ಮ ತಣ್ಣೀರಲ್ಲಿ ಸ್ನಾನ ಮಾಡಲ್ಲ, ಈ ವಿಷಯ ನನಗೆ ಗೊತ್ತಿಲ್ಲಲ್ಲೇ. ಹಾಗಾದ್ರೆ ನಿಮ್ಮಮ್ಮ ಕೂಡ ತಣ್ಣೀರಲ್ಲಿ ಸ್ನಾನ ಮಾಡಬೇಕು, ಇದೇ ರೂಮಲ್ಲಿ ಇರಬೇಕು, ಆವಾಗೆ ಸಮಾನತೆ ಆಗೋದು. ಇದರಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ. ಇದು ಸಮಾನತ್ವ ಅಲ್ಲ, ಸ್ಯಾಡಿಸಮ್ ಕಣೆ. ಅಂಜು, 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 ಯಾಕತ್ತೆ ಏನೋ ಎಮ್ಮೆ ಓಡಿಸೋ ಥರ ಬರ್ತಾ ಇದ್ದೀರಾ? ಅಂಜು ಹೊರಗಡೆ ಹೋಗಿದ್ದಾರೆ, 1 ಗಂಟೆ ಆಗುತ್ತೆ ಬರೋಕ್ಕೆ. ಆಯಿತು ಅಳಿ ಅಂದರೆ ಸ್ವಲ್ಪ ವೈಫೈ ಪಾಸ್ವರ್ಡ್ ಹೇಳಿ.
ಕೊಡ್ತೀನಿ ಬಿಡಿ, ಯಾಕಷ್ಟು ಗಾಬರಿ ಆಗ್ತಿದ್ದೀರಾ? ಏನಿಲ್ಲ ಅಳಿ ಅಂದರೆ ನಮ್ಮ ಅಣ್ಣನ ಮಗಳು ನಯಾಗರ್ ವಾಟರ್ ಫಾಲ್ಸ್ಗೆ ಹೋಗಿದ್ದಾಳಂತೆ. ಇನ್ನು 15 ನಿಮಿಷ ಅಲ್ಲೇ ಇರ್ತಾಳಂತೆ. ವಿಡಿಯೋ ಕಾಲ್ ಮಾಡಿದರೆ ಎಲ್ಲ ತೋರಿಸ್ತೀನಿ ಅಂತ ಹೇಳಿದ್ಲು. ನನ್ನ ಫೋನಲ್ಲಿ ಸಿಗ್ನಲ್ ಸರಿಗೆ ಬರ್ತಾ ಇಲ್ಲ, ಅದಕ್ಕೆ ವೈಫೈ ಕನೆಕ್ಟ್ ಮಾಡ್ಕೊಳ್ಳೋಣ ಅಂತ. ಸರಿ ಹೇಳ್ತೀನಿ, ಬರ್ಕೊಳ್ಳಿ. KAML ಕಮಲ್. ಅದಾದ್ಮೇಲೆ ಏನು ಹೇಳಿ ಅಂದರೆ ಉಳಿದಿದ್ದ ಅರ್ಧ ನಿಮ್ಮ ಮಗಳು ಬಂದು ಹೇಳ್ತಲ್ರಿ. ಹಾಂ, ಏನಕ್ಕೆ ಹೇಳಿ ಅಂದರೆ ಅದಾ ಮನೆ ನಮ್ಮಿಬ್ಬರದು, ವೈಫೈ ನಮ್ಮಿಬ್ಬರದು, ಏನಾದರೂ ಅರ್ಧ ಅರ್ಧ ಹಂಚ್ಕೊಂತೇವಿ. ನಾನು ಅರ್ಧ ಪಾಸ್ವರ್ಡ್ ಹೇಳಿದ್ದೀನಿ ಅಂತಂದ್ರೆ ಇನ್ನು ಅರ್ಧ ಅವಳು ಹೇಳ್ತಾಳೆ. ಸಮಾನತ್ವ. ಏನಾಯ್ತಮ್ಮ ಹಾಗೆ ಕೂತಿದ್ಯಾ? ಹಾ, ಅಯ್ಯೋ ತಲೆ ಎಲ್ಲ ಅರ್ಥ ಆಯಿ. ಅರ್ಧ ಅವನ ಹೆಸರು ಹೇಳಿದ್ಮೇಲೆ ಅರ್ಧ ನನ್ನ ಹೆಸರು ಇರುತ್ತೆ ಅಂತ ಅಷ್ಟಾದ್ರೂ ಗೊತ್ತಾಗೋದು ಬೇಡವಾ ನಿನಗೆ? ಅಷ್ಟಾದ್ರೂ ಆಲೋಚನೆ ಮಾಡೋದು ಬೇಡವಾ? ಅದು ಕೂಡ ಕರೆಕ್ಟೇ. ಏನಂದ್ರೆ ಸಮಾನ ಆಗ್ಬಿಡ್ತು. ಇವತ್ತು ನಮ್ಮ ಅಮ್ಮ ಪಕ್ಕದಲ್ಲಿ ಮಲ್ಕೊಂತೀನಿ. ಏನಮ್ಮ ಈ ಕಡೆಗೆ ಬಂದೆ? ನಿಮ್ಮ ಗಂಡನ ಹತ್ರ ಮಲ್ಗಲ್ವಾ? ಇಲ್ಲಮ್ಮ, ಇವತ್ತು ನಿನ್ನ ಜೊತೆ ಕತೆ ಹೇಳ್ತಾ ಮಲ್ಕೊಳ್ಳೋಣ ಅಂತ ಬಂದೆ. ಏನು ಮತ್ತೆ ಊರಲ್ಲೆಲ್ಲ ಸಮಾಚಾರ? ಏನಿದೆ, ಎಲ್ಲರೂ ಚೆನ್ನಾಗಿದ್ದಾರೆ, ಎಲ್ಲನೂ ಚೆನ್ನಾಗಿದೆ. ಹಾಂ ಅಂಜು, ನೀನು ಆ ರೂಮಲ್ಲಿ ಹೋಗಿ ಮಲಗು, ನಾನು ನಿಮ್ಮಮ್ಮನ ಪಕ್ಕ ಮಲಗ್ತೇನೆ. ಏನಕ್ಕಪ್ಪ ಹಂಗೆ? ಸಮಾನತು. ಅರ್ಧ ರಾತ್ರಿ ನಾನು ನಿನ್ನ ಜೊತೆ ಮಲ್ಕೊಂಡಿದ್ನಲ್ಲ, ಇನ್ನು ಅರ್ಧ ರಾತ್ರಿ ಅವ್ರು ನಿನ್ನ ಜೊತೆ ಮಲ್ಕೊಳ್ಳೋಣ ಅಂತ. ಸಮಾನತು. ಕರೆಕ್ಟ್. ಅಯ್ಯೋ, ನಿನ್ನ ಸಮಾನತ್ವ ಸಂತೆಗೆ ಹೋಗ. ಇದೇನ ಸಮಾನತ್ವನೇ? ಚೆನ್ನಾಗಿ ಇಷ್ಟೊತ್ತು ಕತೆ ಹೇಳ್ತಾ ಕಾಲು ಹಾಕೊಂಡು ಮಲ್ಕೊಂಡಿದ್ದೆ ಅಲ್ಲ, ಆ ಸಂತೋಷನ ಕಳ್ಕೊಂತೀಯಾ? ಏನು ಅಂಜು ಕಾಲು ಹಾಕಿ ಮಲಗಿದ್ಲ? ಹಾಗಾದ್ರೆ ನಾನು ಕಾಲು ಹಾಕಿ ಮಲಗ್ತೀನಿ. ಅಯ್ಯೋ ನಿನ್ನ ಅಜ್ಜಿ, ಅವನಿಗೆ ಬರ್ದೇ ಇರೋ ಆಲೋಚನೆ ಎಲ್ಲ ನೀನೇ ಹೇಳ್ತಿದ್ದೆ. ಛೀ. ಹಾಂ, ಈಗ ನನಗೂ ಕೂಡ ಹೇಳ್ರಿ ಅತ್ತೆ ಕತೆಗಳು. ಅರ್ಧ ಗಂಟೆ ಆಗಿದೆ, ಈಗ ಅವಲೇ ಸಮಾನತ್ವದನ್ನು ಓಡಿ ಬರ್ಬೇಕಲ್ವಾ? ಅಂಜು 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 ಅಂಜು. ನಿಮ್ಮಮ್ಮ ಗುರುಕೆ ಹೊಡ್ತಿದ್ದಾಳೆ, ಗೂಡ್ಸ್ ಓಡಿಸ್ತಿದ್ದಾಳ. ಅದೇನು ಸೌಂಡ್ ಅಪ್ಪ ಅದು? ನಾನು ಅಲ್ಲಿ ಮಲಗಳ, ನಾನು ಇಲ್ಲೇ ಮಲಗ್ತೀನಿ. ಅದೇಗಾಗತ್ತೆ? ಸಮಾನತ್ವ ಹೋಗುತ್ತಲ್ಲ. ಈಗ ಇನ್ನೂ ಅರ್ಧ ಗಂಟೆ ಆಗಿದೆ, ಇನ್ನು 2.5 ತಾಸು ಮರ್ಕೋಬೇಕು. ನಡೀರಿ ನಡೀರಿ. ಗಣೇಶ ಹಬ್ಬ ಬಂತು ಅಂದರೆ ಆಯಿತು, ಇವರೆಲ್ಲ DJ ಹಾಕಿ ಕೊಂಡೋಗಿ ಎಂಜಾಯ್ ಮಾಡ್ತಾರೆ. ಇಷ್ಟಕ್ಕೆ ಇವರು ಎಂಜಾಯ್ ಮಾಡೋಕ್ಕೆ ಪೂಜೆ ಮಾಡ್ತಾರೋ ಇಲ್ಲೋ, ಪೂಜೆ ಮಾಡೋಕ್ಕೆ ಎಂಜಾಯ್ ಮಾಡ್ತಾರೋ ನನಗಂತೂ ಗೊತ್ತೇ ಆಗ್ತಿಲ್ಲ. ಕಂಟಿನ್ಯೂ ಪೂಜೆಗಳು, ಅವ್ರಿಗೆ ಪುಣ್ಯಗಳೇನು, ನನಗೆ ಮೋಕ್ಷ ಬರೋ ಥರ ಉಂಟು. ಆ ಬಾವಂದ್ರೆ ಆಲ್ರೆಡಿ ತಮಾಷೆಗಾಗಿ ಹೋಗಿ ಬಂದ್ಬಿಟ್ಟಿದ್ದೀನಿ, ಮತ್ತೆ ತಮಾಷೆಗೆ ಒಪ್ಕೊಂತೀರಾ? ಅಸಲ್ ನಾನು ಇರೋ ಬಿಸಿಗೆ ಆಲ್ರೆಡಿ ನಕ್ಷತ್ರಗಳು ಕಾಣಿಸ್ತಿದ್ದಾವೆ, ಅಷ್ಟು ಬಿಸಿ ಇದ್ದೀನಿ. ಹಾಡೇ ಆಡ್ತಿರೋ ಇಲ್ಲಾಂದ್ರೆ ಎಲ್ಲಾದ್ರೂ ಬಿಚ್ಚ ಸಾಯ್ತೀಯೋ. ಹಾಡೋದು ದರಿದ್ರ ನೀವು ದರಿದ್ರ ಮುಖ ಹತ್ಕೊಂಡು ನನಗೆ ತಲೆ ತಿಂತವನೆ. ನಾನು ಕಟ್ ಮಾಡಿದೆ, ಕೇಳಿಸ್ಕೊಂಡೆ ಬ್ಯಾವರ್ಸಿ. ಅಸಲು ವಿನಾಯಕ ಚೌತಿ ಟೈಮಲ್ಲಿ ಉಸಿರು ತಗೊಳ್ಳೋ ಕೂಡ ಗ್ಯಾಪ್ ಇರಲ್ಲ, ಇವನಿಗೆ ತಮಾಷೆಗೆ ಪೂಜಾರವ್ರೆ
ಆ ವೇಗ ಏನಾದ್ರು ದಡ್ಡ ಗಾಳಿ ಕೆಳಗೆ ಬಿದ್ದರೆ ನುಚ್ಚು ನೂರಾಗ್ತೀಯ. ಅಯ್ಯೋ ನಾನು ರೀ. ಗಣೇಶ, ಹಾಂ ನಾನೇ. ಏನಪ್ಪ ಗಣೇಶ, ಈ ಏರಾನ ನಾನು ಬ್ಲಾಕ್ ಲಿಸ್ಟ್ನಾಗ ಇಟ್ಟಿದ್ದೀನೋ, ನನಗಿಂತ ಒಳ್ಳೆ ಪೂಜಾರಿ ಯಾರು ಸಿಗ್ಲಿಲ್ಲ ನಿನಗೆ? ಏನು ಈ ಏರನ್ನು ಬ್ಲಾಕ್ ಲಿಸ್ಟಲ್ಲಿ ಇಟ್ಟಿದ್ದೀರಾ? ಅಷ್ಟು ಪಾಪ ನಮ್ಮ ಏರಿಯಾ ಏನು ಮಾಡಿದೆ? ಇಲ್ಲಿ ಬಾ. ಈ ಏರಿಯಾದಲ್ಲಿ ಒಬ್ಬ ಶೇರಿಂಗ್ ಹಸ್ಬೆಂಡ್ ಇದ್ದಾನೆ. ಅವನ ಕಾನ್ಸೆಪ್ಟು ಕರೋಣಕ್ಕಿಂತ ಡೇಂಜರ್ ಆಗಿ ಉಪೇಂದ್ರ ಸಿನಿಮಾಕ್ಕಿಂತ ಭಯಂಕರವಾಗೇ ಇರುತ್ತೆ. ಯಾರಪ್ಪ? ಆದರೂ ನಮ್ಮ ಏರಿಯಾದಲ್ಲಿ ಅಷ್ಟು ದರಿದ್ರವಾಗಿ ಯಾರಿದಾರಪ್ಪ? ಪೂಜಾರ ಅವರೇ, ಯಾರದು? ಚೆನ್ನಾಗಿದ್ದೀರಾ? ಏನು ಅಂದರೆ ನಮ್ಮ ಬೀದಿಲಿ ಗಣೇಶನ್ ಕೂರಿಸಿದ್ದಾರಲ್ಲ, ಆ ಮಂಟಪದಲ್ಲಿ ನಾವಿಬ್ಬರು ದಂಪತಿಯಾಗಿ ಪೂಜೆ ಮಾಡೋಣವಾ? ನಮ್ಮ ಸಮಾನತ್ವ ತಣ್ಣಗಿರಬೇಕು ಅಂತ. ಸರಿ, ಹಾಗಾದರೆ ಲಾಸ್ಟ್ ಟೈಮು ನಾವು ವ್ರತ ಮಾಡ್ದಲ್ಲಿ ಪೂಜೆ ಮಾಡ್ಕೊಂಡಿದ್ವಲ್ಲ, ಅದೇ ಪೂಜಾರಿನ ಕರ್ಸೋಣ. ಚೆನ್ನಾಗಿ ಮಾಡಿಕೊಟ್ಟಿದ್ರು ಅಲ್ವಾ? ಹೌದೌದು, ಸಮಾನತ್ವವಾಗಿ ಮಾಡಿದರು. ಅಂಜು, ನೆನಪಿದೆ ತಾನೇ? ನೆನಪಿದೆ ರೀ. ಸಾಮಾನುಗಳು ನೀವು ತಂದರೆ ಪುಳಿಯೋಗರೆ ನಾನು ಕಲಿಸ್ಬೇಕು, ಹೂವು ನೀವು ತಂದರೆ ಕೊಬ್ಬರಿ ನಾನು ತರಬೇಕು. ಹಾಗೆ ಎಲ್ಲ ಸಮಾನವಾಗಿರಬೇಕು, ಯಾಕಂದರೆ ಸಮಾನತೆ ಅಷ್ಟೇ ಅಲ್ಲ. ಸೋಮವಾರ ಇಲ್ಲೇ, ಮಂಗಳವಾರ ಇಲ್ಲೇ, ಬುಧವಾರ ಇಲ್ಲೇ. ಯಾರು? ಹಲೋ ಹಲೋ ಪೂಜಾರಿ ಅವರೇ, ನನ್ನ ಹೆಸರು ಗಣೇಶ್ ರೀ. ಮಾರ್ನಿಂಗ್ಲಿಂದ ಹೆಸರು ಹೇಳ್ತಾ ಇದ್ದೀನಿ, ಕೇಳ್ತಾ ಇದ್ದೀನಿ. ಮ್ಯಾಟ್ರ್ ಹೇಳಪ್ಪ. ಅದು ಬೀದಿಯಲ್ಲಿ ಗಣಪತಿ ಇಟ್ಟಿದ್ರಿ. ಅಯ್ಯೋ, ಅಸಲು ಖಾಲಿಯಾಗಿಲ್ಲಮ್ಮ, ತುಂಬ ಪೂಜೆಗಳಿದ್ದಾವೆ. ಸಾರಿ, ನನಗಿಂದ ಆಗಲ್ಲ. ನೀವು ಬರಬೇಕು. ಖಾಲಿ ಇಲ್ಲ ಅಂದರೆ ಖಾಲಿ ಮಾಡ್ಕೊಂಡು ಬರಬೇಕು. ಇದು ರಿಕ್ವೆಸ್ಟ್ ಅಲ್ಲ, ಆರ್ಡರ್. ಯಾವನೋ ನೀನು? ದೇವರಂತ ಹೆಸರು ಇಟ್ಕೊಂಡು ಬದುಕಿದೆಯಾ? ಇಲ್ಲಾಂದ್ರೆ ಕಾಲಲ್ಲೇ ಶಪಿಸ್ಬಿಡ್ತಿದ್ದೆ. ಏನು ಶಪಿಸ್ತೀಯಾ? ನಮ್ಮ ಅಣ್ಣಕ್ಕೆ ಕಾಲ್ ಕೊಡ್ತೀನಿ, ಶಪ್ಸು. ಯಾರೋ ನಿಮ್ಮ ಅಣ್ಣ? ಅಪ್ಪು ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅನ್ಕೊಂಡಿದಾರಾ, ಇಲ್ಲ ಕಾಟೇರ ಸಿನಿಮಾದಲ್ಲಿ ದರ್ಶನ್ ಅನ್ಕೊಂಡಿದಾರಾ? ಸ್ವಾಮೀಜಿ ಅವರೇ, ಕೆಂಗೇರಿಯಿಂದ ಶಂಕರ್ ಬಾಯ್ ಮಾತಾಡೋದು. ಹಾ, ಇವನ? ಶಂಕರ್ ಅವರೇ ನಮಸ್ಕಾರ ರೀ. ನಿಮ್ಮ ಮಗ ಹೆಂಡತಿಯವರು ಚಿಚ್ಚಿ, ನಿಮ್ಮ ಹೆಂಡತಿ ಮಕ್ಕಳು ಚೆನ್ನಾಗಿದ್ದಾರಾ? ಅದೆಲ್ಲ ಓಕೆ ಗುರುಗಳೇ. ವಿನಾಯಕ ವಿಗ್ರಹ ಬರಕ್ಕೆ ಸ್ವಲ್ಪ ಲೇಟ್ ಆಗಿದೆ. ಒಂದು ಪೂಜೆ ಅದರಲ್ಲೇನಿದೆ, ನಾನು ಮಾಡಿಸ್ಬಿಡ್ತೀನಿ. ಇಷ್ಟು ಚಿಕ್ಕ ವಿಷಯಕ್ಕೆ ನೀವು ಫೋನ್ ಮಾಡಬೇಕಾ? ಆ ಹುಡುಗ ಗಣೇಶ್ ಇದ್ದಾನಲ್ವಾ, ಅವರು ನಾನು ನೋಡ್ಕೊಂತೀವಿ. ಗದರ್ಸಿದ್ದಾನೆ ಬ್ಯಾವರ್ಸಿ. ಓಯ್, ನಾನಿನ್ನೂ ಲೈನಲ್ಲೇ ಇದ್ದೀನೋ. ನಾನು ಲೈನಲ್ಲಿ ಇಲ್ಲಲ್ಲ, ಲೊಕೇಶನ್ ಇದೆ. ಈ ನಡುವೆ ಪುರೋಹಿತಗಳಂದ್ರೆ ತಮಾಷೆ ಆಗ್ಬಿಡ್ತು. ಸತ್ಯ, ಇವನು ಹಾಳಾಗೋಗ. ಹೆಂಗೆ ಬರ್ತಾನೆ ನೋಡಿ, ಏನೋ ಸಾಚಿದವನು ಬಂದಾಗ. ಇವನು ಇವನು ಸಮಾನತ್ವ. ಏನಪ್ಪ, ಈಗ ನಾನು ಹೇಳಿದ್ನಲ್ಲ, ಮಹಾನ್ ಕವಿ, ಅದೇ ಈತನೇ. ಸಮಾನತ್ವ ಕಥೆಗಳನ್ನ ಇವನ್ನ ಹೆಂಡತಿನೇ ಕೇಳು, ಗೊತ್ತಾಗುತ್ತೆ. ನೀವೇನೋ ತಪ್ಪಾಗಿ ತಿಳ್ಕೊಂಡಿದ್ದಂಗಿದ್ದೀರಿ. ಲೇ, ಪೂಜಾರವರು ಕಾಮಿಡಿ ಮಾಡ್ತಿರ್ತಾರ, ನೀನೇನು ಇಡ್ಸ್ಕೊಳಕ್ ಹೋಗ್ಬೇಡ. ಪೂಜಾರಿ ಕೂಡ ನನ್ನ ಫ್ಯಾನೇ. ಏನೋ ನಿನ್ನ ಫ್ಯಾನ? ಉರುಳಾಕ್ಕೊಳಕ್ ಕೆಲ್ಸಕ್ಕೆ ಬರ್ತೀನಿ, ಒಂದ್ಸಲ ಟ್ರೈ ಮಾಡ್ತೀಯಾ? ಹೇಳಿದ್ನಾ ಪೂಜಾರವ್ರು ಕಾಮಿಡಿ ಮಾಡ್ತಾರಂತ? ನೋಡಿ ಹೇಗೆ ಮಾಡ್ತಾ ಇದ್ದಾರೆ. ಪೂಜಾರವರೇ, ಪೂಜೆ ಸಮಾನವಾಗಿ ಮಾಡಬೇಕು. 10 ನಿಮಿಷ ಎಲ್ಲ ರೆಡಿ ಮಾಡ್ತೀನಿ. ಹಾಂ ಸರಿ, ಅಲ್ಲಿವರೆಗೆ ನಮ್ಮ ಮನೇಲಿ ಕೊಡ್ತೀರಾ? ಅವಶ್ಯವಿಲ್ಲ. ಅಷ್ಟು ಅವಸರ ಇದ್ರೆ ಈ ಬಿಸಿಲಲ್ಲಿ ಬೆಂದು ಬೇಗುತ್ತೀನೇ ಹೊರತು ನಿಮ್ಮ ಮನೆಯಲ್ಲೇ ಕಾಲು ಹೊಡಿದಿಲ್ಲ. ಅಪ್ಪಿತಪ್ಪಿ ದಾಹವಾಗಿ ಕುಡಿಯೋಕೆ ನೀರು ಕೇಳಿದ್ರೆ ನೀನು ಬಂದು ಕೈಯಾಗಿ ಒಂದು ಗ್ಲಾಸ್ ಇಡ್ತೀಯ. ನಿಮ್ಮ ಹೆಂಡತಿಗೆ ನೀರು ತೊಗೊಂಬರಕ್ಕೆ ಹೇಳ್ತೀಯ. ಅವ್ರು ನೀರು ತೊಗೊಂಬರೋವರೆಗೆ ನಾನು ಆ ಗ್ಲಾಸ್ ಇಟ್ಕೊಂಡು ಭಿಕ್ಷೆ ಬಿಡೋಡ್ತಾರ ಕಾಯ್ತಾ ಇರಬೇಕು. ಅಷ್ಟು ಕರ್ಮ ನನಗೆ ಬೇಡ ಮಾರಾಯ. ಪೂಜಾರವ್ರಿಗೆ ಇನ್ನೂ ಚಮತ್ಕಾರ ಹೋಗಿಲ್ಲ. ಹೇಳಿದ್ನಾ ಹಾಗೆ ಕಾಮಿಡಿ ಮಾಡ್ತಿರ್ತಾರೆ. ಸರಿ ಅಂಜು, ಅಂಜು, ಪೂಜಾರವ್ರು ಬಂದಿದ್ದಾರೆ. ನನ್ನ ಕೈ ಕಾಲು ಆಡ್ತಲ್ಲ ಕಣೆ, ಬೇಗ ಬಾರೆ. ನಿನ್ನಿಂದ ಕೈ ಕಾಲು ಆಡ್ಬಾರ್ದು ಅವರಿಗೆ. ಅಂಜು, ನಾನು ರೆಡಿ ರೀ, ಹೋಗೋಣ ನಡ್ರಿ. ರೀ, ಲಾಸ್ಟ್ ಟೈಮ್ ಹಾಗೆ ನಿಮ್ಮ ಸಮಾನತೆ ಅಂತ ಹೇಳಿ ಅವಳನ್ನ ಸಾಯಿಸ್ಬೇಡ್ರಿ. ನಿಮ್ಮ ಸಮಾನತೆ ಡೋಸ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಅದೇಗಾಗತ್ತೆ, ಸಮಾನತ್ವ ಯಾವಾಗ ಸಮಾನವಾಗಿರಬೇಕು. ಒನ್ಸ್ ನಾವು ಸಮಾನತ್ವ ಸ್ಟಾರ್ಟ್ ಮಾಡಿದ್ರೆ ಅನ್ಕೋ, ಹಿಸ್ಟ್ರಿಯಲ್ಲಿ ಸ್ವಲ್ಪ ಪೇಜ್ಗಳಿರಬೇಕು. ಸಮಾನತ್ವ. ನಿನ್ನ ಸಮಾನತೆಯಿಂದ ಹಿಸ್ಟ್ರಿ ಪುಸ್ತಕನೇ ಬೂಜಿಡಿಸ್ಬಿಡ್ತೀಯ ನೀನು. ಬಾ ದೇವ್ರೇ. ಅಂದರೆ ಇವಾಗ ಈ ಸಮಾನತ್ವದವನು ನನಗೆ ಪೂಜೆ ಮಾಡ್ತಾನ?
ಅರ್ಧ ಪೂಜೆ ಅವನು ಮಾಡಿ ಇನ್ನೂ ಅರ್ಧ ನನ್ನ ಹತ್ರನೇ ಮಾಡಿಸ್ಕೊಳ್ತಾನೇನು. ಅಮ್ಮೋ, ನನ್ನ ಕಾಪಾಡು ದೇವ್ರೆ. ಅಯ್ಯೋ, ದೇವ್ರು ನಾನೇ ಅಲ್ಲ, ನಾನೇ ಕಾಪಾಡ್ಕೋಬೇಕು. ಲೇ, ಎಲ್ಲ ಕೆಲಸಗಳು ಸಮಾನವಾಗಿ ನಡಿಬೇಕು. ಪೂಜಾರವ್ರೆ, ಮಂತ್ರಗಳು ಕೇಳಿಸ್ಕೊಂತ ಪೂಜೆಗೆ ಪ್ರಿಪೇರ್ ಆಗ್ತಾ ಇದ್ದೀರಾ? ವಂಶಗಳಿಂದ ಬ್ರಾಹ್ಮಣನಾಗೇ ಇದ್ದೀನಿ. ಬ್ಯಾವರ್ಸಿ ಸದ್ಬ್ರಾಹ್ಮಣ ನಾನು. ಮೊಬೈಲಲ್ಲಿ ಕೇಳಿ ಮಂತ್ರಗಳು ಹೇಳೋದು ದೌರ್ಭಾಗ್ಯ ನನ್ನದಲ್ಲ. ಶಿವಯ್ಯ, ಇಲ್ಲೇ ಇದ್ರೆ ಪಾಪಗಳು ಬೆಳೆಯೋ ಥರ ಇದ್ದಾವೆ. ಹೋಗ್ಬಿಡೋಣಂದ್ರೆ IMI ಬೇತಾಳಂತರ ಬೆನ್ನತ್ತಿದ್ದಾವೆ. ಸರಿ ಬಿಡು. ಈ ದಂಪತಿಗಳು ಬಂದಿದ್ದಾರಾ? ಪೂಜೆ ಮಾಡಿಸ್ಕೊಳ್ಳೋದು ಯಾರು? ನಾ ಬೇ. ಪೂಜೆ ಮಾಡಿಸ್ಕೊಳ್ಳೋದು ನಿಮಗೆ? ನಮಗೆ ಇಲ್ಲ, ನಾನಿದ್ದೀನಿ, ಅಲ್ಲಿ ನಾನು ನಿಂತಿದ್ದಾಳೆ, ಸಮಾನವಾಗಿರುತ್ತೆ. ಏನಪ್ಪ ಗಣೇಶ ನನಗೆ ಟಾರ್ಚರು? ನೋಡಿ ಪೂಜಾರವ್ರೆ, ಪ್ರತಿ ಸಾರಿ ನಮ್ಮ ಏರಿಯಾದಲ್ಲಿ ಪಟ್ಟಿ ಯಾರು ಜಾಸ್ತಿ ಕೊಡ್ತಾರೋ ಅವರೇ ಪೂಜೆ ಮಾಡೋದು. ಈ ಸಾರಿ ನಮ್ಮ ಅಣ್ಣ ಜಾಸ್ತಿ ಕೊಟ್ಟಿದ್ದಾನೆ, ಅದಕ್ಕೆ ಈ ಸಾರಿ ನಮ್ಮ ಅಣ್ಣನೇ ಪೂಜೆ ಮಾಡಬೇಕು. ಇವನು ಕುಂತ್ರೆ ನಿನಗೂ ನನಗೆ ಚಾನ್ಸ್ ಕೊಡಲ್ಲ. ಎಲ್ಲ ಅವನೇ ತಗೊಂಡ್ಬಿಡ್ತಾವನೆ. ಅದು ಬೇರೆ ಪೂಜೆ ಮಾಡಿಸೋ ಪದ್ಧತಿ ಬದಲಾಯಿಸ್ಬಿಡ್ತಾನೆ. ಇವನ್ಗಾದ್ರೆ ನಾನು ಮಾಡಿಸೋದಿಲ್ಲ. ಪೂಜಾರವ್ರೆ, ಬಂದಾಗಿಂದ ನೋಡ್ತಾ ಇದ್ದೀನಿ ನಮ್ಮ ಅಣ್ಣನ ಪದೇ ಪದೇ ಬೈತಾನೆ ಇದ್ದೀರಾ. ಈಗಾದ್ರೆ ನಾನು ಶಂಕರನ್ನ ಕಾಲ್ ಮಾಡ್ತೀನಿ. ಏನು ಭಯ ಬೀಳಿಸುವುದಾ, ಬೆದರಿಸುವುದಾ? ಈ ಒಂದು ಪೂಜೆ ಮಾಡೋಕ್ಕಾಗಲ್ಲ. ನೀವು ನಮ್ಮನ್ನು ಡಿಸ್ಟರ್ಬ್ ಮಾಡಬೇಡಿ. ಸರ್, ಭಯ ಬಿದ್ದಿದ್ದೆ. ನಾರಾಯಣ, ಬೊಟ್ಟಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಇವನ್ ಮಕ್ಕ ಇಟ್ಕೊಳ್ಳೋ. ಪೂಜೆ ಆದ್ಮೇಲೆ ಪಾಯಸಕ್ಕೋಸ್ಕರ ವೆಯ್ಟ್ ಮಾಡೋಂತಾರ. ನೋಡಿದೆ ಅಂಜು, ನಾವು ಪೂಜೆಯಲ್ಲಿ ಕೂತಿರುವಂತ ಪೂಜಾರವ್ರ ಫೇಸ್ ಎಷ್ಟು ಹೊಳಿತಾ ಇದೆ. ಒಳೆಯೋದಕ್ಕೆ ಸುಡೋದಕ್ಕೆ ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ. ಯಾವರ್ಸಿ ಓಯ್ ದರಿದ್ರದವನೆ, ಬ್ಯಾವರ್ಷಿ 7 ತಿಂಗಳು ಕೊಟ್ಟಿದ್ದವನೆ. ದೇವ್ರಿದಾನಂತೆ ಬದುಕಿದ್ಯಾ, ಇಲ್ಲಾಂದ್ರೆ ಊತಾಗ್ಬಿಡ್ತಿದ್ದೆ. ನಾನು ಹೇಳಿರೋದು ಬರೇ ಗಂಡ್ಮಕ್ಳಿಗೆ ಮಾತ್ರ, ಹೆಣ್ಮಕ್ಳಿಗೆಲ್ಲ. ಈ ಟವಲು ಏನೂ ಬೇಡ, ಹಂಗೆ ಕುತ್ಕೋ. ಥ್ಯಾಂಕ್ ಯು ಸೋ ಮಚ್ ಪೂಜಾರಿ ಅವರೇ. ಇಟ್ಸ್ ಓಕೆ ಮೇಡಮ್. ಅಕ್ಷತೆಗಳು ಕೊಡಪ್ಪ. ಆ ಕೊಬ್ಬರಿಗಳು ತಗ. ಅಕ್ಷತೆ ನಾನು ಕೊಟ್ಟಿದ್ದೇನಲ್ಲ, ಕೊಬ್ಬರಿ ನೀನು ಕೊಡು. ಸಮಾನತ್ವ. ಪಾಪಿಷ್ಟಿದ್ದವನೆ. ಪೂಜಾರವ್ರೆ, ನಾನು ಹೇಳಿನಲ್ಲೋ ಅವನಿಗೆ ಪೂಜೆಗಳಲ್ಲ, ಅಟ್ಲೀಸ್ಟ್ ರೋಜಾ ಹೂಗಳು ಸಿಗೋದಿಲ್ಲ. ಪೂಜಾರವ್ರೆ, ಒಪ್ಕೊಂಡಿರೋ ಮದುವೆಗೆ ಭಜಂತ್ರಿ ತಪ್ಪುತ್ತಾ? ಬಾರಿಸ್ತೀನಿ. ನಮಸ್ಕಾರ ಇಟ್ಕೊಳ್ಳಿ. ಶುಕ್ಲಾಂ ಬರದರಂ ವಿಷ್ಣು. ಏನಪ್ಪ, ಈ ನೀರು ತಗೊಂಡು ತಲೆ ಮೇಲೆ ಹಾಕೋ. ಓ, ನನ್ನ ತಲೆ ಮೇಲೆ ಅಲ್ಲೋ, ನಿನ್ ತಲೆ ಮೇಲೆ ಇಟ್ಕೋ. ಈ ಥರ ನೀರಾಕಿ ಚೆಲ್ಕೋಬೇಕು ಪೂಜಾರವ್ರೆ. ಇವಾಗ ಇದಷ್ಟು ಅವಸರನಾ ಅಪ್ಪ? ಇದು ನಿನ್ಗೆ ಅಷ್ಟು ಅವಸರನಾ? ಏನೂ ಇಲ್ಲ, ಶುಚಿ ಶುಭ್ರತೆಯಾಗಿರ್ಬೇಕು. ಪೂಜೆ ಮಾಡಿಸಿದಾಗ ಇವೆಲ್ಲ ಫಾಲೋ ಆಗ್ಬೇಕು. ನಿನ್ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಪವಿತ್ರತೆ. ಅಂದ್ರೆ ನಾನು ಸ್ನಾನ ಮಾಡಿಲ್ಲ ಅಂತ ನಿಮಗೆ ಡೌಟಾ? ಬೇಕಾದ್ರೆ ಅಂಜನ್ ಕೇಳಿ. ಬೆಳಗ ಮುಂಜಾನೆ ಸ್ನಾನ ಮಾಡಿದ್ದೇನೆ. ಬೆಳಗ್ಗೆ ಯಾವಾಗೋ ಮಾಡಿರ್ತೀಯ. ಇದನ್ನ ಹಾಕೊಂಡ್ರೆ ಈಗ ಸ್ನಾನ ಮಾಡ್ಕೊಂಡಂಗ್ ಲೆಕ್ಕ. ಅರ್ಥ ಆಯ್ತಾ? ಅದು ಯಾರೋ ನೀನ್ ತಲೆ ಮೇಲೆ ಹಾಕೋ ಅಂತಿದ್ದು? ಅಂತ ಮಕ್ಕಕ್ಕ ಕೊಡ್ಕೋಬೇಕಾ? ಮೊಕ್ಕದ ಅಲ್ಲ, ಕುಡಿಬೇಕು. ಓಹೋ, ಕುಡಿ. ಕುಡಿಬೇಕಾ? ತಗೊಳ್ಳೋ. ಪೂಜಾರವ್ರೆ, ಎಲ್ಲ ನನ್ನ ಕೈಯಿಂದ ಮಾಡಿಸಿದ್ರಲ್ಲ, ಅಂಜು ಕೈಯಿಂದ ಕೂಡ ಮಾಡಿಸ್ರಿ. ಸಮಾನತ್ವ ಬ್ರೇಕ್ ಮಾಡ್ತಾ ಇದ್ದೀರಾ. ಸಮಾನತ್ವ ಅಮ್ಮ, ಆತ ಏನು ಮಾಡ್ತಿದ್ದಾನೋ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡು. ಈಗಾದ್ರೂ ನಿನಗೆ ಪುಣ್ಯ ಬಂದು ಬರೋ ಜನ್ಮದಲ್ಲಿ ಒಳ್ಳೆ ಗಂಡ ಬರ್ತಾನ. ಅರ್ಥ ಆಯ್ತಾ? ಮತ್ತೆ ನಾನೇ ಅಂತ ಅರ್ಥ. ಏನಾದ್ರೂ ನಿನ್ಗೆ ಅನುಕೂಲವಾಗಿ ಚೇಂಜ್ ಮಾಡ್ಬಿಡ್ತೀಯಲ್ಲ. ಸಮಾನತ್ವ ಚೆನ್ನಾಗಿ ನೆನಪಿದೆ. ಅಮ್ಮ ತಾಯಿ ಅರ್ಶನಿಂದ ವಿನಾಯಕನ ತಯಾರು ಮಾಡಮ್ಮ. ಪೂಜಾರವ್ರೆ, ಇಷ್ಟು ದೊಡ್ಡ ಗಣಪತಿ ಇರಬೇಕಾದ್ರೆ ಈ ಚಿಕ್ಕ ಅರ್ಶನ ಗಣಪತಿ ಯಾಕ್ರಿ? ಈಗ ನಾನು ಪೂಜೆ ಮಾಡಲ್ಲ, ಇಲ್ಲ ನೀನು ಕೇಳ್ತಿರೋ ಪ್ರತಿಯೊಂದಕ್ಕೆ ಸಮಾಧಾನ ಇಲ್ಲ. ನಾನು ಅರಿಸ್ತಾ ಇಲ್ಲ, ಪೂಜೆ ಮಾಡ್ತಾ ಇದ್ದೀನಿ. ಆತ್ಮಘೋಷ ಅಂತಾರೆ ಇದನ್ನ. ಅಮ್ಮ ತಾಯಿ, ನೀನು ಅರ್ಶನಿಂದ ವಿನಾಯಕನ ತಯಾರು ಮಾಡಿ ಕುಂಕುಮಿಂದ ಮುಟ್ಟಿಡ. ಅರ್ಶನದ ಗಣಪತಿ ಅಂಜು ಮಾಡಿದಾಳಲ್ಲ, ತಿಲಕ ನಾನು ಇಡಬೇಕು. ಸಮಾನತೆ ಆಗ್ಬಿಡುತ್ತೆ. ಸಮಾನತ್ವ ನಾನು ಇಡ್ತೀನಿ. ಸೂಪರ್ ಅವನಿ, ಸೂಪರ್. ಥ್ಯಾಂಕ್ಸ್ ಪೂಜಾರವ್ರೆ. ನೀರು ತಗೊಂಡು ಅಭಿಷೇಕ ಮಾಡಿ. ನೀನು ಮುಂಚೆ. ಆಗ್ಲಿ ಆಗ್ಲಿ. ನಾರಾಯಣ, ಇದರಿಂದ ಕೈ ತೊಳ್ಕೊ. ಕೈ ತೊಳೆಗೆ ಇಷ್ಟೇ ನೀರಾ?
ಆ ಮಗ್ಗ ಜೊತೆ ನೀರು ಮೆಡಿಮಿಕ್ ಸಬ್ಬು ಕೂಡ ಕೊಡ್ಲ, ಏನೋ ಶಾಸ್ತ್ರಕ್ಕಾಗಿ ಕೈ ತೊಳ್ಕೊಬೇಕಪ್ಪ. ಅಂದ್ರೆ ಇವಾಗ ನೀವು ಪೂಜೆ ಶಾಸ್ತ್ರಕ್ಕೆ ಮಾಡಿದಿರಾ? ಏನು ನಾನು ಶಾಸ್ತ್ರಕ್ಕಾಗಿ ಪೂಜೆ ಮಾಡಿಸಿನ? ಎಂತ ಮಾತು ಎಂತ ಮಾತು. ಇಲ್ಲಾಂದ್ರೆ ಏನ್ ಪೂಜಾರ ಅವ್ರೆ, 10,000 ಕೊಟ್ಟು ಇಷ್ಟು ದೊಡ್ಡ ಗಣಪತಿ ಕೊಂಡ್ಕೊಂಡ್ರೆ ಇನ್ನೊಂದು ಅರ್ಷದ ಚಿಕ್ಕ ಗಣಪತಿ ಮಾಡಿಸಿ ಅದಕ್ಕೆ ಪೂಜೆ ಮಾಡಿಸ್ತಾ ಇದ್ದೀರಾ? ಓಹೋ ಅದ ನಿಮ್ಮ ಪ್ರಾಬ್ಲಮ್ಮು. ನಾನು ಹೇಳ್ತೀನಿ, ಮೊದಲು ನೀನು ಆರತಿ ಕೊಡು. ಅದೇಗಾಗತ್ತೆ, ಪೂಜೆ ಎಲ್ಲ ಚಿಕ್ಕ ಗಣಪತಿಗೆ ಮಾಡಿಸಿ ಆರತಿ ಮಾತ್ರ ದೊಡ್ಡ ಗಣಪತಿಗೆ ಮಾಡಂತ ಹೇಳ್ತಿದ್ದೀರಾ. ಹಾಗಾದ್ರೆ ಸಮಾನತೆ ಏನು ಮಾಡ್ಲು? ಈಗ ಅರ್ಶನ ಗಣಪತಿಗೆ ಎಲ್ಲ ಪೂಜೆಗಳು ಮಾಡಿದಿರಲ್ಲ, ಅದೇ ರೀತಿ ದೊಡ್ಡ ಗಣಪತಿಗೆ ಮಾಡಿಸ್ಬೇಕು, ಆಗ ಸಮಾನತೆ ಆಗೋದು. ಅಂದ್ರೆ ಈಗ ಮತ್ತೆ ಮೊದಲಿಂದ ಸ್ಟಾರ್ಟ್ ಮಾಡಬೇಕಾ? ಈ ಸಮಾನತ್ವದವನ ಹತ್ರ ನಾನು ತಪ್ಪಿಸ್ಕೊಂಡೆ, ಆದರೆ ಪೂಜಾರಿ ಸಿಗೋಕೊಂಬಿಟ್ಟ. ಶಂಕರಣ್ಣ, ಇವನೊಬ್ಬನು ಮಾತಾಡಿದ್ರೆ ಶಂಕರನ ತರಿಸ್ತಾನೆ. ಹಾಂ, ಹಬ್ಬ ಪೂಜೆ ಚೆನ್ನಾಗಿ ನಡೀತು. ಎದ್ದೋಳ್ರಿ. ಆರ್ ಯು ಹ್ಯಾಪಿ ಸಮಾನತ್ವ? ನಾರಾಯಣ, ಈ ಅಕ್ಷಂತಗಳು ತಲೆ ಮೇಲೆ ಹಾಕೊಂಡು ಚಂದ್ರನ ಮಾತ್ರ ನೋಡ್ಬೇಡ. ಸೂರ್ಯನ ನೋಡ್ಬೋದಾ? ಜೋಕು. ಸೂರ್ಯನೇ ಅಲ್ಲ, ನವಗ್ರಹಗಳು ನಿನ್ನ ನೋಡ್ತಿದ್ದಾವೆ. ಯಾವ್ದೋ ಒಂದಿನ ಇಲ್ಲ ಪೂಜಾರವ್ರೆ. ವಿನಾಯಕ ಕಾಪಾಡು. ನನ್ಗೊಂದು ಡೌಟು, ಕೇಳು ಅಂದ್ರೆ ಕೇಳ್ತೀನೋ? ಕೇಳಿ ಪೂಜಾರವ್ರೆ. ಏನೂ ಇಲ್ಲ, ರೆಕಾರ್ಡ್ ಬ್ರೇಕ್ ಆಗೋ ರೇಂಜಲ್ಲಿ ಪಟ್ಟಿ ಕೊಟ್ಟು ಮತ್ತೆ ಪೂಜೆ ಮಾಡಿಸಿ ಅಲ್ಲ, ಆ ಪೂಜೆ ಏನೋ ನಿಮ್ಮ ಮನೆಯಲ್ಲೇ ಮಾಡಿಸ್ಬೋದಲ್ಲ? ಏನಿಲ್ಲ ಪೂಜಾರವ್ರೆ, ಆ್ಯಕ್ಚುಲಿ ನನ್ನ ಹೆಂಡತಿ ಗೊತ್ತಿಲ್ಲದೆ ಚಂದ ಕೊಟ್ಟಿದ್ದಾಳೆ. ಸಮಾನತೆ ಗೊತ್ತಂದ್ಬಿಟ್ಟು ನಾನು ಕೂಡ ಚಂದ ಕೊಟ್ಟೆ ಅಷ್ಟೇ. ಆ ಮಹಾದೇವಿ ಎಷ್ಟು ಕೊಟ್ಟಿದ್ಲೋ? ನನಗೆ ಗೊತ್ತಿಲ್ಲದೆ 10,000 ಕೊಟ್ಟಿದ್ದಾಳೆ. ಸಮಾನತೆಗೋಸ್ಕರ ನಾನು 10,000 ಕೊಟ್ಟೆ. ನಾರಾಯಣ, ನೀನೇನಾದರೂ ನಿನ್ನ ಹೆಂಡತಿಗೆ 5,000 ಕೊಟ್ಟಿದ್ದಿದ್ರೆ, ನೀವು ಕೊಟ್ಟಿರೋ 10,000ದಲ್ಲಿ ನೀನು 5,000, ನಿನ್ನ ಹೆಂಡತಿ 5,000 ಅಂತ ಸಮಾನತ್ವವಾಗಿ ಇರೋದು. ಹಾಗೆಲ್ಲ ಸಮಾನವಾಗಿ ಇರ್ತಿತ್ತಲ್ಲ. ಈ ಐಡಿಯಾ ನನಗೆ ಯಾಕೆ ಬರಲಿಲ್ಲ ಪೂಜಾರವ್ರೆ? ಏನು ಗ್ರಾಚಾರಣೆ ಅವನು. ಏನ್ರಿ ಗಣೇಶ, ನನ್ನ ಸಂಭಾವನೆ ನನಗೆ ಕೊಡಿಸಿದ್ರೆ ಕೊಡ್ತೀವಿ ಪೂಜಾರವ್ರೆ. ನೀವು ಕೊಡ್ತೀರಾ? ಏ ಶ್ರುತಿ, ಈ ತಿಂಗಳು ಚೀಟಿ ಹಾಡು ನಾನು ಆಡ್ತೀನಿ, ಪ್ಲೀಸೇ ಅಡ್ಡ ಬರಬೇಡೆ. ಏ ಲಕ್ಷ್ಮಿ, ಈ ತಿಂಗಳು ನನಗೆ ಬೇಕು ಕಣೆ, ಬಿಟ್ಬಿಡೆ. ಏ ವಾಣಿ, ಈ ತಿಂಗಳು ನಾನು ಹಾಡ್ತೇನೆ. ನನ್ನ ಹಾಡು 94,000. 93,000. ಹಾಂ, ಇವಳು ಅಜ್ಜಿ, ಇವಳು ಎಷ್ಟೇ ಹೇಳಿದ್ರು ಮತ್ತೆ ಆಡ್ತಾಳಲ್ಲ, ಸಿಗ್ತಾಳಲ್ಲ ಅವಾಗ ಹೇಳ್ತೀನಿ. ನನ್ನ ಹಾಡು 92,000. ನನ್ನ ಹರಾಜು 90,000. 90,000. ಅಮ್ಮ, ಈ ಶೇರಿಂಗ್ ಸತ್ತೋದನ್ನು ಬಂದೇನು? ನನ್ನ ಮನೆ ಮುಚ್ಚುತ್ತಾನೆ. ಈ ಚೀಟಿ ಹೇಗಾದರೂ ನನಗೆ ಬೇಕು. ನನ್ನ ಹಾಡು 89,000. ನನ್ನ ಹರಾಜು 80,000. ನನ್ನ ಹಾಡು 79,000. ನನ್ನ ಹರಾಜು 70,000. ಹಾಂ, ನನ್ನ ಹಾಡು 69,000. ನನ್ನ ಹರಾಜು 65,000. ಹಲೋ, ಹೇಳು. ಸರಿ ಕಣೋ, ಇರ್ತೀನಿ. ಕಮಲ್ ಅವರೇ, 67,000 ಹಾಡು ಹೇಳಿದ್ರಲ್ಲ, ನಿಮಗೆ ಬಂದಿದೆ. ಏನು ಹರಾಜು? ಚೀಟಿ ಹಾಡಂಡಿ. ನಾನು ಅಸಲು ಚೀಟಿ ಹರಾಜೇ ಇಲ್ಲ. ಮತ್ತೆ ಯಾಕೆ ಹಾಡಿದ್ರಿ? ಅದಾ, ನೀವೊಬ್ಬರೇ ಹರಾಜು ಕೂಗ್ತಾ ಇದ್ರಲ್ಲ, ಸಮಾನತೆಗೋಸ್ಕರ ನಾನು ಕೂಡ ಹರಾಜು ಕೂಗಿದೆ ಅಷ್ಟೇ. ಇನ್ನು ಮುಂದೆ ನೀವೇ ಕೂಗ್ಕೊಡ್ರಿ. ಸರಿ, ಬರ್ತೀನಿ. ಅಮ್ಮ, ನೀವು 67,000ಕ್ಕೆ ಹರಾಜು ಹೋಗಿದ್ರಲ್ಲ, ನಿಮಗೆ ಫೈನಲ್ ಆಯಿತು. ಅಮ್ಮ, ಈಗ 67,000ಕ್ಕೆ ಹಾಡು ಆಡಿದ್ದೇನೆ ಅಂದರೆ ನನ್ನ ಗಂಡ ಸಾಯಿಸ್ಬಿಡ್ತಾನೆ. ಈ ಶೇರಿಂಗ್ ಸುತ್ತೋದವನು ನನ್ನ ಮನೆ ಮುನ್ನಿಸ್ಬಿಟ್ಟ. ಇಟ್ಕೊಂಡೆ, ಪೇಸ್ಟ್ ಇಟ್ಕೊಂಡ್ಬಿಟ್ಟೆ, ಇನ್ನು ಬಟ್ಟೆಗಳೆಲ್ಲ. ನೀವು ಊರಿಗೆ ಹೋಗ್ತಿದ್ರೆ ನಂಗೆ ತುಂಬ ಬೇಜಾರಾಗ್ತಿದೆ ರೀ. ಬೇಜಾರಾಕೆ? ನಾನು ಊರಿಗೆ ಹೋಗಿ ಬಂದ ಮೇಲೆ ನೀನು ಕೂಡ 2 ದಿವಸ ಊರಿಗೆ ಹೋಗಿ ಬಾ, ಸಮಾನತೆ ಆಗ್ಬಿಡತ್ತೆ. ಸರಿ ರೀ, ನನಗೂ 2 ದಿನ ಎಕ್ಸ್ಟ್ರಾ ಸಿಗುತ್ತೆ. ಅಂಜು, ಏನು ಆಲೋಚನೆ ಮಾಡ್ತಿದ್ಯಾ? ಹಾಂ ಅಂಜು, ನಾನು ಊರಿಗೆ ಹೋದ್ಮೇಲೆ ಏನೇನು ಖರ್ಚೆಲ್ಲ ಆಗತ್ತೆ ನೋಡಿಕೊಂಡು ಲಿಸ್ಟ್ ಮಾಡಿ ನಿನಗೆ ಕಳಿಸ್ತೀನಿ. ಅರ್ಧ ದುಡ್ಡು ಫೋನ್ ಪೇ ಮಾಡಿ. ನೀವು ಊರಿಗೆ ಹೋದ್ರೆ ಅರ್ಧ ದುಡ್ಡು ನಾನು ಯಾಕೆ ಕೊಡಬೇಕು? ಅದೇನದು? ಮನೆಯಲ್ಲಿ ಸಾಮಾನಲ್ಲಿ ಯಾರು? ನಮ್ಮಿಬ್ಬರದು. ಮತ್ತು ನಾನು ಇಲ್ದಾಗ ನೀನು ಒಬ್ಬಳೇ ಬಳಸ್ತಾ ಇರ್ತೀಯಲ್ಲ, ಹಾಗಾದರೆ ನಾನು ಊರಿಗೆ ಹೋದ್ಮೇಲೆ ಅರ್ಧ ದುಡ್ಡು ನೀನು ಕೊಡಬೇಕು, ಸರಿನಾ? ಇಲ್ಲಾಂದ್ರೆ ನಾನು ಊರಿಗೆ ಹೋಗೋದು ಬಿಟ್ಬಿಡ್ತೇನೆ. ಹೋಗಿ ಬರ್ರಿ, ಹೋಗಿ. ದುಡ್ಡು ಹೋದ್ರೆ ಹೋಗ್ಲಿ, ಸಮಾನತ್ವ ಬಿಡಿ, ಮನೆ ಬಿಟ್ಟು ಹೋದ್ರೆ ಸಾಕು, ಅಷ್ಟೇ ರೀ. ಕಮಲ್ ಅವರೇ,
ಹಾಂ ಊರಿಗೆ ಹೋಗ್ತಿದ್ದಂಗಿದ್ದೀರಾ? ಹೌದ್ರಿ. ಹಾಂ ಹಾಂ ಮತ್ತೇನಾಯ್ತು, ವಾಪಸ್ ಹೋಗ್ತಿದ್ದೀರಾ? ಅದಾ ಇದಕ್ಕಿಂತ ಮುಂಚೆ ನನ್ನ ಹೆಂಡತಿ ಬಾಯಿ ಹೇಳಿದ್ರಿ, ತಿರುಗಿ ಬಾಯಿ ಹೇಳೋದು ಮರ್ತೋಗ್ಬಿಟ್ಟಿನಿ, ಅದಕ್ಕೆ ಹೋಗ್ತಾ ಇದ್ದೀನಿ. ಪರವಾಗಿಲ್ಲ, ನೀವು ಹೋಗಿ, ನಾನು ಹೇಳ್ತೀನಿ. ಮತ್ತೆ ಹಗ್ಗು ಮಾಡಿದಳೆ ಕಿಸ್ ಕೂಡ ಕೊಟ್ಟಿದ್ದಲ್ರಿ. ಅಮ್ಮ, ಒಲೆ ಮೇಲೆ ಪಲ್ಯ ಸುಟ್ಟೋಗುತ್ತೆ, ನಾನು ಹೋಗ್ತೀನಿ. ಓ ಅನಿತಾ ಅವರೇ, ನೀವೇನಿಲ್ಲಿ? ಬಾ ಅಂಜು, ಕುಂತ್ಕೋ, ಸೀರಿಯಲ್ ನೋಡೋಣ. ಅಂಜು, ನಿನಗೆ ಸೀರಿಯಲ್ಸ್ ಅಂದ್ರೆ ಇಷ್ಟನಾ? ಅಂದರೆ ನಾನು ಅಷ್ಟೇನು ಸೀರಿಯಲ್ ನೋಡಲ್ಲ ರೀ. ಹೌದಾ? ನನಗೆ ಮಾತ್ರ ತುಂಬ ಇಷ್ಟ. ಹೌದು, ನಿನ್ನ ಗಂಡ ಊರಿಗೆ ಹೋಗಿದ್ದಂಗಿದ್ದಾನೆ? ಇವರೇನು ನಮ್ಮವ್ರ ಮನೆಗೆ ಹೋದ್ರೆ ಇವ್ರಿಗೆ ಜಾಸ್ತಿ ಖುಷಿಯಾಗಿದೆ. ಅಂಜು, ನಿನಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ನೀನು ಯಾರಿಗೆ ಹೇಳ್ಬಾರ್ದು. ಏನದು? ಹಾಗಲ್ಲ, ನಿನಗೆ ತುಂಬ ಇಷ್ಟ ಆದವ್ರ ಮೇಲೆ ಆಣೆ ಮಾಡಿದ್ರೆ ಹೇಳ್ತೀನಿ. ಅದೇನು, ನಿಮಗೆ ನಮ್ಮ ಮೇಲೆ ನಂಬಿಕೆ ಇಲ್ವಾ? ಸರಿ ಬಿಡಿ, ನನಗೆ ನಮ್ಮಮ್ಮ ಅಂದರೆ ಇಷ್ಟ. ನಮ್ಮಮ್ಮನ ಮೇಲೆ ಆಣೆ ಮಾಡಿ ಹೇಳ್ತೀನಿ. ಅದು ನಾನು ನಿಮ್ಮ ಮನೆ ಟಿ ವಿ ನೋಡೋಕ್ಕೆ ಬಂದಿರೋ ವಿಷಯ ನಿನ್ನ ಗಂಡನಿಗೆ ಹೇಳ್ಬಾರ್ದು. ಆಣೆ ಮಾಡಿ ಅಂಜು, ನೋಡ್ಕೊ. ಅವನಮ್ಮ ಈಗ ಲಾಕ್ ಮಾಡಿಬಿಟ್ರು, ಅವ್ನಿಗೆ ಎದುರ್ಕೊಳ್ಳೋದು ಅವ್ರಿಗೆ ಹೇಳ್ಬೇಕಂತಂದ್ರೆ ಅವ್ರಿಗೆ ಹೇಳ್ಬೇಡ ಅಂದ್ಬಿಡ್ತು. ಇವಳು ಟಾರ್ಚರ್ ತಡ್ಕೊಳಕ್ಕಾಗಲ್ಲ. ಅದೇ ಅನಿತಾ ಅವರೇ, ನೀವು ನಿಮ್ಮನೇಲಿ ನೋಡ್ಬೋದಲ್ವ, ನಮ್ಮನೆಗೆ ಯಾಕೆ ಟಿ ವಿ ನೋಡೋಕೆ ಬಂದ್ರಿ? ಅದು ನಮ್ಮ ಮನೆ ಡಿಶ್ ರಿಚಾರ್ಜ್ ಆಗೋಗಿದೆ ಅಂಜು. ಮಾಡಿಸ್ಕೊಳ್ಳಿ. ಸೇವ್ ಮಾಡೋಣ ಅಂತ. ಅದಕ್ಕೋಸ್ಕರ? ನಾಳೆಗೋಸ್ಕರ. ಹಾಂ ಅಂಜು, ಲಂಚ್ ಟೈಮ್ ಆಯಿತು, ಊಟ ಮಾಡಿ ಬರ್ತೀನಿ. ಇವಳು ಹೋಗಿ ಬರೋದ್ರೊಳಗೆ ನಾನು ಎಲ್ಲ ತಿಂದು ಸೆಟ್ ಮಾಡಿಬಿಡ್ಬೇಕು. ಹಾಂ, ಬಾ ಅಂಜು, ನಾಚಿಕೆ ಪಡ್ಬೇಡ, ಕೂತ್ಕೋ. ನಮ್ಮನೇಲಿ ನನಗೇನು ನಾಚಿಕೆ? ನೀವೇನಿಲ್ಲಿ? ಅಂದರೆ ನೀನು ಒಬ್ಬಳೇ ಇರ್ತೀಯಲ್ಲ, ಕಲಿತು ಶೇರಿಂಗ್ ಕೊಡೋಣ ಅಂತ. ನಮ್ಮ ಮನೇಲಿಂದ ಏನು ಐಟಮ್ ತಂದಿದ್ದೀನಿ, ನಿಮ್ಮ ಮನೇಲೂ ಐಟಮ್ ಇರ್ತವೆ, ಕಲಿತು ಜಮಾಯಿಸೋಣ. ನಿಮ್ಮ ಮನೇಲಿದ್ದ ಏನು ಐಟಮ್ ತೊಗೊಂಬಂದ್ರಿ? ಅಂದರೆ ರೈಸ್ ನಿಂದು, ಪೇಪರ್ ಪ್ಲೇಟ್ ನಂದು, ಸಾಂಬಾರು ನಿಂದು, ಅದರಲ್ಲಿ ಹಾಕಿರೋ ಪ್ಲಾಸ್ಟಿಕ್ ಸ್ಪೂನ್ ನಂದು, ಮೊಸರು ನಿಂದು, ಅದರಲ್ಲಿ ಹಾಕೋ ಉಪ್ಪು ನಂದು. ಸಮಾನತೆ. ಸರಿ ಆಯ್ತಾ? ಸರಿ ಅಂಜು, ಈಗ ನಾನು ಮನೆಗೆ ಹೋಗ್ತೀನಿ, ಸ್ವಲ್ಪ ಹೊತ್ತು ಮಲಿಕ್ಕೊತೀನಿ. ಇವೆಲ್ಲ ಯಾಕ್ರಿ? ನಾಳೆಗೋಸ್ಕರ. ಇವಳಿಗೆ ಅಡುಗೆ ಮಾಡ್ಕೊಳಕ್ಕಾಗದೆ 2-3 ದಿನ ಫ್ರಿಜ್ಜಲ್ಲಿ ಇಟ್ಕೊಂಡು ಹಂಗೆ ತಿಂತಾಳೆ. ಅಮ್ಮ, ಈ ಸಮಾನತೆ ಸತ್ತದವನೇನು ಇಲ್ಲಿ ಬಂದಿದ್ದಾನೆ? ಆ ಹುಚ್ಚ ಹತ್ರ ಮಾತು ತಗೊಂಡಿದ್ದಲ್ಲ, ಹೋಗ್ಲಿ ಬಿಡು, ಅವಳೇನು ಹೇಳಿರಲ್ಲ. ಕಮಲ್ ಅವರೇ. ಹಾಂ ಅನಿತಾ ಅವರೇ, ಬನ್ನಿ ಕೂಡಿ, ನಾಚಿಕೆ ಬಿಡಿ, ಬರ್ರಿ ಬನ್ನಿ. ನೀವೇನ್ರಿ ಇಲ್ಲಿ? ಇವತ್ತಿನಗೋಸ್ಕರ. ಇವಾಗಿನಗೋಸ್ಕರನಾ? ಹಾಂ, ನಿನ್ನೆಲ್ಲ ನೀವು ನಾಳೆಗೋಸ್ಕರ ಅಂತ ಹೇಳ್ತಿದ್ದೀರಲ್ಲ, ಅದನ್ನು ಸಮಾನತೆ ಮಾಡೋಕ್ಕೋಸ್ಕರ ನಾನು ಇವತ್ತಿನಗೋಸ್ಕರ ಅಂತ ಹೇಳ್ತಾ ಇದ್ದೀನಿ. ಅವಾಗ ಬ್ಯಾಲೆನ್ಸ್ ಆಗುತ್ತೆ. ಅಂಜುಗೆ ನಿನಗೆ ಹೇಳ್ಬೇಡ ಅಂತ ಪ್ರಾಮಿಸ್ ತಗೊಂಡಿದ್ದಲ್ಲ, ಆದರೂ ಹೇಳ್ಬಿಟ್ಲಾ? ಸ್ವಲ್ಪನೂ ಡಿಸಿಪ್ಲಿನ್ ಇಲ್ಲಿ ಹುಡುಗಿಗೆ. ಅಂಜು ನನಗೆ ಹೇಳಿಲ್ಲ ರೀ. ಮತ್ತೆ ನಿಮಗೆ ನಾಳೆಗೋಸ್ಕರ ಇರೋ ಶ್ರದ್ಧೆ ನಮ್ಮ ಮನೇಲಿರೋ CC ಕ್ಯಾಮ್ರಾ ಮೇಲೆ ಇಲ್ಲ. ಏನು, ನಿಮ್ಮ ಮನೇಲಿ CC ಕ್ಯಾಮ್ರಾ ಇದೆನಾ? ಹಾಂ, ಸರಿ ಬಿಡ್ರಿ. ಅನಿತಾ ಏನು ಅಡುಗೆ ಮಾಡಿದ್ದೀರಾ? ನಾನು ಸ್ವಲ್ಪ ತೊಗೊಂಬಂದಿದ್ದೇನೆ, ಇಬ್ಬರು ಶೇರಿಂಗ್ ಮಾಡ್ಕೊಳ್ಳೋಣ. ಇಷ್ಟಕ್ಕೂ ನೀವೇನು ತಂದಿದ್ದೀರಾ? ನೀವು ರೈಸ್ ಅಂದರೆ ನಾನು ಪೇಪರ್ ಪ್ಲೇಟು, ನೀವು ಸಾಂಬಾರು ಅಂದರೆ ನಾನು ಪ್ಲಾಸ್ಟಿಕ್ ಬೌಲು, ನೀವು ಮೊಸರು ಅಂದರೆ ನಾನು ಉಪ್ಪು. ಸಮಾನತ್ವ. ಅರ್ಥ ಆಯಿತು. ಕಮಲ್ ಅವರೇ, ನನ್ನ ಗಂಡ ಬರೋ ಸಮಯ ಆಯ್ತು ರೀ. ಹೌದಾ? ಈಗ ನಮ್ಮ ಊರ್ಗೆ ಸೇರಿ ತಿಂತೀವಿ? ಅಮ್ಮ ಬೇಡ, ಅವ್ರು ಬರೋಷ್ಟರೊಳಗೆ ಇಬ್ಬರೇ ತಿಂದ್ಬಿಡೋಣ. ಹೌದಾ? ಸರಿ ಬಿಡಿ. ಸರಿ ಬನ್ನಿ. ಸರಿ ಅಮ್ಮ, ಸರಿಯಾಗಿ ಬರ್ಸ್ಬೇಕು. ಐಟಮ್ ಎಲ್ಲ ಚೆನ್ನಾಗಿದ್ದಾವೆ ಅನಿತಾ ಅವರೇ. ಸರಿ, ಕಪ್ಪಲ್ಲಿ ಐಟಮ್ಸ್ ಹಾಕ್ಕೊಡ್ರಿ, ನಮ್ಮ ಮನೆಗೆ ತೊಗೊಂಡು ಹೋಗ್ತೀನಿ. ಅರ್ಥ ಆಯ್ತು. ಇವಾಗೋಸ್ಕರ. ಹಾಂ, ಫ್ರಿಜ್ಜೆಲ್ಲ ಹಾಲು ಪ್ಯಾಕೆಟ್ ಅದು ಕೂಡ ಕೊಡಿ. ಎದಕ್ಕೆ ಹಾಲು ಪ್ಯಾಕೆಟು? ಹಾಂ, ನಿನ್ನೆ ನಮ್ಮ ಮಂಜು ಗೊತ್ತಿಲ್ಲದೆ ಫ್ರಿಜ್ಜಿಂದ ತೊಗೊಂಬಂದಿದ್ದೀರಲ್ಲ,
CC ಕ್ಯಾಮ್ರಲ್ಲಿ ಕಂಡಿದೆ. ಸರಿ ರೀ ತೊಗೊಂಡು ಬರ್ತೀನಿ, ನನ್ನ ಗಂಡ ಬರೋ ಟೈಮ್ ಆಯಿತು. ಸರಿ ನೀವು ಕೊಟ್ಟರೆ ಹೋಗ್ಬಿಡ್ತೀನಿ. ಹಾಂ ಅಮ್ಮಯ್ಯ. ಅಯ್ಯೋ ದೇವ್ರೆ, ಕಮಲ್ ಅವರೇ ಏನು ನೀವು ಇಲ್ಲಿ ಮಾಡ್ಕೊಂಡಿರ? ನಿನ್ನೆ ನಮ್ಮ ಮನೇಲಿ ನಾವು ಬೆಡ್ ಮೇಲೆ ಮಲಗಿದಿರಲ್ಲ, ಬಾ ಲೈಟ್ ಆಫ್ ಮಾಡಂಜು, ಲೈಟ್ ಇದ್ರೆ ನಾನು ಇದ್ದೇ ಬರಲ್ಲ. ನೀವೇನ್ರಿ ಇಲ್ಲಿ ಮಲಗಿದ್ದೀರಾ? ಅದೇನು ಅಂಜು ಅಷ್ಟು ಆಶ್ಚರ್ಯವಾಗಿ ಕೇಳ್ತೀಯಾ? ಎಲ್ಲರೂ ಬೆಡ್ ಮೇಲೆಲ್ಲ ಮಲ್ಕೊಳ್ಳೋದು. ಓ ನೀವು ಕೆಳಗೆ ಮಲ್ಕೊತೀರಾ? ನಾನಂತೂ ಬೆಡ್ ಮೇಲೆ ಮಲ್ಕೊಳ್ಳೋದು ಅಂಜು. ಅದಲ್ಲ ರೀ, ನೀವು ನಿಮ್ಮ ಮನೇಲಿ ಮಲಗದೆ ನಮ್ಮ ಮನೇಲಿ ಯಾಕೆ ಮಲಗಿದ್ದೀರಾ ಅಂತ ಕೇಳಿದೆ. ನಾಳೆಗೋಸ್ಕರ. ಇವತ್ತು ಯಾಕೆ ಮಲಗಿದ್ದೀರಾ ಅಂದರೆ ನಾಳೆಗೋಸ್ಕರ ಅಂತೀರಲ್ರಿ. ಇವಾಗ ಮಲ್ಕೊಂಡ್ರೆ ಅಲ್ಲ ಅಂಜು ಬೆಳಗ್ಗೆ ಎದ್ದೊಳೋದು. ನನಗಂತೂ AC ಇಲ್ಲ ಅಂದ್ರೆ ನಿದ್ದೆ ಬರಲ್ಲ. AC ಹಾಕಿದ್ರೆ ನಮ್ಮ ಮನೇಲಿ ಕರೆಂಟ್ ಬಿಲ್ ಬರುತ್ತೆ, ಅದಕ್ಕೆ ನಿಮ್ಮ ಮನೇಲಿ ಮಲ್ಕೊಳ್ಳೋಣ ಅಂತ ಬಂದೆ. ಮತ್ತೆ ನಮ್ಮ ಮನೇಲಿ ಕರೆಂಟ್ ಬಿಲ್ ಬರಲ್ವಾ? ಅಲ್ಲ ಅಂಜು ಲೈಟ್ ಆಫ್ ಮಾಡಂತ ಹೇಳಿದ್ದು. ಮಲ್ಕೋ. ಏನ್ರಿ ಮಲಗಿದ್ರೆ ಡಿಸ್ಟರ್ಬ್ ಮಾಡ್ತೀಯಾ? ನಾನು ಹೋಗಿ ಹಾಲಲ್ಲಿ ಮಲಗ್ತೇನೆ. ಯಾವುದೋ ಸಂತೆ ಏನ ಛೈ, ಪ್ರಶಾಂತತನೇ ಇಲ್ಲ. ಅನಿತಾ ಅವರು ನಾಳೆಗೋಸ್ಕರ ಅಂತ ಹೇಳಿ ಇವತ್ತು ಬರೋ ನಮ್ಮ ಮನೆಯವ್ರನ್ನ ಆಲೋಚನೆ ಮಾಡೋದೇ ಮರ್ತು ಬಿಟ್ರಲ್ಲ.